ನಾದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತಂಬಾಜಿವಕ್ತ್ರಂ ಭಜೆ. ಸಿಂಜನ್ನೂಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಗನ್ಮುಖೀಂ ಕಂಜಾಕ್ಷಿಂ ಕುಚಭಾರಭೀರುವಿಲಸನ್ ಮಧ್ಯಾಮ್ಲಸತ್ಕಂಕಣಾಂ ಶಂಭುವಾದ್ಯೈಃ ಪರಿಸೇವಿತಾಂ ಸುವಚತಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೇ ರೂಪಾಣಿ ದಿವ್ಯಾನ್ಯಲಂ ತದ್ದರ್ಶನಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋರಾಮವಚೋ ನಯಂ ಪ್ರಥಮಕಂ ಪೃಕ್ಷೋದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿದತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तು ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್. ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸದ್ಯಾನಪಾನ್ ರಂಗೋತ್ತುಂಗತರಂಗಮಂಗಲಕರ ಶ್ರೀತುಂಗಭದ್ರಾತಟ ಪ್ರತ್ಯಸ್ತದ್ವಿಜಪುಂಗವಾಲಯ ಸನ್ಮಂತ್ರಾಲಯಾಕ್ಷೇಪುರೇ. ನವ್ಯೇಂದ್ರೋಫಲನೀಲಭವ್ಯಕರಸದ್ಬೃಂದಾವನಂತರ್ಗತಃ ಶ್ರೀಮತ್ಸದ್ಗುರುರಾಘವೇಂದ್ರಯತಿರಾಟ್ ಕುರ್ಯಾದ್ಧ್ರುವಂ ಮಂಗಲಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಬ್ಜೋತ್ಥಾನ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥರ್ಯಾನ್ ನೌಮಿ ನ್ಯಾಯಸುಧಾರತಾನ್. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾವ್ಯಾಘ್ರಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತಥಾಯ ನಮೋ ನಮಸ್ತೆ. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೇಂದ್ರ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಇವತ್ತು ನಿಜವಾಗಿಯೂ ಕೂಡ ಪರಮ ಪವಿತ್ರವಾದಂತಹ ದಿನ. ಯಾಕೆ ಅಂತಂದರೆ ಈ ವಿಜಯೇಂದ್ರ ಸ್ವಾಮಿಗಳವರು
ಮಧ್ವ ಮತಕ್ಕೆ ಕೊಟ್ಟಷ್ಟು ಬೇರೆ ಯಾರೂ ಕೊಟ್ಟಿಲ್ಲ. ಅಂದರೆ ಏನು ಮಾಡಿದ್ದಾರೆ ಅಂದರೆ ಗ್ರಂಥದ ವಿಷಯವಾಗಿರಬಹುದು ಅಥವಾ 64 ವಿದ್ಯೆಗಳ ವಿಷಯದಲ್ಲಿ ಆಗಿರಬಹುದು. ವಾದೀಂದ್ರ ತೀರ್ಥರು ಹೇಳಿದ ಹಾಗೆ ಅವರು ಚತುಷ್ಷಷ್ಟಿ ವಿದ್ಯಾ ವಿಶೇಷೆ ವಿದ್ವನ್ ಮಹೋಮುಷೇ ಜಯೀಂದ್ರ ಜ್ಯೋತಿಷೇ ಕುರ್ಯಾಂ ವಂದನಾನಿ ಯಶೋಜುಷೇ ಅಂತ ಹೇಳಿ, ಈ ನಾರಾಯಣಾಚಾರ್ಯರು ಅಂತ ರಾಯರ ಅಕ್ಕನ ಮಗ ಅವರು ರಾಘವೇಂದ್ರ ವಿಜಯ ಅನ್ನುವಂತಹ ಒಂದು ಗ್ರಂಥವನ್ನು ಬರೆಯುತ್ತಾರೆ. ಆ ಗ್ರಂಥದಲ್ಲಿ ಹೇಳುವಾಗ ಚತುಷ್ಷಷ್ಟಿ ವಿದ್ಯಾಜುಷೇ ವಿದ್ವನ್ ಮಹೋಮುಷೇ ಜಯೀಂದ್ರ ಜ್ಯೋತಿಷೇ ಕುರ್ಯಾಂ ವಂದನಾನಿ ಯಶೋಜುಷೇ ಎಂಬುದಾಗಿ ಸ್ತೋತ್ರವನ್ನು ಮಾಡ್ತಾರೆ. 64 ವಿದ್ಯೆಗಳಲ್ಲಿ ಪಾರಂಗತರಾಗಿರತಕ್ಕಂತಹ ವ್ಯಕ್ತಿಗಳು ಅಂತ ಅವರನ್ನು ಸ್ತೋತ್ರ ಮಾಡ್ತಾರೆ. ನಮ್ಮ ಸುಮತೀಂದ್ರ ತೀರ್ಥರು ಅವರನ್ನು ಇನ್ನೂ ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ. ಜನುರಾನಾಥಂ ಜಗತಿ ಚಾತುರೀ ಚಾತುರಿ ಮತಿಖಂಡಿತ ಸದಸಿ ಮೌಖರಿ ಕೃತಿರಿತೋ ಜನಾಃ ಶೃಣುತೋ ಪಾಂಡಿತಂ ಜಯೀಂದ್ರ ವಿಜಯೀಂದ್ರ ಸಚ್ಚರಿತ ವಂದಿ ಕರ್ಮಂದಿನಾಂ ಎಂಬುದಾಗಿ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಸ್ತೋತ್ರ ಮಾಡಿದ್ದಾರೆ. ಎಲ್ಲ ವಿಷಯವನ್ನು ಕ್ರೋಢೀಕರಿಸಿ ನಮ್ಮ ವಾದೀಂದ್ರ ತೀರ್ಥರು ಹೇಳುವಾಗ ಅವರು ಹೇಳ್ತಾರೆ, ಚಾತುರ್ಯಾಯೈಕೃತ ಕೃತಿಂ ಚತುರದಿಶತ ಗ್ರಂಥರತ್ನ ಪ್ರಣೇತ ದೂತಾರಾತಿ ಪ್ರಬಂಧ ಸ್ಫುಟ ವಿದಿತ ಚತುಷ್ಷಷ್ಟಿ ವಿದ್ಯಾ ವಿಶೇಷ ಸೋಯಂ ನ ಶ್ರೀ ಸುರೇಂದ್ರ ವ್ರತಿವರತನಯೋ ದ್ವೈತ ಶೈವಾಸ ವಿಷ್ಣು ಪುಷ್ಣಾತು ಶ್ರೀ ಜಯೀಂದ್ರ ತ್ರಿಭುವನ ವಿದಿತ ಸರ್ವತಂತ್ರ ಸ್ವತಂತ್ರ. ಬಹಳ ಅದ್ಭುತವಾಗಿ ಅವರು ಬರೆದಿದ್ದಾರೆ. ಅದರ ಒಟ್ಟು ತಾತ್ಪರ್ಯ ಇಷ್ಟೇ. ಏನು ಅಂತ ಕೇಳಿದರೆ, ಅವರ ಪೂರ್ವಾಶ್ರಮದ ಹೆಸರು ವಿಠ್ಠಲಾಚಾರ್ಯ, ಹಾಗೇನೆ ಆಶ್ರಮ ತಗೊಂಡ ಮೇಲೆ ಇಟ್ಟ ಹೆಸರು ವಿಷ್ಣು ತೀರ್ಥ. ದಂಡಪಲ್ಲಟವನ್ನು ಮಾಡಿದ ನಂತರ ಅಂದರೆ ಗುರುಗಳಾಗಿರತಕ್ಕಂಥ ಸುರೇಂದ್ರ ತೀರ್ಥರು ದಂಡಪಲ್ಲಟವನ್ನು ಮಾಡಿ ಆಗ ಇಟ್ಟ ಹೆಸರು ವಿಜಯೀಂದ್ರ ತೀರ್ಥರು ಅಂತ. ಇಡೀ ಜಗತ್ತಿನಲ್ಲಿ ಪ್ರಸಿದ್ಧರಾಗಿರತಕ್ಕಂಥವರು. ವಿಶೇಷ ಅಂತಂದರೆ ಪರವಾದಿಗಳಾಗಿರುವಂತಹ ಅಪ್ಪಯ್ಯ ದೀಕ್ಷಿತರು ಕೂಡ ವಾದದಲ್ಲಿ ಸೋತು ಹೋಗಿ ವಿಜಯೀಂದ್ರ ತೀರ್ಥರನ್ನು ಕೊಂಡಾಡಿದ್ದಾರೆ. ಬಹಳ ಅದ್ಭುತವಾಗಿ ಕೊಂಡಾಡಿದ್ದಾರೆ. ಏನಂತ, ಸ್ವದರ್ಶನೋಕ್ತ ದೂಷಣಂ ನಿರಾಕರಿಷ್ಣುರಂಜಸ ಜಯೀಂದ್ರ ಯೋಗಿ ರೂಪತಃ ಅವತೀರ್ಣ ಏಷ ಪೂರ್ಣದೀಹಿ. ನನಗೆ ಇವರ ಅವತಾರದಿಂದ ನನ್ನ ಆತ್ಮ ಉದ್ಧಾರವಾಗಿದೆ ಅಂತ ಅವರು ಬರೀತಾರೆ. ಪರವಾದಿಗಳಾಗಿರತಕ್ಕಂತಹ ಅಪ್ಪಯ್ಯ ದೀಕ್ಷಿತರು ಇವರು ಒಟ್ಟು ನಾನು ಆಗಲೇ ಹೇಳಿದ ಹಾಗೆ ವಿಜಯೀಂದ್ರ ಸ್ವಾಮಿಗಳವರು ಸ್ತೋತ್ರ, ವ್ಯಾಖ್ಯಾನ ಎಲ್ಲ ಗ್ರಂಥಗಳನ್ನು ಇಟ್ಟುಕೊಂಡು 104 ಗ್ರಂಥಗಳ ರಚನೆಯನ್ನು ಮಾಡಿದ್ದಾರೆ ಅಂತ. ಹೋದ ಸಲ ಆ 104 ಗ್ರಂಥಗಳ ಹೆಸರನ್ನು ಕೇಳಿದಿರಿ. ಯಾಕೆ ಅಂತ ಕೇಳಿದರೆ, ಹೆಸರು ಯಾಕೆ ಅಷ್ಟು ಮಹತ್ವ ಅಂತ ಕೇಳಿದರೆ, ಆ ವಾದಕ್ಕೆ ಬರುವಂತಹವರದ್ದೊಂದು ಕ್ರಮವಾದರೆ, ಅಂದರೆ ಅವರ ಜೊತೆಗೆ ವಾದ ಮಾಡೋದು ಸೋಲೋದು ಒಂದು ಕ್ರಮವಾದರೆ, ಅವರು ಬರೆದಂತಹ 104 ಗ್ರಂಥಗಳ ಹೆಸರನ್ನು ಹೇಳಿದ್ರೇ ಸಂಭಾವನೆ ಕೊಡ್ತಿದ್ರಂತೆ. ಅಂದರೆ ಆ ಗ್ರಂಥಗಳ ಹೆಸರನ್ನು ಹೇಳಿದವರಿಗೂ ಕೂಡ ಕೈ ತುಂಬ ಸಂಭಾವನೆ ಕೊಟ್ಟು ಕಳಿಸ್ತಾ ಇದ್ರು ಅಂತಾದರೆ, ಆ ಗ್ರಂಥದ ಉಚ್ಚಾರಣೆಯೇ ಒಂದು ದೊಡ್ಡ ತಪಸ್ಸು ಅಂತ. ಹೀಗೆ ಅನೇಕ ಇದಿದೆ.
ಅದರಲ್ಲಿ 104 ಗ್ರಂಥಗಳಲ್ಲಿ ಇವತ್ತು ಒಂದು ಗ್ರಂಥವನ್ನು ತಗೊಂಡು ಅವರಿಗೆ ಆ ಗ್ರಂಥದಲ್ಲಿ ವಿಜಯೇಂದ್ರ ಸ್ವಾಮಿಗಳವರ ಕೊಡುಗೆ ಏನು ಅನ್ನುವಂಥದ್ದನ್ನು ಒಂದೆರಡು ಮಾತುಗಳಲ್ಲಿ ನಾವು ತಿಳಿದುಕೊಂಡು, ಅಂದರೆ ಆ ವಿಜಯೇಂದ್ರ ಸ್ವಾಮಿಗಳವರು ಬ್ರಹ್ಮಸೂತ್ರದ ಬಗ್ಗೆನೇ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಉಪನಿಷತ್ತುಗಳಿಗೆಲ್ಲ ಬರೆದದ್ದು ಒಂದಾದರೆ ಬ್ರಹ್ಮಸೂತ್ರಗಳಿಗೇನೆ ಕೆಲವು ಗ್ರಂಥಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ವಿಶೇಷವಾಗಿರತಕ್ಕಂಥದ್ದು ಶ್ರೀ ಬ್ರಹ್ಮಸೂತ್ರ ನ್ಯಾಯ ಸಂಗ್ರಹ ಅಂತ ಒಂದು ಗ್ರಂಥ, ಬಹಳ ಅದ್ಭುತವಾಗಿದೆ. ಅಂದರೆ ಬ್ರಹ್ಮಸೂತ್ರ ನ್ಯಾಯ ಸಂಗ್ರಹ ಅಂತ ಒಂದು ಗ್ರಂಥವನ್ನು ಬರೀತಾರೆ. ಇಂತಹ ಅದ್ಭುತವಾಗಿರತಕ್ಕಂತಹ ಗ್ರಂಥದಲ್ಲಿ ಅವರು ಏನನ್ನು ತಿಳಿಸಿದ್ದಾರೆ? ನ್ಯಾಯ ಸಂಗ್ರಹ ಅಂದರೆ ದೊಡ್ಡ ದೊಡ್ಡವರು ಏನು ಗ್ರಂಥದ ಬಗ್ಗೆ ಕೊಂಡಾಡಿದ್ದಾರೆ ಅದನ್ನು ಒಂದು ಕಡೆ ಸಂಗ್ರಹ ಮಾಡಿ ಬರೆದದ್ದು. ನಮಗೆ ಬ್ರಹ್ಮಸೂತ್ರ ಅಂದರೆ ಏನು ಅಂತ ಗೊತ್ತಾಗಬೇಕಲ್ವ. ಆವಾಗ ಮೊದಲಿಗೆ ಅಂದರೆ ವಿಜಯೇಂದ್ರ ಸ್ವಾಮಿಗಳವರ ಪರಮಾನುಗ್ರಹ ನಮಗೆ ಎಷ್ಟು ಅಂತಂದರೆ, ಯಾವ ಜ್ಞಾನವೂ ಇಲ್ಲದೆ ಇರತಕ್ಕಂತಹ ಒಬ್ಬ ವ್ಯಕ್ತಿ ತಾನು ಕೂತ್ರೆ ಅವನಿಗೂ ಅರ್ಥ ಆಗುವ ಹಾಗೆ, ಪಂಡಿತರು ತಲೆ ಒಡ್ಕೊಂಡ್ರೂ ಅರ್ಥ ಆಗದಿದ್ದ ಹಾಗೆ ಗ್ರಂಥಗಳನ್ನು ರಚನೆ ಮಾಡುವ ಕೌಶಲ್ಯತೆ ಆ ವಿಜಯೇಂದ್ರ ಸ್ವಾಮಿಗಳವರಲ್ಲಿ ಇತ್ತು. ಮಕ್ಕಳು ಕೂಡ ಅರ್ಥ ಮಾಡ್ಕೊಳ್ತಾ ಇದ್ರಂತೆ, ಅಂತಹ ವಾಕ್ಚಾತುರ್ಯ. ಇದರಲ್ಲಿ ನ್ಯಾಯ ಸಂಗ್ರಹ ಅಂತ ಅಂದರೆ ಆ ಬ್ರಹ್ಮಸೂತ್ರದಲ್ಲಿ ಹೇಳಿದ ಪ್ರಮೇಯಗಳು ಅವುಗಳನ್ನು ಒಂದುಗೂಡಿಸಿ ಸೂತ್ರಕ್ಕೆ, ಅಂದರೆ ಈಗ ಭಾಷ್ಯ ಇರಬಹುದು, ತತ್ವಪ್ರಕಾಶಕ್ಕೆ ಇರಬಹುದು, ಅಥವಾ ಶ್ರೀಮನ್ ನ್ಯಾಯಸುಧ ಇರಬಹುದು, ಪರಿಮಳ ಇರಬಹುದು, ಇಷ್ಟೆಲ್ಲ ವಿಸ್ತಾರ ಹೋಗೋದಕ್ಕಿಂತ ಮುಖ್ಯವಾಗಿ ಬ್ರಹ್ಮಸೂತ್ರವನ್ನು ಓದಿದಾಗ ಅವುಗಳನ್ನು ಹೇಗೆ ಅರ್ಥೈಸ್ಕೊಳ್ಬೇಕು ಅಂತ ಒಂದು ಗ್ರಂಥ, ಬಹಳ ಅದ್ಭುತವಾದ ಗ್ರಂಥ, ನನಗೆ ಆನಂದವನ್ನು ಕೊಟ್ಟ ಗ್ರಂಥ. ಆದ್ದರಿಂದ ಅದರ ಅನುವಾದವನ್ನು ನಾನು ಸ್ವಲ್ಪ ಮಟ್ಟಿಗೆ ಮಾಡ್ತೇನೆ. ಹೇಗೆ ಅಂತ, ಇಡೀ ಗ್ರಂಥದ ಅನುವಾದ ಬೇಕಾದರೂ ವರ್ಷಗಟ್ಟಲೆ ಬೇಕು, ಒಂದೊಂದು ಗ್ರಂಥದ್ದು. ಇನ್ನು 104 ಗ್ರಂಥಗಳ ಆಯುಷ್ಯವೇ ಸಾಕಾಗಲ್ಲ. ಇರಲಿ, ಅಂತೂ ಈ ಬ್ರಹ್ಮಸೂತ್ರ ಅಂತನ್ನುವಂಥದ್ದು ಯಾವುದು, ಏನದು ಅಂದರೆ ವೇದವ್ಯಾಸ ದೇವರು ಇಡೀ ವೇದಗಳ ಸಾರವನ್ನು, ಇಡೀ ವೇದಾಂಗಗಳ ಸಾರವನ್ನು ಕ್ರೋಢೀಕರಿಸಿ ತತ್ವಪುಂಜವಾಗಿ, ಅಂದರೆ ತತ್ವಭರಿತವಾಗಿ ಅವುಗಳನ್ನು ಇದು ಮಾಡಿ ಎಷ್ಟು ಕಡಿಮೆ ಶಬ್ದಗಳಿಂದ ಅದನ್ನು ವರ್ಣಿಸಬಹುದೋ, ಇನ್ನು ಅದಕ್ಕಿಂತ ಒಂದು ಅಕ್ಷರ ಕಡಿಮೆ ಮಾಡಿದರೂ ಕೂಡ ಆ ಅರ್ಥ ಬರೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಬ್ರೀಫ್ ಮಾಡ್ತಾರೆ. ಅದನ್ನೇ ಸೂತ್ರ ಅಂತ ಶಬ್ದ. ಸೂತ್ರ ಅನ್ನುವ ಶಬ್ದಕ್ಕೆ ಇಷ್ಟು ಪ್ರಮೇಯಗಳನ್ನು ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ಹೇಳಿರ್ತಕ್ಕಂಥದ್ದು ಯಾವುದೋ ಅದು ಸೂತ್ರ. ಅದನ್ನು ಯಾವ ಸೂತ್ರ ಅಂದರೆ ಭಗವಂತನನ್ನು ಕೊಂಡಾಡುವ ಸೂತ್ರ, ಅದನ್ನೇ ಬ್ರಹ್ಮಸೂತ್ರ. ಬ್ರಹ್ಮ ಅನ್ನುವ ಶಬ್ದಕ್ಕೆ 2 ಅರ್ಥ ಇದೆ. ಒಂದು ಭಗವಂತ ಅಂತ ಪ್ರಧಾನ ಅರ್ಥ, ಎರಡನೆಯದು ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಹಾಗಾಗಿ ಬ್ರಹ್ಮ ಶಬ್ದಕ್ಕೆ 2 ಅರ್ಥ. ಇಲ್ಲಿ ಇದಕ್ಕೆಲ್ಲ ಬರುವಾಗ ಚತುರ್ಮುಖ ಬ್ರಹ್ಮನನ್ನು ವರ್ಣಿಸ್ತಾ ಇಲ್ಲ, ಅದನ್ನು ಬದಿಗೆ ಇಟ್ಕೊಂಬಿಡಿ. ಅದು ಕೆಲವು ಪ್ರಸಂಗಗಳಲ್ಲಿ ಮಾತ್ರ ಚತುರ್ಮುಖ ಬ್ರಹ್ಮ. ಇಲ್ಲಿ ಬರತಕ್ಕಂಥದ್ದು ಕೇವಲ ಭಗವಂತನ ವಿಷಯವನ್ನು ಹೇಳುವಂಥದ್ದು. ಆದ್ದರಿಂದ ಬ್ರಹ್ಮಸೂತ್ರ ಅಂತ ನೋಡಿ, ವೇದವ್ಯಾಸರು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಹೆಸರು. ಅಂದರೆ ಸೂತ್ರ ಶಬ್ದಕ್ಕೆ ಯಾಕೆ ಅನೇಕ ಅರ್ಥಗಳಿದೆ. ಸೂತ್ರ ಅಂದರೆ ಹಗ್ಗ, ಹಗ್ಗ ಯಾಕೆ? ದಾರ. ಸೂತ್ರ ಅಂದರೆ ದಾರ. ಇವತ್ತು ನಾನಾ ಬಗೆಯ ಹೂಗಳಿದೆ. ನಾನಾ ಬಗೆಯ ಹೂಗಳನ್ನು ದೇವರ ಮೇಲೆ ಚಂದ ಕಾಣುವ ಹಾಗೆ ಅಲಂಕಾರ ಮಾಡಬೇಕಾದ್ರೆ ದಾರದ ಸಹಾಯ ಇದ್ದರೆ ಮಾತ್ರ ಆ ಹೂಗಳನ್ನು ನೀವು ದೇವರ ಮೇಲೆ ಪೋಣಿಸ್ಬೋದು. ಇಲ್ದಿರ ಹೂವನ್ನಿಟ್ಟರೆ ಒಂದಿಟ್ಟರೆ ಇನ್ನೊಂದು ಬೀಳ್ತದೆ, ಅದನ್ನಿಟ್ಟರೆ ಇನ್ನೊಂದು ಬೀಳ್ತದೆ. ಇಲ್ಲ, ಎಲ್ಲ ಬೇಸರದಿಂದ ಕೊನೆಗೆ ಪಾದದ ಮೇಲೆ ಹಾಕಿ ಕೃಷ್ಣಾರ್ಪಣ ಅನ್ನಬೇಕು ಅಷ್ಟೇ. ಚಂದ ಅಲಂಕಾರ ಮಾಡಬೇಕು ಅಂತ ಆದರೆ
ಆ ಹೂಗಳಿಗೆ ದಾರದ ಜೊತೆಗೆ ಸೇರಬೇಕು. ದಾರ ಇದ್ರೆ ಮಾತ್ರ ಒಂದೊಂದು ಹೂಗಳ ಸೊಬಗನ್ನ ದೇವರ ಮೇಲೆ ನಾವು ಕಾಣಬಹುದು. ಹಾಗಾದರೆ ಬ್ರಹ್ಮ ಅನ್ನುವ ಶಬ್ದಕ್ಕೆ ಭಗವಂತ ಅಂತ ಒಂದರ್ಥ. ಈಗ ಎರಡನೇ ಅರ್ಥ ಏನು ಬ್ರಹ್ಮ ಅನ್ನುವ ಶಬ್ದಕ್ಕೆ ಅಂದರೆ ಹೂಗಳು. ಈಗ ಸದ್ಯಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಹೂಗಳು. ಬ್ರಹ್ಮ ಅನ್ನುವ ಶಬ್ದಕ್ಕೆ ಹೂಗಳು. ಸೂತ್ರ ಅಂದರೆ ಪ್ರಾಣದೇವರು ಅಂತ ಅರ್ಥ. ಸೂತ್ರ ನಾಮಕ ಅಂತ ವಾಯುದೇವರಿಗೆ ಹೆಸರು. ಅಂದರೆ ಈ ಭಗವಂತನ ಗುಣಗಳೆಂಬ ಹೂವಿಗೆ ಸೂತ್ರನಾಮಕರಾಗಿರ್ತಕ್ಕಂಥ ವಾಯುದೇವರ ಜೊತೆಗೆ ಪೋಣಿಸಿದಾಗ ಮಾತ್ರ ಅದು ಭಗವಂತನಿಗೆ ಎಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಬೇಕು ಅಂತ ಅವರಿಗೆ ಮಾತ್ರ ಗೊತ್ತು, ನಮ್ಗೆ ಗೊತ್ತಿಲ್ಲ. ಹಾಗೆ ಇಡೀ ಬ್ರಹ್ಮಸೂತ್ರಗಳಲ್ಲಿ ಕಂಡಂತಹ ಅದ್ಭುತವಾದ ಮಹಿಮೆಯನ್ನ ಇವರು ಸಂಗ್ರಹ ಮಾಡಿ ಏನು ಮಾಡಿದ್ರು, ಆ ಬ್ರಹ್ಮಸೂತ್ರ ನ್ಯಾಯ ಸಂಗ್ರಹ ಅಂತ ಒಂದು ಗ್ರಂಥ. ಅಂದರೆ ಅವರು ಕೊಡುವ ಕಾರಣವೇ ನೋಡಿ, ವಿಜಯೇಂದ್ರ ಸ್ವಾಮಿಗಳವರು ಯಾತಕ್ಕೋಸ್ಕರವಾಗಿ ಅಂತ ಕೇಳಿದರೆ, ಆ ಹೂಗಳು ಎಲ್ಲೆಲ್ಲಿಟ್ಟರೆ ಚಂದವೋ, ಈಗ ನೋಡಿ ಒಂದು ಬಿಳಿ ಹೂ ಇರ್ತದೆ, ಅದಕ್ಕೊಂದು ಸಾಲು, ಮತ್ತೆ ಹಾಗೆ ಬಿಳಿ ಹೂ ಬಂದರೆ ಅದಕ್ಕೆ ಸ್ವಾರಸ್ಯ ಇಲ್ಲ, ಕೆಂಪು ಹೂ ಬರಬೇಕು, ಮತ್ತೆ ತಿರ್ಗಾ ಬಿಳಿ ಬರಬೇಕು, ಮತ್ತೆ ರೆಡ್ ಆಗಿರಬೇಕು, ಮತ್ತೆ ಬಿಳಿ ಬರಬೇಕು, ಆವಾಗಲೇ ಅದ್ರದ್ದೊಂದು ಚಂದ. ಸುಮ್ಮನೆ ಹಾಕಿದ್ರೂ ಬರಲ್ಲ. ಕೊನೆಗೆ ಏನು ಮಾಡಬೇಕು, ಹೀಗೆ ಬರಬೇಕು, ಮತ್ತೆ ಹೀಗೆ ಬರಬೇಕು, ಮತ್ತೆ ಹೀಗೆ ಬರಬೇಕು, ಹೀಗೆ ಬರಬೇಕು, ಆವಾಗ ಅದ್ರದ್ದೊಂದು ಚಂದ. ಅಂದರೆ ಯಾವ ನಾಮವನ್ನ ಎಲ್ಲಿ ತನಕ ತರಬೇಕು, ಯಾವ ಗುಣವನ್ನ ಹೇಳಿ ಮತ್ತೊಂದು ಗುಣದ ಜೊತೆಗೆ ಅದನ್ನು ಹೊಂದಾಣಿಕೆ ಮಾಡಬೇಕು ಅನ್ನುವ ಪರಿಕಲ್ಪನೆಯನ್ನ ವೇದವ್ಯಾಸ ದೇವರು ಬ್ರಹ್ಮಸೂತ್ರದಲ್ಲಿ ಹೇಳಿದ್ದನ್ನ ಸೂತ್ರ ಅನ್ನುವ ಶಬ್ದಕ್ಕೆ ಇಷ್ಟು ಸ್ಪಷ್ಟವಾಗಿ ಅರ್ಥವನ್ನು ಮಾಡ್ತಾರೆ. ಇಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ತಾರೆ. ಅದು ದಾರಕ್ಕೆ ಮಾತ್ರ ಆ ಹೂಗಳನ್ನು ಎಲ್ಲಿ ಇಟ್ಟರೆ ಚಂದ, ಎಲ್ಲಿ ಇಟ್ಟರೆ ಚಂದ ಆಗಲ್ಲ, ಯಾವ ರೀತಿಯಾಗಿ ಡಿಸೈನ್ ಮಾಡಬೇಕು ಅಂತ ಡಿಸೈನರ್ ಯಾರು ಅಂದರೆ ದಾರ. ಆ ದಾರ ಇಲ್ಲದೆ ನೀವು ಏನೂ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಶ್ರೀಮದ್ ಆಚಾರ್ಯರ ಭಾಷ್ಯವನ್ನ ಇಟ್ಟುಕೊಂಡ್ರೆ ಮಾತ್ರ ನೀವು ಇದಕ್ಕೆ ಸರಿಯಾಗಿ ಭಗವಂತನ ಗುಣಗಳನ್ನು ಒಂದು ಕಡೆ ಜೋಡಿಸಬಹುದು ಅಂತ ವೇದವ್ಯಾಸದೇವರು ತೋರಿಸ್ಕೊಟ್ಟಿದ್ದಾರೆ ಅಂತ ಈ ಬ್ರಹ್ಮಸೂತ್ರ ನ್ಯಾಯ ಸಂಗ್ರಹ ಅಂತನ್ನುವ ಗ್ರಂಥದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಈಗ ಒಂದೊಂದೇ ಅರ್ಥವನ್ನು ನಾವು ನೋಡೋದಾದರೆ, ಇದರಲ್ಲಿ ಬ್ರಹ್ಮಸೂತ್ರದಲ್ಲಿ ಅಂದರೆ ಭಗವಂತನಿಗೆ ಅದನ್ನು ಕೂಡಿಸ್ಬೇಕಲ್ಲ, ಹೇಗೆ ಕೂಡಿಸ್ಬೇಕು? ವಿಜಯೇಂದ್ರ ಸ್ವಾಮಿಗಳವರು ಎಷ್ಟು ಚೆನ್ನಾಗಿ ಕೂಡಿಸಿದ್ರು ಅಂದರೆ, ನಮಗೆ ಹೂ ಕೊಟ್ಟರು ಕೂಡಿಸೋದು ಕಷ್ಟ, ಅದು ದಾರದಲ್ಲಿ ಪೋಣಿಸಿ ಕೊಟ್ಟರು ಅದನ್ನು ಎಲ್ಲಿಡಬೇಕು, ಹೇಗಿಡಬೇಕು ಒಂದು ಅರ್ಥ ಆಗಲ್ಲ. ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತಂದರೆ, ಆ ಜೋಡಿಸಿದ ಕ್ರಮವನ್ನು ಹೇಳ್ತೇನೆ, ನಿಮಗೆ ಅರ್ಥ ಆಗುತ್ತೆ. ಈಗ ಬ್ರಹ್ಮಸೂತ್ರ 564 ಬ್ರಹ್ಮಸೂತ್ರ. ಆ 564 ಬ್ರಹ್ಮಸೂತ್ರವನ್ನ ಇಡೀ ಬ್ರಹ್ಮಸೂತ್ರ ಯಾರನ್ನು ಹೇಳುತ್ತೆ? 564 ಸಂಖ್ಯೆ ಹೇಳುತ್ತೆ, ಮೂಲ ರೂಪಿಯಾಗಿರತಕ್ಕಂಥ ವಿಷ್ಣುವನ್ನೇ ಹೇಳುತ್ತೆ. ಹೌದು, ಮೂಲ ರೂಪಿಯಾಗಿರ್ತಕ್ಕಂಥ ವಿಷ್ಣುವನ್ನು 564 ಹೇಗೆ ಹೇಳ್ತದೆ ಅಂತ ಕೇಳಿದಾಗ ನೋಡಿ, ವಿಷ್ಣು ಅಂತಿದೆ. ಆ ವಿ ಅನ್ನುವ ಅಕ್ಷರ ಯವರ್ಗದಲ್ಲಿ ಲೆಕ್ಕ ಹಾಕಿ ಯ ರ ಲ ವ 4 ಆಯಿತು. ಹೌದಾ? 4. ವ ಅಂದರೆ 4. ವಿಷ್ಣು ಅಂತಿದೆ. ವಿ ಷ ಣ 3 ಅಕ್ಷರ. ಶ ಅಂದರೆ ಷಣ್ಮುಖ ಶ, ಅದು ಯವರ್ಗದಿಂದ ಲೆಕ್ಕ ಹಾಕ್ರಿ. ಯ ರ ಲ ವ ಶ ಸ 6ನೇ ಅಕ್ಷರ ಆಯಿತು. ಅಲ್ಲಿಗೆ ವ 4ನೇ ಅಕ್ಷರ, ಶ 6ನೇ ಅಕ್ಷರ, 4 6 ಆಯಿತು. ವಿಷಣ ನ ಎಷ್ಟನೇ ಅಕ್ಷರ ಅಂದರೆ ಟ ಟ ಡ ಡ ಣ 5ನೇ ಅಕ್ಷರ. ಅಂಕಾನಾಂ ವಾಮತೋಗತಿ ತಿರುಗಿಸ್ರಿ, ಆಗ ವಿಷಣ ಇದ್ದಿದ್ದೆ ವಿಷ್ಣು ಅಂತ ಆಯಿತು. ಹಾಗಾದ್ರೆ 564 ಏನದು? ಈ ಎಲ್ಲ 564 ಬ್ರಹ್ಮಸೂತ್ರಗಳಿಂದ ಪ್ರತಿಪಾದ್ಯನಾದವನು
ಈ ಎಲ್ಲ ಭಗವದ್ ರೂಪಗಳಿಗೆ ಮೂಲ ಕಾರಣನಾಗಿರತಕ್ಕಂಥ ಮೂಲ ರೂಪನಾದ ವಿಷ್ಣುವೇ ಬ್ರಹ್ಮಸೂತ್ರದಿಂದ ಹೇಳಲ್ಪಟ್ಟಿದ್ದಾನೆ ಅಂತ ತಿಳಿಸುವ ಒಂದು ಶೈಲಿ ಇದೆಯಲ್ಲ, ಅದು ವಿಜೇಂದ್ರ ಸ್ವಾಮಿಗಳವರು. ಇಲ್ಲದ್ರೆ ನಿಮಗೆ 564 ಬ್ರಹ್ಮಸೂತ್ರ ಹೌದು ದೇವರನ್ನ ಹೇಳುತ್ತದೆ ಅಷ್ಟೇ ಹೇಳಿಬಿಡಿ. ಹೇಗೆ ಈ ಒಂದು ಟೆಕ್ನಿಕ್ ಅನ್ನು ಬಳಸಿ ನಮಗೆ ತಿಳಿಸಿಕೊಟ್ರು. ಇದು ಒಂದು. ಇನ್ನು ಎರಡನೆಯದು ಏನು ಅಂತಂದ್ರೆ, ಈ ಬ್ರಹ್ಮಸೂತ್ರ ಯಾಕೆ ಬೇಕು? ಈ ಬ್ರಹ್ಮಸೂತ್ರಗಳು ನಿಮಗೆ ಯಾಕೆ ಬೇಕು? ಬೇಡ ಅಲ್ಲ, ಬ್ರಹ್ಮಸೂತ್ರಗಳು ಬೇಕೇ ಬೇಕು. ಯಾಕೆ ಅಂದರೆ, ಸಾಧನೆಯನ್ನು ಮಾಡುವಂತಹ ವ್ಯಕ್ತಿಗೆ ಮೊದಲಿಗೆ ಪ್ರಾಬ್ಲಮ್ಸ್ ಪ್ರಾರಂಭ ಆಗೋದು ಎಲ್ಲಿಂದ? ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ, ನಿಮಗೇನು ದೇವರನ್ನು ನಂಬ್ರಿ, ದೇವರೇ ಎಲ್ಲ ಇದು ಮಾಡೋದು ಅಂತಂತಾರೆ. ಏನು ಎಲ್ಲವನ್ನು ದೇವರು ಮಾಡಿಸ್ತಾನೆ, ಇದು ಸಾಧನೆ, ಸಾಧನೆಯ ತುಟ್ಟ ತುದಿ. ಆದರೆ ಅದಕ್ಕೆ ಕಂಬಗಳು ಸರಿ ಇದ್ರೆ ತಾನೇ ಅದು ಚೆನ್ನಾಗಿ ಉಳಿತದೆ. ಕಂಬಗಳು ಅಲ್ಲಾಡ್ಲಿಕ್ಕೆ ಶುರುವಾದರೆ ಅಲ್ಲ, ಕಂಬ ಯಾಕೆ ಅಲ್ಲಾಡುತ್ತೆ ನೋಡಿ? ನೀವು ಹೇಳಿದ್ರಿ ಎಲ್ಲದಕ್ಕೂ ಭಗವಂತನೇ ಕಾರಣ ಅನ್ನೋದೊಂದು, ಇದು ಸ್ವೀಟ್. ಇದು ಸರಿ ಅಲ್ಲಾಡಬಾರ್ದು ಅಂದ್ರೆ 4 ಕಂಬ ಚೆನ್ನಾಗಿರ್ಬೇಕು. ಆ ಕಂಬ ಯಾವುದು? ಅಲ್ಲ, ಅವನೇ ಎಲ್ಲದಕ್ಕೂ ಕಾರಣ ಅಂತಾರೆ. ಇಲ್ಲಿ ನೋಡಿದರೆ ಸೃಷ್ಟಿ ಮಾಡುವವನು ಬ್ರಹ್ಮ ಅಂತ ಒಂದು ಕಡೆ ಹೇಳ್ತಾರೆ, ಲಯ ಮಾಡುವವನು ರುದ್ರ ಅಂತ ಹೇಳ್ತದೆ. ಅಲ್ಲಿ ಇಂದ್ರ ಎಲ್ಲವನ್ನು ಮಾಡ್ತಾನೆ ಅಂತ ಹೇಳ್ತದೆ. ಇದು ಏನಿದು? ಎಲ್ಲವನ್ನು ದೇವರು ಮಾಡ್ತಾನೆ ಅಂತ ಸಾಧನೆ. ಆದರೆ ಕಂಬಗಳು ಅಲ್ಲಾಡ್ತಾ ಇದೆ. ಯಾಕೆ? ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಲಯವನ್ನು ರುದ್ರ ಮಾಡ್ತಾನೆ. ಲಕ್ಷ್ಮಿ ಯಂಕಾಮಗೇತಂತ ಮುಗ್ರಂ ಕೃಣೋಮಿತಂ ಬ್ರಹ್ಮಾಣಂತಂ ಋಷಿಂತಂ ಸುಮೇಧಾಂ. ಅವಳು ಹೇಳ್ತಾಳೆ ಎಲ್ಲ ನನ್ನಿಂದೇ ಆಗೋದು. ಈ ಬ್ರಹ್ಮದೇವರಿಂದ ಆಗುತ್ತಾ, ರುದ್ರದೇವರಿಂದ ಆಗುತ್ತಾ, ಲಕ್ಷ್ಮಿಯಿಂದ ಆಗುತ್ತಾ, ಇಂದ್ರಾದಿಗಳಿಂದ ಆಗುತ್ತಾ? ಬರೀ ಸಂಶಯ. ಆಗ 4 ಕಂಬ ಯಾವಾಗ ಅಲ್ಲಾಡ್ತೋ ಆ 4 ಕಂಬದ ಮೇಲೆ ಇರುವ ಟೇರಸ್ಸು ಅಲ್ಲಾಡ್ಲಿಕ್ಕೆ ಶುರುವಾಗುತ್ತೆ. ಆಗ ನಾವು ಸಾಧನೆ ಏನು ಮಾಡೋದು? ಸಾಧನೆ ಮಾಡಬೇಕಾದ್ರೆ ಏನು ಫೈನಲ್ ಇದೆ ಅದನ್ನು ಚೆನ್ನಾಗಿ ಜಡ್ಜ್ಮೆಂಟ್ ಬರಬೇಕು. ಅದು ಬರ್ತಾ ಇಲ್ಲ, ಇದು ಅಲ್ಲಾಡ್ತಾ ಇದೆ, ಏನು ಮಾಡಬೇಕು? ಅಂತಹ ಸಂದರ್ಭದಲ್ಲಿ ಅಲ್ಲಾಡೋದನ್ನು ನಿಲ್ಲಿಸ್ಬೇಕು. ಹಾಗಾದ್ರೆ ನೀವು ಆ ಮೇಲೆ ಏನು ವಸ್ತು ಇದೆಯಲ್ಲ, ಆ ಸ್ವೀಟು, ಅದೇನೋ ಒಂದು ಪದಾರ್ಥ, ಹಣ್ಣು, ಅದನ್ನು ನೀವು ನೋಡಬೇಡಿ. ಅದಕ್ಕೆ ಅಲ್ಲಾಡೋ ಕಂಬಗಳು ಏನಾಗಿದೆ ಅಂತ ಮೊದಲು ಅದನ್ನು ಪರೀಕ್ಷೆ ಮಾಡಿ. ಆಗ ಕಂಬಗಳನ್ನು ನೋಡ್ತಾ ಹೋದರೆ, ಈ ಕಂಬ ಅಲ್ಲಾಡದಿರಬೇಕಾದ್ರೆ ಇದ್ರಲ್ಲೊಂದು ವೀಕ್ನೆಸ್, ಇದ್ರಲ್ಲೊಂದು ವೀಕ್ನೆಸ್, ಇದ್ರಲ್ಲೊಂದು ವೀಕ್ನೆಸ್, ಅದನ್ನು ಸರಿಪಡಿಸಿಬಿಟ್ರೆ 4 ಕಂಬ ಗಟ್ಟಿ. 4 ಕಂಬ ಗಟ್ಟಿ ಆದಮೇಲೆ 4 ಕಂಬದ ಮೇಲೆ ಇರತಕ್ಕಂಥ ವಸ್ತು ಇದೆಯಲ್ಲ, ಅದು ಏನು ನೋ ಪ್ರಾಬ್ಲಮ್, ಆರಾಮಾಗಿರುತ್ತೆ. ಈಗ ಮಾಡಬೇಕಾದ 4 ಕಂಬ ಯಾವುದದು ಅಂತ ಪ್ರಶ್ನೆ ಕೇಳಿದಾಗ, ಈಗ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರಲ್ಲ, ಈ ಕಡೆ ರುದ್ರದೇವರು ಸಂಹಾರ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಲಕ್ಷ್ಮಿ ಅಂತ ಹೇಳಿದ್ರಲ್ಲ, ಇಂದ್ರಾದಿಗಳು ಅಂತ ಹೇಳಿದ್ರಲ್ಲ, ಇದೆಲ್ಲ ಬೇರೆ ಬೇರೆ ಹೇಳಿದಾರಲ್ಲ, ಅದನ್ನೆಲ್ಲ ಒಂದು ಗೂಡಿಸಿ. ಇದು ಎಲ್ಲದಕ್ಕೂ ಆಧಾರ ಏನು ಗೊತ್ತಾ? ಪ್ಲಾಟ್ಫಾರ್ಮ್. ಈಗ ಈ 4 ಕಂಬನ್ನು ನಿಲ್ಲಬೇಕಾದ್ರೆ ಭೂಮಿ ಗಟ್ಟಿ ಇದ್ರೆ ತಾನೇ. ಒಂದು ಕಡೆ ಭೂಮಿ ಟೊಳ್ಳು, ಒಂದು ಕಡೆ ಇದಾದ್ರೆ ಆಗೇನು ಮಾಡಬೇಕು? ಆ ಮೇಲಿನ ವಸ್ತು ಸೇಫ್ ಆಗಿರಬೇಕಾದ್ರೆ ಈ 4 ಕಂಬಗಳಿಗೆ ಆಧಾರವಾಗಿರತಕ್ಕಂಥ ನೆಲ ಅದು ಗಟ್ಟಿ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಕಂಬ ಚೆನ್ನಾಗಾಗುತ್ತೆ. ಹಾಗಾದ್ರೆ ಆ ಬುಡ ಯಾವುದು ಅಂತ ಕೇಳಿದ್ರೆ ವಿಜಯೇಂದ್ರ ಸ್ವಾಮಿಗಳವರು ಹೇಳ್ತಾರೆ, ಯಾವುದರಿಂದ ನಿನಗೆ ಡೌಟ್ ಬಂದಿದೆಯೋ ಅಲ್ಲೇ ಆ ಮೇಲಿನ ವಸ್ತುವನ್ನ ಕಾಣು. ಇದೇ ನ್ಯಾಯ ಸಂಗ್ರಹ. ನ್ಯಾಯ ಅಂದ್ರೆ ನ್ಯಾಯಸಮ್ಮತವಾದ ಸಂಗ್ರಹ. ಏನು ಮಾಡಿದ್ರು? ನಿನಗೆ ಬ್ರಹ್ಮ ಸೃಷ್ಟಿ ಮಾಡಿದ ಅಂತ ಡೌಟ್ ಬಂತಲ್ಲ, ಆ ಬ್ರಹ್ಮ ಬೇರೆ ಯಾರು ಅಲ್ಲ, ಮೇಲೆ ಕೂತಿದ್ದಲ್ಲ ಅವನೇ. ರುದ್ರದೇವರು ಸಂಹಾರ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅದು ಬೇರೆ ಯಾರು ಅಲ್ಲ, ಅವನೇ. ಲಕ್ಷ್ಮಿ ಅಂತ ಹೇಳಿದ್ರಲ್ಲ, ಅದು ಅವನೇ. ಇಂದ್ರಾದಿಗಳು ಅಂತ ಹೇಳಿದ್ರೆ ಅದು ಅವನೇ. ಅಲ್ಲಿಗೆ 4 ಕಂಬ ಗಟ್ಟಿ ಆಯ್ತು. ಯಾಕೆ? ಈ 4 ಕಂಬಕ್ಕೂ ಪ್ಲಾಟ್ಫಾರ್ಮ್ ಏನಿದೆಯಲ್ಲ, ಅದು ಮೇಲಿಂದ ಇದು, ಮತ್ತೇನಲ್ಲ ಅಂತ ಮಾಡೋದೇ ಏನು ಗೊತ್ತಾ? ಸಂಸ್ಕೃತದಲ್ಲಿ ಇವೆಲ್ಲವುದಿಂದಲೂ ಭಗವಂತನೇ ಕರೆಯಲ್ಪಡ್ತಾನೆ ಅಂತ ಹೇಳೋದೇನಿದೆಯಲ್ಲ, ಇದನ್ನೇ ಸಮನ್ವಯ ಅಧ್ಯಾಯ ಅಂತ ಕರೀತಾರೆ. ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯ ಸಮನ್ವಯ ಅಧ್ಯಾಯ. ಸಮನ್ವಯ ಅಧ್ಯಾಯ ಅಂದ್ರೆ ಏನು? ಅಂದರೆ ಈಗ ಇಂದ್ರ ಅಂತ ಕರೆದ್ರೂ ಬೇಜಾರು ಮಾಡ್ಕೋಬೇಡಿ, ಬ್ರಹ್ಮ ಅಂತ ಕರೆದ್ರೂ ಬೇಜಾರು, ಎಲ್ಲ ಭಗವಂತನೇ. ಲಕ್ಷ್ಮಿ ಅಂತ ಕರೆದ್ರೂ ಭಗವಂತನೇ.
ಸರ್ವ ಶಬ್ದವು ಭಗವಂತನದ್ದೇ ಅಂತ ನೀವು ಒಂದು ಕೀ ಕೊಟ್ಟು ಬಿಟ್ರೆ ಈ ಕಂಬನೂ ಅಲ್ಲಾಡಲ್ಲ, ಆ ಕಂಬನೂ ಅಲ್ಲ, ಮೇಲಿದ್ದು ಸೇಫ್. ಇದನ್ನು ತಿಳಿಸಿಕೊಟ್ಟದ್ದೇ ಬ್ರಹ್ಮಸೂತ್ರದಲ್ಲಿ ಮೊದಲನೇ ಅಧ್ಯಾಯ ಸಮನ್ವಯ ಅಧ್ಯಾಯ. ಸಮನ್ವಯ ಅಧ್ಯಾಯ ಅಂದ್ರೆ ಏನು? ಯಾವುದೇ ಶಬ್ದಗಳಿಂದ ಕರೆದ್ರೂ ಅದು ಆ ಭಗವಂತನನ್ನೇ ಹೇಳಬೇಕು. ಈಗ ಉದಾಹರಣೆಗೆ ಹೇಳಿ ಅಂತಂದಾಗ ವಿಜೇಂದ್ರ ಸ್ವಾಮಿಗಳವರು ಕೊಟ್ಟ ಒಳ್ಳೆ ಉದಾಹರಣೆ ಅಂದರೆ ಅಗ್ನಿ ಅಂತ ಇದೆ. ಯಾಕೆ ಮೊದಲಿಗೆ ಬರುವ ಮಂತ್ರವೇ ಅದು. ಅಗ್ನಿಮೀಳೆ ಪುರೋಹಿತಂ ಯಜ್ಞತ್ಯಾದೇವ ಮೃತ್ವಿಜಂ ಹೋತಾರಂ ರತ್ನದಾತಾಮಂ ಅಂತ ಬರುತ್ತೆ. ಹಾಗಾದ್ರೆ ಅಗ್ನಿ ಅಂದ್ರೆ ಏನು? ಸಾಮಾನ್ಯ ನಮಗೆಲ್ಲ ಗೊತ್ತಿರೋದು ಅಗ್ನಿ. ಹೋಮ ಮಾಡ್ಲಿಕ್ಕೆ ಅಗ್ನಿ, ದೀಪ ಹಚ್ಚಲಿಕ್ಕೆ ಅಗ್ನಿ, ಅಡಿಗೆ ಮಾಡ್ಲಿಕ್ಕೆ ಅಗ್ನಿ, ಪ್ರತಿಯೊಬ್ಬರ ಮನೆಯಲ್ಲೂ ಅಗ್ನಿ 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 ಇಷ್ಟೇ ಗೊತ್ತು. ಆದರೆ ವಿಜೇಂದ್ರ ಸ್ವಾಮಿಗಳವರು ಹೇಳ್ತಾರೆ ಅಗ್ನಿ ಅನ್ನೋ ಇದನ್ನು ಎಲ್ಲಿ ಹೇಳ್ತಾರೆ ಅಂದರೆ ಇನ್ನೊಂದು ಗ್ರಂಥದಲ್ಲಿ ಋಗ್ಭಾಷ್ಯ ಟೀಕಾ ಅಂತ ಮಾಡಿದ್ದಾರೆ. ಶ್ರೀಮದಾಚಾರ್ಯ ಋಗ್ಭಾಷ್ಯ ಅಂತ ಬರೆದಿದ್ದಾರೆ, ಅದಕ್ಕೆ ಇವರು ಟಿಪ್ಪಣಿ ಬರೆದಿದ್ದಾರೆ ವಿಜೇಂದ್ರ ಸ್ವಾಮಿ. ಅಲ್ಲಿ ಹೇಳುವಾಗ ಅಗ್ನಿ ಅನ್ನುವ ಶಬ್ದಕ್ಕೆ ಸುಲಭವಾದ ಅರ್ಥ. ಅಗ್ನಿಗೆ ಅಗ್ನಿ ಅಂತ ಯಾಕೆ ಕರೀತಾರೆ? ಅಗ್ನಿಗೆ ಅಗ್ನಿ ಅಂತ ಯಾಕೆ ಕರೀತಾರೆ? ಯಾಕೆ ಅಂದರೆ ಏನೇ ಹಾಕಿದರೂ ಕೂಡ, ನೀವು ಏನೇ ಹಾಕಿ, ಭಕ್ತಿ ಇರಲಿ ಭಕ್ತಿ ಇಲ್ಲದೆ ಇರಲಿ, ಮಂತ್ರ ಇರಲಿ ಮಂತ್ರ ಇಲ್ಲದೆ ಇರಲಿ, ಅದನ್ನೆಲ್ಲವನ್ನು ಕೂಡ ನಯತಿ ಕೊಂಡೊಯ್ತಾನೆ, ಸುಟ್ಟು ಭಸ್ಮ ಮಾಡ್ತಾನೆ. ಆದ್ದರಿಂದ ಅವನಿಗೆ ಅಗ್ನಿ. ಹೌದ್ರಿ, ಈ ಗುಣ ಅವನಿಗೆ ಯಾಕೆ ಬಂತು? ಆ ಅಗ್ನಿಗಿಂತ ಗುಣ ಯಾಕೆ ಬಂತು ಅಂದರೆ ಈ ಥರ ಮಾಡುವ ಭಗವಂತನನ್ನ ಉಪಾಸನೆ ಮಾಡಿದ್ದರಿಂದ ಈ ರೂಪ ಬಂತು. ಎಲ್ಲ ಹಾಗೆ ಯಾವ ಗುಣವನ್ನು ಉಪಾಸನೆ ಮಾಡ್ತೀರೋ ಆ ರೂಪ ಅವರಿಗೆ ಬಂದಿರ್ತದೆ. ಐದನೇ ಭಾಷ್ಯದ 2 ಉದಾಹರಣೆ ಕೊಟ್ಬಿಡ್ತೇನೆ, ನಿಮ್ಗೆ ಗೊತ್ತಾಗುತ್ತೆ. ಈಗ ಬೆಕ್ಕಿಗೆ ಸಂಸ್ಕೃತದಲ್ಲಿ ಏನಂತ ಕರೀತಾರೆ? ಮಾರ್ಜಾಲ. ಮಾರ್ಜಾಲ ಅಂದರೆ ಬೆಕ್ಕು ಅಂತ ಬಾಯ್ಪಾಠ ಮಾಡಿದ್ದೇವೆ ಅಷ್ಟೇ. ಅಲ್ಲ, ಯಾಕೆ ಬೆಕ್ಕಿಗೆ ಮಾರ್ಜಾಲ ಅಂತ ಯಾಕೆ ಕರೀತಾರೆ ಅಂದರೆ, ಬೆಕ್ಕಿಗೆ ಮಾರ್ಜಾಲ ಅಂತ ಕರಿಬೇಕಾದ್ರೆ ಇಲಿಯನ್ನ ಕೊಲ್ಲಬೇಕಾದ್ರೆ ಡೈರೆಕ್ಟ್ ಕೊಲ್ಲಲ್ಲ. ಬೆಕ್ಕು ಡೈರೆಕ್ಟ್ ಕೊಲ್ಲಲ್ಲ. ಮತ್ತೆ ಏನು ಮಾಡುತ್ತೆ? ಮತ್ತು ತಲೆಗೆ ಜೋರಾಗಿ ಹೊಡಿತದೆ, ಅದು ಮೂರ್ಛನೆ ಹೋಗುತ್ತೆ, ಸತ್ತೇ ಹೋಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನೀರಿಗಿರು ಮುಖ ಕೊಡಿದ್ರೆ ಅಂತ ಎಚ್ಚರ ಆಗುತ್ತೆ. ಮತ್ತೆ ಅಲ್ಲಿ ತನಕ ಕಾಯ್ತಾ ಕೂತಿರ್ತದೆ, ಆಮೇಲೆ ಮತ್ತೆ ಹೊಡಿತದೆ. ಹೀಗೆ ಸಂಸ್ಕೃತದಲ್ಲಿ ಮಾರಯತಿ ಅಂದರೆ ಕೊಲ್ಲೋದು, ಜಾರಯತಿ ಬದುಕಿಸೋದು, ಎಚ್ಚರ ಆಗ್ಲಿಕ್ಕೆ ಬಿಡೋದು, ಕೊಲ್ಲೋದು ಎಚ್ಚರ ಆಗ್ಲಿಕ್ಕೆ ಬಿಡೋದು, ಕೊಲ್ಲೋದು ಎಚ್ಚರ ಆಗ್ಲಿಕ್ಕೆ ಬಿಡೋದು, ಕೊಲ್ಲೋದು ಬದುಕಿಸೋದು, ಕೊಲ್ಲೋದು ಬದುಕಿಸೋದು, ಕೊಲ್ಲೋದು. ಈ ಥರ ಆಟ ಆಡಿ ಇನ್ನು ಹೇಳಲ್ಲ ಅಂದಾಗ ಹೊಡೆದಾಗ್ತದೆ ಬೆಕ್ಕು. ಈ ಗುಣ ಆ ಬೆಕ್ಕಿಗೆ ಯಾಕೆ ಬಂತು ಅಂದರೆ ಸ್ವಲ್ಪ ಗುಣ ಅಂದರೆ ಆ ಬೆಕ್ಕಿಗೆ ಮಾರ್ಜಾಲ ಅಂತ ಕರೀಲಿಕ್ಕೆ ಏನು ಹೆಸರು ಅಂದರೆ ಅದು ದೇವರ ಹೆಸರು. ಯಾವುದೇ ಜೀವರನ್ನ ಒಮ್ಮೆಲೆ ಕೊಲ್ಲಲ್ಲ, ಒಮ್ಮೆಲೆ ಹುಟ್ಟಿಸಲ್ಲ. ಹುಟ್ಟಿಸ್ತಾನೆ ಮತ್ತೆ ಕೊಲ್ತಾನೆ, ಮತ್ತೆ ತಿರ್ಗ ಇನ್ನೆಲ್ಲೋ ಹುಟ್ಟಿಸ್ತಾನೆ ಮತ್ತೆ ಕೊಲ್ತಾನೆ, ಮತ್ತೆ ಇನ್ನೆಲ್ಲೋ ಹುಟ್ಟಿಸ್ತಾನೆ ಮತ್ತೆ ಕೊಲ್ತಾನೆ, ಮತ್ತೆಲ್ಲೋ ಹುಟ್ಟಿಸ್ತಾನೆ ಕೊಲ್ತಾನೆ. ಆದ್ದರಿಂದ ಎಲ್ಲ ಜೀವರಾಶಿಗಳನ್ನು ಹುಟ್ಟಿಸ್ತಾನೆ ಕೊಲ್ತಾನೆ, ಹುಟ್ಟಿಸ್ತಾನೆ ಕೊಲ್ತಾನೆ, ಹುಟ್ಟಿಸ್ತಾನೆ ಕೊಲ್ತಾನೆ. ಆದ್ದರಿಂದ ಆ ದೇವರಿಗೆ ಮಾರ್ಜಾಲ ಅಂತ ಕರೀತಾರೆ. ಆ ಕೆಲಸವನ್ನು ಈ ಬೆಕ್ಕು ಮಾಡ್ತಾ ಇದೆ ನೋಡಿ. ಆ ದೇವರ ಹೆಸರನ್ನು ಇಟ್ಟುಕೊಂಡದ್ದು ಯಾಕೆ ಇಟ್ಕೊಂತು? ಆ ಗುಣ ಇದಕ್ಕೆ ಇಷ್ಟ ಆಯಿತು. ಈಗ ಒಬ್ಬರಲ್ಲಿ ಸಾವಿರಾರು ಗುಣಗಳಿರ್ತದೆ, ಅದು ನಮಗೆ ಯಾವುದೋ ಇಷ್ಟ ಆಗ್ಬೋದು, ಕೆಲವು ಇಷ್ಟ ಆಗದೇನೆ ಇರ್ಬೋದು. ಆದರೆ ಒಂದೊಂದು ಜೀವಕ್ಕೆ ಒಂದೊಂದು ಗುಣ ಇಷ್ಟ ಆಗುತ್ತೆ. ಈ ಬೆಕ್ಕು ಏನು ಮಾಡ್ತು? ಆ ಗುಣ ತುಂಬ ಇಷ್ಟಪಡ್ತು. ಆ ಇಷ್ಟಪಟ್ಟು ಅದನ್ನೇ ಉಪಾಸನೆ ಮಾಡಿ 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 ಆ ಗುಣ ತನ್ನ ಮೈಲಿ ಮೇಲೆ ತಂದ್ಕೊಂತು. ಆದ್ದರಿಂದ ಯಾರನ್ನೇ ಕೊಲ್ಲಬೇಕಾದ್ರೂ ಒಮ್ಮೆಲೆ ಕೊಲ್ಲಲ್ಲ. ಹೀಗೆ ಯಾವ ಗುಣವನ್ನು ನೀವು ದೇವರಲ್ಲಿ ಉಪಾಸನೆ ಮಾಡ್ತಾ ಬರ್ತೀರೋ ಆ ರೂಪ ನಿಮಗೆ ಬರ್ತದೆ. ಅಗ್ನಿಗೆ ಯಾಕೆ ಈ ರೂಪ ಬಂತು? ಅಗಮ್ನಯತಿ. ಏನು ಹಾಕಿದ್ರು ಸುಟ್ಟು ಸುಟ್ಟು. ಇದು ಯಾರ್ದು? ನಮ್ಮ ದೇವರು. ನೀವು ಏನೇ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ದೇವರ ಸ್ತೋತ್ರ ಮಾಡಿದರೆ ಅಗಮ್ ನಿಮ್ಮ ಒಳಗಿರತಕ್ಕಂಥ ಪಾಪವನ್ನ ನಯತಿ ಕೊಂಡೊಯ್ತಾನೆ ಅಂತ ಈ ಅಗ್ನಿ ಉಪಾಸನೆ ಮಾಡ್ತಿದ್ದಂತೆ. ಆದ್ದರಿಂದ ಅವನಿಗೆ ಅಗ್ನಿ ಅಂತ ಹೆಸರು ಬಂತು. ಈ ಥರ ಶಬ್ದಗಳನ್ನು ಸಮನ್ವಯ ಮಾಡಬೇಕು. ಒಂದೊಂದಕ್ಕೂ
ನೀವು ಅಪ್ಲೈ ಮಾಡ್ತಾ ಹೋಗಬೇಕು. ಆವಾಗ ಇಡೀ ಜಗತ್ತಿನಲ್ಲಿರುವ ಎಲ್ಲ ಶಬ್ದಗಳನ್ನು ಹೇಗೆ ಭಗವಂತನಲ್ಲಿ ಸಮನ್ವಯ ಮಾಡಬೇಕು ಅಂತ ಹೇಳುವ ಅಧ್ಯಾಯ, ಅದಕ್ಕೆ ಸಮನ್ವಯ ಅಧ್ಯಾಯ ಅಂತ ಕರೀತಾರೆ. ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯ ಮುಗಿ. ಹೌದ್ರಿ, ಇಷ್ಟು ಸುಲಭನ ಸಾಧನೆ ಅಂದರೆ ಇಲ್ಲ. ಈಗ ನೀವೇನು ಮಾಡಿದ್ರಿ, ಮೇಲೆ ಯಾವುದೋ ಒಂದು ಅದ್ಭುತವಾದ ವಸ್ತುವನ್ನು ಇಟ್ರಿ, ಅದಕ್ಕೆ 4 ಪಿಲ್ಲರ್. ಆ ಪಿಲ್ಲರ್ ಏನಾಯಿತು, ಅಲ್ಲಾಡ್ತಿತ್ತು. ಅಲ್ಲಾಡದ ಹಾಗೆ ಪ್ಲಾಟ್ಫಾರಮನ್ನೇ ಸರಿ ಮಾಡಿದ್ರಿ. ಈಗ ಕೈ ಕಟ್ಕೊಂಡು ಕೂಡೋ ಹಂಗಿಲ್ಲ. ಯಾಕೆ ಅಂದರೆ ಇದನ್ನೇನೋ ನೀವು ಸರಿ ಮಾಡಿದ್ರಿ, ಆದರೆ ಈ ಬೇಡಾದವರು ಬಂದ್ಬಿಟ್ಟು ಗಲಾಟೆ ಮಾಡಿದ್ರೆ, ಇದು ನಮ್ಮ ಸೈಟು, ನೀವು ಮನೆಯೆಲ್ಲ ಒಡೆದು ಹಾಕ್ತೀವಿ, ಇಲ್ಲಾಂದ್ರೆ ಬುಲ್ಡೇಜರ್ ಬಾಬಾ ಬಂದು ಒಡೆದು ಹಾಕ್ಬಿಡ್ತಾನೆ ಅಂತ ಹೀಗೆಲ್ಲ ಹೇಳಿಬಿಟ್ರೆ ಏನು ಮಾಡ್ಲಿಕ್ಕಾಗುತ್ತೆ? ನೀವೇನೋ ಪಿಲ್ಲರ್ ಸರಿ ಮಾಡಿದ್ರಿ, ಇದಾಯಿತು, ವಸ್ತು ಎಲ್ಲ ಸರಿ ಇದ್ರಿ, ಯಾವನೋ ಬಂದ್ಬಿಟ್ಟು ಒಡೆದು ಹಾಕ್ಬಿಟ್ರೆ ಅಲ್ರಿ ಯಾಕೆ ಹೊಡಿತಾನೆ? ಅದಕ್ಕೆ ಕಾರಣ ಬೇಕಾಗಿಲ್ಲ, ಅವನಿಗೆ ಇಷ್ಟ ಏನೋ ಹೊಡಿತಾನೆ ಅಷ್ಟೆ. ನಿಮ್ಮನ್ನು ಹೆದರಿಸ್ಬೇಕು ಹೊಡಿತಾನೆ, ನಿಮ್ಮನ್ನು ಈ ಸೈಟ್ ಬಿಟ್ಟು ಓಡಿಸ್ಬೇಕು ಹೊಡಿತಾನೆ, ಏನು ಬೇಕಾದ್ರೂ ಮಾಡ್ಬೋದಲ್ವಾ? ನಿಮಗೆ ವಿರೋಧ ಮಾಡಬೇಕಾದ್ರೆ ಕಾರಣ ಬೇಕಾಗಿಲ್ಲ. ನಿಮ್ಮನ್ನು ಕಂಡ್ರೆ ನನಗೆ ಆಗದಿದ್ರೆ ಸಾಕು, ನಾನು ಹೆಂಗೋ ವಿರೋಧ ಮಾಡ್ತೀನಿ. ನಿಮಗೆ ಟಾರ್ಚರ್ ಕೊಡಬೇಕು ಅಂತಂದರೆ ಅದಕ್ಕೊಂದು ಕಾರಣ ಬೇಕು ಅಂತಿಲ್ಲ. ನಿಮಗೆ ಟಾರ್ಚರ್ ಕೊಡಬೇಕು ಅಂತ ನಂಗೆ ಮನಸ್ಸಿಗೆ ಬಂತಲ್ಲ, ಆ ಮನಸ್ಸಿಗೆ ಬಂದದ್ದೇ ಕಾರಣ. ಏನು ಬೇಕಾದ್ರೂ ಮಾಡ್ಬೋದು. ನೀವು ಕೂತ್ರೆ ತಪ್ಪು, ನೋಡಿದ್ರು ನಿಂತ್ರಿ ಅದು ತಪ್ಪು ಅಲ್ಲ, ನಿಂತರೂ ತಪ್ಪು, ಕೂತ್ರೂ ತಪ್ಪು, ಮಾತಾಡಿದ್ರು ತಪ್ಪು, ನೋಡಿದ್ರು ತಪ್ಪು. ನೋಡಿದ್ರ ಅವನು ನನ್ನೇ ನೋಡ್ತಾ ಇದ್ದಾನೆ, ನಾನು ಕಳ್ಳ ಅಂತ ತಿಳ್ಕೊಂಡಿದ್ದೆ. ಅಲ್ರಿ, ನಾನು ನಿಮ್ಗೆ ನೋಡಿದ್ರೆ ಕಳ್ಳ ಯಾಕಾಗ್ತೀನಿ, ನೀ ಅದಕ್ಕೆ ನೋಡ್ತಾ ಇದ್ದೆ, ಹೀಗೆ ಅಪಾದನೆ ಮಾಡಿ. ಈಗ ಮನೆಯಲ್ಲಿ ಪಾಪ ಹೆಂಡತಿ ಹೇಳ್ತಾಳೆ, ಅದನ್ನು ತಿನ್ನಬೇಕು ಅಂತ ಆಸೆ ಇದೆ ಅಂತಾನೆ ಅಂತ ಇಟ್ಕೊಳ್ಳಿ, ರಿಟೈರ್ಡ್ ಆದಮೇಲೆ. ಆಗ ನಿಮ್ಗೆ ಬೇರೆ ಕೆಲಸ ಇಲ್ಲ, ಸುಮ್ಮ ಕೂಡ್ರಿ, ಅವೆಲ್ಲ ತಿಂದು ಹೊಟ್ಟೆ ಕೆಡಿಸ್ಕೋಬಾರ್ದು, ನಾನು ಇಷ್ಟೇ ಮಾಡ್ತೀನಿ, ತಿನ್ಬೇಕು, ಬೇಕಾದ್ರೆ ತಿನ್ರಿ, ಬಿಡ್ರಿ ಅಂತ. ಆಗ ನೋಡಿದ್ಯಾ, ನಾನು ಇಷ್ಟು ದಿವಸ ದುಡ್ಡು ತಂದು ಹಾಕ್ತಿದ್ದೆ, ಅದಕ್ಕೆ ಏನು ಕೇಳಿದ್ರು ಮಾಡಿ ಹಾಕ್ತಿದ್ರು, ಈಗ ತಂದು ಹಾಕಲ್ಲ, ಅದು ಇದು ಶುರು ಆಗುತ್ತೆ ನೋಡಿ. ಒಂದೊಂದೇ ಅದಕ್ಕೊಂದು ಮನೆ ಕಟ್ತಾನೆ, ಅದಕ್ಕೊಂದು ಬೇಡಾದ ಯೋಚನೆಗಳು ಬರ್ಲಿಕ್ಕೆ ಶುರುವಾಗುತ್ತೆ. ಯಾಕ್ರಿ ಬೇಡಾದ ಯೋಚನೆ? ಅದಕ್ಕೆ ಕಾರಣ ಬೇಕಾಗಿಲ್ಲ. ನಾನು ಕಂಡ್ರೆ ಇಷ್ಟ ಇಲ್ಲ, ಅದಕ್ಕೆ ಕಂಡ್ರೆ ಇಷ್ಟ ಇಲ್ಲ ಅನ್ನೋದನ್ನ ತಲೆಯಲ್ಲಿ ತುಂಬಿಸ್ಕೊಂಡ್ಬಿಟ್ರೆ ಅದು ಏನು ಬೇಕಾದರೂ ರೀಸನ್ಗಳು ಸಿಗ್ತಾ ಹೋಗ್ತವೆ, 1000 ರೀಸನ್ಗಳು ಸಿಗ್ತಾವೆ. ನೀವು ಇಷ್ಟ ಆದರೆ ಅಂತ ಇಟ್ಕೊಳ್ಳಿ, ಏನು ತಪ್ಪು ಮಾಡಿದ್ರು ಕೂಡ ಕ್ಷಮ ಬಂದ್ಬಿಡ್ತದೆ. ಹಾಗೆ ಇಲ್ಲಿ ವಿರೋಧ ಮಾಡಬೇಕಾದ್ರೆ ರೀಸನ್ ಬೇಕಾಗಿಲ್ಲ, ತಪ್ಪು ಅಂತ ಹೇಳಿಬಿಟ್ರೆ ಮುಗಿದು. ನೀವು ಹೆಂಗೆ ಪ್ರೂವ್ ಮಾಡ್ರಿ ಅದು ಸರಿ ಇಲ್ಲ, ನೀವು ಜಾಗ ಕಟ್ಟಿದ್ದೆ ಸರಿ ಇಲ್ಲ, ಅದು ನನ್ನ ಜಾಗದಲ್ಲಿ ಕಟ್ಟಿದೆ, ಅದು ಹೆಂಗ್ರಿ ನನಗೆ ರಿಜಿಸ್ಟರ್ ಆಗಿ ಅದೆಲ್ಲ ಇಲ್ಲ, ನಂದೇ ಅದು, ನನ್ನ ಸೈನಿಂದ ರಿಜಿಸ್ಟರ್ ಆಗಲ್ಲ, ಹೀಗೆಲ್ಲ ಏನೋ ಒಂದು ಹೇಳ್ತಾನಪ್ಪ. ಇಷ್ಟು 1 ಕೋಟಿ ಕೊಟ್ರಿ, ನಾನು ಈ ಜಾಗ ಬಿಟ್ಕೊಡ್ತೀನಿ, ನಾನು ಸೈನ್ ಮಾಡ್ತೀನಿ, ಪರ್ಮಿಷನ್ ಕೊಡ್ತೀನಿ, ನಾನು ಅಲ್ಲೇ, ಅದೆಲ್ಲ ನಂಗೆ ಗೊತ್ತಿಲ್ಲ. ಈಗ ಏನು ಮಾಡ್ತೀರಿ? ಈಗ ಇನ್ನು ಕೋರ್ಟಿಗೆ ಹೋಗ್ಬೇಕು, ಆ ಕೋರ್ಟ್ ಹೇಳಿದ್ದದೆ, ಅದೇನು ನಮ್ಮ ಆಯುಷ್ಯನೇ ಮುಗಿದೋಗಿರ್ತದೆ, ಕೋರ್ಟ್ ಇನ್ನು ಜಡ್ಜ್ಮೆಂಟೇ ಕೊಟ್ಟಿರಲ್ಲ, ಆವಾಗ ಏನು ಮಾಡ್ತೀವಿ? ಈ ಥರ ವಿರೋಧ ಯಾರು ಬೇಕಾದರೂ ಮಾಡ್ಬೋದು. ಆವಾಗ ಏನು ಮಾಡಬೇಕು ಅಂತ ದೊಡ್ಡ ಪ್ರಶ್ನೆ. ಇದು ಸಾಧನೆಯಲ್ಲಿ ನಮ್ಮನ್ನು ಅಪ್ಲೈ ಮಾಡಿಕೊಂಡಾಗ ಅದಕ್ಕಾಗಿ ವೇದವ್ಯಾಸ ದೇವರು 2ನೇ ಅಧ್ಯಾಯ ಬರೆದ್ರು. ಅದರ ಹೆಸರಿಟ್ಟರು ಅವಿರೋಧ ಅಧ್ಯಾಯ. ಮೊದಲನೇದು ಸಮನ್ವಯ ಅಧ್ಯಾಯ, 2ನೇದು ಅವಿರೋಧ ಅಧ್ಯಾಯ. ಯಾವ ವಿರೋಧಗಳು ಬರ್ತದೆ ಅದನ್ನು ಹೇಗೆ ಪ್ಯಾಚಪ್ ಮಾಡಬೇಕು, ಅದಕ್ಕೆ ಸರಿಯಾಗಿ ಹಾಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ತಿಳಿಸಿಕೊಟ್ಟ ಅದ್ಭುತವಾದ ಅಧ್ಯಾಯವೇ 2ನೇ ಅಧ್ಯಾಯ, ಅವಿರೋಧ ಅಧ್ಯಾಯ. ಅಲ್ಲಿಗೆ 2 ಅಧ್ಯಾಯ ಇತ್ತು, ಸಮನ್ವಯ ಅಧ್ಯಾಯ, ಅವಿರೋಧ ಅಧ್ಯಾಯ. ಇನ್ನು 3ನೇ ಅಧ್ಯಾಯ ಇದೆ. ಹೌದ್ರಿ, ಅವರು ಇದು ಆಯಿತು, ಅವ್ರದ್ದು ತೊಂದರೆ ಇಲ್ಲ, ಇದನ್ನು ಮುಂದೇನು ಮನೆಯೆಲ್ಲ ಕಟ್ಸಿದ್ರಿ, ಪಿಲ್ಲರ್ ಹಾಕಿದ್ರಿ, ಮೇಲೆಲ್ಲ ಚೆನ್ನಾಗಿದೆ, ಬಣ್ಣ ಗಿಣ್ಣ ಹೊಡೆದ್ರಿ, ಮುಂದೇನು? ಮನೆ ಕಟ್ಸೋದ್ರಿಂದ ಬೆನ್ನು ಚಪ್ಪರಿಸೋದಲ್ಲ. ನಮ್ಮ ಬೆನ್ನು ನಾವು ತಟ್ಕೊಂಡು ನೋಡ್ರಿ ಅಂತ ಮನೆ ಕಟ್ಟಿದ್ದೀನಿ ತಗೊಂಡು ಏನು ಮಾಡ್ತೀಯ? ಆ ಮನೆ ಒಳಗಡೆ ಇದ್ದುಕೊಂಡು ನಿನ್ನ ಸಾಧನೆ ಏನು ಮಾಡ್ಕೊಂಡೀಯಾ ಅಲ್ವಾ? ನಾನು ದೊಡ್ಡ ಮನೆ ಕಟ್ಟಿದ್ದೀನಿ ರೀ ಆಚಾರ್ಯ, ಬಂದು ನೋಡ್ರಿ. ಹೌದು, ನೋಡಿ ಏನು ಮಾಡಬೇಕು? ಭಾರಿ ದೊಡ್ಡದು, ನಿಮಗೇನು ಅನ್ನಿಸ್ತು? ಅಲ್ಲ, ಮನೆ ಗೋಡೆ ನೋಡಿ ಹೇಳೋದಲ್ಲ, ಪೇಂಟ್ ನೋಡಿ ಹೇಳೋದಲ್ಲ, ಡಿಸೈನ್ ನೋಡಿ ಹೇಳೋದಲ್ಲ, ಮತ್ತೇನು? ಆ ಮನೆ ಎಷ್ಟು ಜನರಿಗೆ ಉಪಕಾರ ಮಾಡಿತು. ನಮ್ಮ ಶ್ರೀ ವಿಜಯದಾಸರು ಹೇಳ್ತಾರೆ, ದೊಡ್ಡ ಮನೆ ಕಟ್ಟಿದ್ದೀನಿ ರೀ. ಹೌದಾ? ಅತಿಥಿಗಳಿಗೆ ಅನ್ನವಿಕದ ಸದನ ವ್ಯಾತಕೆ. ದೊಡ್ಡ ಮನೆ ಕಟ್ಟಿದ್ದೀರಿ, ಅತಿಥಿಗಳಿಗೆ ಊಟ ಆಗಿದೆಯಾ? ಬ್ರಾಹ್ಮಣರ ಭೋಜನ ಆಗಿದೆಯಾ? ಮತ್ತು ಅದೇ ಇಲ್ದಿದ್ರೆ ನೀವು ಎಂಥ ದೊಡ್ಡ ಅರಮನೆ ಕಟ್ಟಿ ಏನು ಪ್ರಯೋಜನ?
ಕಟ್ಟಿದ ಮನೆ ಸಾರ್ಥಕ ಆಗಬೇಕಾದ್ರೆ ಆ ಮನೆ ಒಳಗೆ ಬ್ರಾಹ್ಮಣ ಭೋಜನ ನಡಿಬೇಕು, ಶಾಸ್ತ್ರಜ್ಞಾನ ನಡಿಬೇಕು, ಪಾಠ ಪ್ರವಚನ ನಡಿಬೇಕು. ಅದಿದ್ರೆ ಅದು ಮನೆ. ನೀವು 4 ಗೋಡೆ ಇರಲಿ, ಅದರೊಳಗೆ ಇಷ್ಟು ನಡೆದಿದೆ ಅಂದ್ರೂ ಸಾರ್ಥಕ. ದೊಡ್ಡ ಅರಮನೆ, ಇದು ಯಾವುದು ನಡೆದಿಲ್ಲ, ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತಾರೆ ಮನೆಯ ಹೆಸರು ಭವನ ಅಂತ ಇಡಬೇಕಂತೆ. ಯಾಕೆ ಅಂದರೆ ಅಂದರೆ ಭಗವಂತನ ಜ್ಞಾನ, ಭಗವಂತನ ಭಕ್ತಿ, ಭಗವಂತನ ಕಥೆ, ಭಗವಂತನ ಪೂಜೆ, ಭಗವದ್ಭಕ್ತರ ಆಗಮನ. ಈ 5 ಇದ್ರೆ ಅದು ಭವನ. ಇಲ್ದಿದ್ರೆ 5 ಇಲ್ಲ ಅಂದರೆ ತೆಗೆದು ಬಿಡಿ, ಬರೀ ವನ. ವನದಲ್ಲಿ ಯಾರಿರ್ತಾರೆ? ಪ್ರಾಣಿಗಳು. ಅಂದರೆ ನಾವೆಲ್ಲ ಪ್ರಾಣಿಗಳು ಅಂತ ಅರ್ಥ. ಹಾಗಾಗಿ ಏನಾಯಿತು? ಅಂದರೆ ಏನಾಯಿತು? ಆ ಮನೆ ಕಟ್ಟಿದ್ದು ಸಾರ್ಥಕ ಆಗಬೇಕಾದರೆ ಮೊದಲು ನಾವು ಅದನ್ನು ಯೂಟಿಲೈಸ್ ಮಾಡ್ಕೋಬೇಕು. ನಮಗೆ ಆ ವಸ್ತು ಎಷ್ಟು ಉಪಯೋಗ ಆಯಿತು ಅನ್ನೋದರಲ್ಲಿ ಅದು ಸಾರ್ಥಕ ಆಗುತ್ತೆ. ಹಾಗೇನೆ ಸಮನ್ವಯ ಮಾಡಿದ್ರು, ವಿರೋಧ ಬಂದದ್ದು ಪರಿಹಾರ ಆಯಿತು. ಮುಂದೆ ಏನು ಮಾಡಿದ್ರೆ ಸಾರ್ಥಕ? ಸಾಧನೆ ಮಾಡಿಕೊಂಡ್ರೆ ಮಾತ್ರ ಅದು ಸಾರ್ಥಕ. ಹೇಗೆ ಸಾಧನೆ ಮಾಡಬೇಕು ಅಂತ ತಿಳಿಸಿದ ಅಧ್ಯಾಯವೇ ಸಾಧನಾಧ್ಯಾಯ. ಇದು ಬ್ರಹ್ಮಸೂತ್ರದಲ್ಲಿ 4ನೇ ಅಧ್ಯಾಯ. ಅದನ್ನ ಸಾಧನಾಧ್ಯಾಯ ಎಂಬುದಾಗಿ ಹೇಳ್ತಾರೆ. ಹೌದು, ಸಾಧನೆ ಮಾಡಿ ಮಾಡು 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 ಮಾಡಿ ನೀವು ಮಾಡ್ತಾ ಇರು. ನಮ್ಮಲ್ಲಿ ಯಾರು ಹೇಳ್ತಾರೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಕೆಲಸ ಮಾಡ್ತಾ ಇರು, ಫಲಾಪೇಕ್ಷೆ ಪಡಬೇಡ. ಯಾರು ಮಾಡ್ತಾನ್ರಿ ಈ ಕಾಲದಲ್ಲಿ? ಏನಾದ್ರೂ ಫಲ ಇದೆ ಅಂತಾದ್ರೆ ಮಾತ್ರ ಕರ್ಮ ಮಾಡ್ತಾನೆ ಹೊರತು ಇಲ್ದ್ರಿ ಯಾರೂ ಮಾಡಲ್ಲ. ಅಟ್ಲೀಸ್ಟ್ ಪಾಪ ಪರಿಹಾರ ಆಗುತ್ತೆ ರೀ ಪ್ರವಚನ. ಇವತ್ತು ನೀವು ಬಂದು ಭಾಗವತ ಕೇಳಿದ್ರೆ ಅಥವಾ ಪ್ರವಚನ ಕೇಳಿದ್ರೆ ಏನು ಲಾಭ? ಏನು ಲಾಭ ಇಲ್ಲ. ಬಂದು ಕೇಳ್ರಿ ಅಟ್ಟ, ಯಾರು ಬರಲ್ಲ. ಮತ್ತೇನು? ನಾಳೆ ದಿವಸ ತೀರ್ಥ ಪ್ರಸಾದದ ವ್ಯವಸ್ಥೆ ಇದೆ, ಹಂಗಾದ್ರೆ ಬರ್ತೀವಿ. ಅಂದ್ರೆ ಇಲ್ಲಿ ಅಲ್ಲ ಹೇಳೋದು, ಯಾವಾಗ ಅದು ಅಲ್ಲಿ ನೋಡಿ ಪ್ರವಚನ ಇದೆ ಅಂದರೆ ತೀರ್ಥ ಬಂದ ಯಾರ್ಯಾರು ಪ್ರವಚನಕ್ಕೆ ಬರ್ತಾರೋ ಅವರಿಗೆಲ್ಲ ತೀರ್ಥ ಪ್ರಸಾದ ವ್ಯವಸ್ಥೆ ಇದೆ ಅಂತ ನೋಡ್ಬೇಕು, ಸಂಖ್ಯೆ ಜಾಸ್ತಿ ಆಗುತ್ತೆ. ತಾತ್ಪರ್ಯ ಇದು ತಪ್ಪು ಅಂತ ಹೇಳ್ತಾ ಇಲ್ಲ, ಪ್ರಸಾದ ಸಿಗುತ್ತಾ, ಅದು ಒಂದು ದೃಷ್ಟಿಕೋನ ಚೆನ್ನಾಗಿದೆ. ಆದರೆ ಇಲ್ಲಿ ಮೂಲ ಉದ್ದೇಶ ಏನು ಅಂದರೆ ಯಾವುದೇ ಒಂದು ಕ್ರಿಯೆ ಆಗಬೇಕಾದ್ರೆ ಅದಕ್ಕೊಂದು ಫಲ ಇದ್ರೆ ಮಾತ್ರ ಅದು ಉಪಯೋಗ. ಫಲ ಇಲ್ದಿದ್ರೆ ಪ್ರಯೋಜನ ಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ ಅಂತ ಹೇಳಿ ಫಲ, ಅದನ್ನು ಯಾವುದಾದ್ರೂ ಒಂದು ಫಲ ಅಂದರೆ ಮೋಕ್ಷವೆಂಬ ಫಲ ಇಷ್ಟೆಲ್ಲ ಮಾಡಿದರೆ ಸಿಗುತ್ತೆ ಅಂತ ಯಾವುದನ್ನು ಹೇಳ್ತಾರೋ, ಮೋಕ್ಷದ ವರ್ಣನೆ ಇದೆಯೋ ಅದು ಫಲಾಧ್ಯಾಯ. ಹಾಗಾದ್ರೆ ಏನಾಯ್ತು? ಸಮನ್ವಯ ಅಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ ಅಂತ 4 ಅಧ್ಯಾಯಗಳಿಂದ ಕೂಡಿರುವ ಬ್ರಹ್ಮಸೂತ್ರ. ಒಂದೊಂದು ಅಧ್ಯಾಯದಲ್ಲಿ 4 ಪಾದ. ಮೊದಲನೇ ಅಧ್ಯಾಯದಲ್ಲಿ ಪ್ರಥಮ ಪಾದ, ದ್ವಿತೀಯ ಪಾದ, ತೃತೀಯ ಪಾದ, ಮತ್ತೆ ಅದರಲ್ಲೂ ಸೂತ್ರಗಳು ಬೇರೆ. ಇವೆಲ್ಲ ಸೇರಿ 564 ಬ್ರಹ್ಮಸೂತ್ರಗಳನ್ನೇನೋ ವೇದವ್ಯಾಸದೇವರು ರಚನೆ ಮಾಡಿಕೊಟ್ರು. ನಮಗೆ ತಲೆ ಬುಡ ಅರ್ಥ ಆಗಲ್ಲ, ಏನು ಮಾಡಬೇಕು? ಆಗ ಶ್ರೀಮದ್ ಆಚಾರ್ಯರು ಬಂದು ಆ ಬ್ರಹ್ಮಸೂತ್ರಕ್ಕೆ 4 ಗ್ರಂಥಗಳನ್ನು ಬರೆದರು. ಒಂದು ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯ, ನ್ಯಾಯ ವಿವರಣ, ಅಣುಭಾಷ್ಯ ಅಂತ ಇಷ್ಟು ಬರೆದ್ರು. ಇಷ್ಟು ಬರೆದ್ರೂ ನಮ್ಗೆ ಅರ್ಥ ಆಗಲಿಲ್ಲ. ಆಗ ಟೀಕಾಕೃತ್ಪಾದರು ಆ ಬ್ರಹ್ಮಸೂತ್ರ ಭಾಷ್ಯ ಉಂಟಲ್ವ, ಅದಕ್ಕೆ ತತ್ವ ಪ್ರಕಾಶಿಕ ಅಂತ ಅರ್ಥ ಬರೆದ್ರು. ಅದೇ ಅನುವ್ಯಾಖ್ಯಾನ ಇದೆಯಲ್ಲ, ಆ ಅನುವ್ಯಾಖ್ಯಾನಕ್ಕೇನೆ ಟೀಕಾರಾಯರು ಶ್ರೀಮನ್ಯಾಯ ಸುಧಾ ಅನ್ನುವಂಥ ದೊಡ್ಡ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಆ ಶ್ರೀಮನ್ಯಾಯ ಸುಧಾಕ್ಕೆ ರಾಯರು ಪರಿಮಳ ಅಂತ ಗ್ರಂಥ ಬರೆದರು. ಹಾಗಾದರೆ ಬ್ರಹ್ಮಸೂತ್ರಕ್ಕೆ ಬರೆದ್ರಲ್ವ ತತ್ವ ಪ್ರಕಾಶಿಕ ಅಂತ, ಅದಕ್ಕೆ ಪರಿಮಳ ಥರ ಬರೆದಿಲ್ವಾ? ಬರೆದಿದ್ದಾರೆ. ಅದಕ್ಕೆ ಏನು ಹೆಸರಿಟ್ರು ಅಂತ ಕೇಳಿದಾಗ ಅದಕ್ಕೆ ತತ್ವ ಪ್ರಕಾಶಿಕ ವ್ಯಾಖ್ಯಾನ, ಚಂದ್ರಿಕಾ, ಬೆಳದಿಂಗಳು ಅಂತನ್ನುವ ಅರ್ಥದಲ್ಲಿ ಬಹಳ ಅದ್ಭುತವಾಗಿ. ಹಾಗೆ ಗೀತೆಗೂ 2 ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಶ್ರೀಮದ್ ಆಚಾರ್ಯರು. ಇಡೀ 701 ಶ್ಲೋಕಗಳಿಂದ ಕೂಡಿರ್ತಕ್ಕಂಥ ಭಗವದ್ಗೀತೆಗೂ 2 ಗ್ರಂಥಗಳನ್ನು, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಅಂತ.
ಅದಕ್ಕೆ ಟೀಕಾಕೃತ್ಪಾದರ ವ್ಯಾಖ್ಯಾನ ಬರೆದ್ರು. ಗೀತಾ ಭಾಷ್ಯ ಅಂತೇನು ಶ್ರೀಮದಾಚಾರ್ಯ ಬರೆದ್ರು ಅದಕ್ಕೆ ಪ್ರಮೇಯ ದೀಪಿಕಾ ಅಂತ. ಗೀತಾ ತಾತ್ಪರ್ಯ ಅಂತೇನು ಬರೆದ್ರು, ತಾತ್ಪರ್ಯ ನಿರ್ಣಯ ಅಂತ ಏನು ಶ್ರೀಮದಾಚಾರ್ಯ ಬರೆದ್ರು ಅದಕ್ಕೆ ನ್ಯಾಯ ದೀಪಿಕಾ ಅಂತ ಗ್ರಂಥ ಬರೆದ್ರು. ಪ್ರಮೇಯ ದೀಪಿಕಾ, ನ್ಯಾಯ ದೀಪಿಕಾ. ಆ ಪ್ರಮೇಯ ದೀಪಿಕಕ್ಕೂ ಕೂಡ ರಾಯರು ವ್ಯಾಖ್ಯಾನವನ್ನು ಬರೆದರು. ನ್ಯಾಯ ದೀಪಿಕಕ್ಕೂ ಕೂಡ ರಾಯರು ವ್ಯಾಖ್ಯಾನ ಬರೆದರು. ರಾಯರು ಬರೆದಿದ್ದಾರೆ, ವಾದಿರಾಜರು, ಬೇಕಾದಷ್ಟು ಜನ ವ್ಯಾಖ್ಯಾನಗಳು ಬರೆದಿದ್ದಾರೆ. ಅದಲ್ಲದೆ ರಾಯರು ಇದೆಲ್ಲ ಬಂದಿರತಕ್ಕಂಥ ಸಾರವನ್ನು ಸಂಗ್ರಹಿಸಿ ಒಂದು ಗ್ರಂಥ ಬರೆದ್ರು. ಅದೇ ಗೀತಾ ವಿವೃತ್ತಿ ಅಂತ ಸ್ವತಂತ್ರ ಗ್ರಂಥ ನಮ್ಮ ರಾಯರದ್ದು. ಅದನ್ನು ಓದಿದ್ರೆ ಇವರ ವ್ಯಾಖ್ಯಾನದಲ್ಲಿ ಏನು ಹೇಳಿದ್ದಾರೆ, ಅವರ ವ್ಯಾಖ್ಯಾನ. ಈಗ ಎಲ್ಲಿಯಾದರೂ ಪ್ರವಚನ ಮಾಡಬೇಕು ಅಂತಂದ್ರೆ ನಮಗೆ ರಾಯರ ಗೀತಾ ವಿವೃತ್ತಿ ಇಟ್ಕೊಂಡ್ಬಿಟ್ರೆ ಸಾಕು. ಶ್ರೀಮದಾಚಾರ್ಯ ಹಿಂಗೆ ಹೇಳಿದ್ದಾರೆ, ಇವ್ರು ಹಿಂಗೆ ಹೇಳಿದ್ದಾರೆ, ಪ್ರಮೇಯ ದೀಪಿಕರು ಹೀಗೆ ಹೇಳಿದ್ದಾರೆ, ಟೀಕಾರಾಯರು ಅದಕ್ಕೆ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ, ಎಲ್ಲ ಜಳ 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 ಹೇಳ್ಬೋದು. ಒಂದೊಂಥರ ಡೈಜೆಸ್ಟ್ ಇದ್ದ ಹಾಗೆ ಟಕ್ಕಂದು ಎಲ್ಲದರ ಸಂಗ್ರಹಿಸಿ ನಮಗೆ ಒಂದೇ ಕಡೆ ಕೊಡ್ತಾರೆ. ಅದ್ಭುತವಾಗಿರತಕ್ಕಂಥ ವ್ಯಾಖ್ಯಾನ. ಯಾಕಿದನ್ನು ಹೇಳ್ತಾ ಇದ್ದೇನೆ ಅಂದರೆ, ಹೀಗೆ ಒಂದೊಂದರ ವ್ಯಾಖ್ಯಾನಗಳನ್ನು ಹೋಗ್ತಾ ಇದ್ರೆ, ಹಾಗಾದರೆ ಇದಿಷ್ಟರ ಅರ್ಥ ನಮಗೆ ಆಗಬೇಕಾದ್ರೆ ಟೋಟಲ್ ಆಗಿ ಆ 4 ಅಧ್ಯಾಯಗಳಲ್ಲಿ ಹೇಳಿರ್ತಕ್ಕಂಥ ಬ್ರಹ್ಮಸೂತ್ರ ಏನು ಹೇಳುತ್ತೆ ಅಂತ ಅನ್ನೋದೇ ತಲೆಗೆ ಹೋಗಲಿಲ್ಲ ಅಂದರೆ ಭಾಷ್ಯ ಏನರ್ಥ ಆಗುತ್ತೆ, ವ್ಯಾಖ್ಯಾನ ಏನರ್ಥ ಆಗುತ್ತೆ, ಸುಧಾ ಏನರ್ಥ, ಏನೂ ಅರ್ಥ ಆಗುತ್ತೆ. ಒಂದಕ್ಕೊಂದು ತಾಳಮೇಳಗಳೇ ಸಿಗಲ್ಲ. ಹಾಗಾಗಿ ವಿಜಯೇಂದ್ರ ಸ್ವಾಮಿಗಳವರು ಈ ಬ್ರಹ್ಮಸೂತ್ರ ನ್ಯಾಯ ಸಂಗ್ರಹ ಅಂತ ಏನು ಗ್ರಂಥವನ್ನು ಬರೆದಿದ್ದಾರೆ, ಬಹಳ ಅದ್ಭುತವಾಗಿರ್ತಕ್ಕಂಥ ಗ್ರಂಥವನ್ನು ಬರೆದಿದ್ದಾರೆ. ಕೆಲವು ವ್ಯಾಖ್ಯಾನಗಳನ್ನು ನಾನು ಇದರಲ್ಲಿ ಹೇಳಲಿಕ್ಕೆ ಹೊರಟಿದ್ದೇನೆ. ಏನು ಅಂತಂದರೆ ನೋಡಿ, 3ನೇ ಅಧ್ಯಾಯ ಅಲ್ಲ 3ನೇ ಅಧ್ಯಾಯ 3ನೇ ಪಾದ, 3ನೇ ಅಧ್ಯಾಯ 3ನೇ ಪಾದ 38ನೇ ಸೂತ್ರ. ಆ ಸೂತ್ರದಲ್ಲಿ ಹೇಳುವಾಗ ಏನು ಹೇಳ್ತಾರೆ ಅಂದರೆ, ಓಂ ವ್ಯತಿಹಾರೋ ವಿಷಪಂತಿ ಹಿತರವತು ಓಂ ಅಂತ ಒಂದು ಬ್ರಹ್ಮಸೂತ್ರ. ಈ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನಗಳನ್ನೆಲ್ಲ ಮಾಡಿ ಅಲ್ಲಿ ಹೇಳ್ತಾರೆ ಏನು ಅಂತಂದರೆ, ವ್ಯತಿಹಾರ ವ್ಯತಿಹಾರ ಓಂ ವ್ಯತಿಹಾರ ವಿಶಂತಿ ಹಿ ಇತರತವತ್ ಓಂ. ಹಾಗಾದರೆ ವ್ಯತಿಹಾರ ಅಂದರೆ ಏನು ಅಂತ. ವ್ಯತಿಹಾರ ಅಂದರೆ ನೀವೇನು ಪ್ರಶ್ನೆ ಕೇಳಿದ್ದೀರಿ, ನೀವೇನು ಉತ್ತರ ಹೇಳಿದ್ದೀರಿ, ನಮಗೆ ಗೊತ್ತಾಗದಿದ್ದಂಥ ಒಂದು ಸ್ಟೇಜ್. ನೀವು ಪ್ರಶ್ನೆ ಏನು ಕೇಳಿದರೆ ಗೊತ್ತಾಗಲಿಲ್ಲ, ಉತ್ತರ ಏನು ಹೇಳಿದರೆ ಗೊತ್ತಾಗಲಿಲ್ಲ. ಉಪನ್ಯಾಸ ಕೇಳಿದ ಕೂಡಲೇ ಖುಷಿಯಾಯಿತು. ಯಾರಾದರೂ ಕೇಳಿದರೆ ಏನು ಪ್ರಶ್ನೆ ತಗೊಂಡು ಏನು ಉತ್ತರ ಕೊಟ್ಟರು ಅಂದರೆ ಅದೆಲ್ಲ ಹೇಳಲಿಕ್ಕೆ ಬರಲ್ಲ. ಆದರೆ ವಿಷಯ ನಿರೂಪಣೆ ಚೆನ್ನಾಗಿತ್ತು, ನಮ್ಮ ತಲೆಗೆ ವಿಷಯ ಅರ್ಥ ಆಯಿತು ಅಂತ ಏನು ಹೇಳ್ತೀವಲ್ಲ, ಮಧ್ಯದ ಆನಂದವನ್ನು ಪಡುವಾಗ ಇದು ಪ್ರಶ್ನೆ ಏನು ಉತ್ತರ ಏನು ಅಂತ ಗೊತ್ತಾಗದಿದ್ದಂಥ ಸ್ಟೇಜಿಗೆ ಏನಂತ ಕರೀತಾರೆ, ವ್ಯತಿಹಾರ ಅಂತ ಕರಿಬೇಕು. ನೋಡಿ, ಈ ಶಬ್ದಗಳಿಗೆ ಹೀಗೆ ಅರ್ಥ ಕೊಡದಿದ್ದರೆ ಮೂಲ ಅರ್ಥವೇ ನಮ್ಗೆ ಗೊತ್ತಾಗಲ್ಲ. ಈ ರೀತಿಯಾಗಿ ಅರ್ಥ ಮಾಡಿ, ಅಂದರೆ ಒಟ್ಟು ತಾತ್ಪರ್ಯವನ್ನ ಹೇಳೋದಾದ್ರೆ, ಪ್ರಶ್ನೋತ್ತರಗಳು ಅಶ್ರುತವಾಗಿದ್ರೆ, ಅಶ್ರುತ ಅಂದ್ರೆ ನಶ್ರುತ, ಶ್ರುತವಾಗದಿದ್ರೆ, ಹೀಗೆ ಅಂತ ಗೊತ್ತಾಗದಿದ್ದಾಗ ಆಗ ಏನ್ ಮಾಡಬೇಕು ಅಂದರೆ ಅಧ್ಯಾಹಾರ ಮಾಡ್ಕೋಬೇಕು. ಪ್ರಶ್ನೆ ಗೊತ್ತಾಗ್ಲಿಲ್ಲಲ್ಲ, ನೀವು ಆ ಹಿಂದಿನ ಪ್ರಶ್ನೆಯಿಂದ ಪ್ರಶ್ನೆಯನ್ನು ತಗೊಳ್ಬೇಕು. ಇಲ್ಲಿ ಏನೋ ಹೇಳಲಿಕ್ಕೆ ಹೊರಟರು, ಅರ್ಥ ಆಗಲಿಲ್ಲ, ಆ ಹಿಂದಿಂದನ್ನು ತಗೊಳ್ಬೇಕು. ಉದಾಹರಣೆಗೆ ಈಗ ಇದು ತತ್ವ ಹೇಳಿಬಿಡ್ತಾರೆ, ಅದನ್ನು ಎಲ್ಲಿಯಾದರೂ ನೀವು ಅಪ್ಲೈ ಮಾಡಲಿಲ್ಲ ಅಂತಂದರೆ ಬರೀ ಥಿಯರಿ ಆಗುತ್ತೆ. ಅದಕ್ಕೆ ಪ್ರಾಕ್ಟಿಕಲ್ ಆಗಬೇಕು. ಆ ಪ್ರಾಕ್ಟಿಕಲ್ ಆದಾಗ ಆ ಥಿಯರಿ ತಲೆಯಲ್ಲಿ ಉಳಿತದೆ. ಅದನ್ನು ಹೇಗೆ ಅಂತಂದರೆ ಅದಕ್ಕೆ ಇವರು ವಿಜಯೇಂದ್ರ ಸ್ವಾಮಿಗಳವರು ಒಂದು ದೃಷ್ಟಾಂತ ಕೊಡ್ತಾರೆ. ಏನು, ಈಗ ನಿಮಗೆ ಪ್ರಶ್ನೋತ್ತರಗಳು ಗೊತ್ತಾಗಿಲ್ಲ, ಪ್ರಶ್ನೋತ್ತರಗಳು ಗೊತ್ತಾಗದೆ ನಿಮಗೆ ಅದನ್ನು ಓದ್ಲಿಕ್ಕೆ ಹೊರಟ್ರಿ. ಆಗ ಏನು ಮಾಡಬೇಕು, ಹಿಂದಿನ ಪ್ರಶ್ನೆಯನ್ನ ಇಲ್ಲಿ ಇಟ್ಟುಕೊಂಡು ಅದಕ್ಕೆ ಉತ್ತರ ಕೊಡ್ತಿದ್ದಾರೆ ಅಂತ ತಿಳ್ಕೊಳ್ಬೇಕು. ಹೇಗೆ, ಈಗ ಉದಾಹರಣೆಗೆ ಹೇಳಬೇಕಾದ್ರೆ, ಕೃಷ್ಣನನ್ನ ಮಥುರೆಯಿಂದ ಗೋಕುಲಕ್ಕೆ ಕರ್ಕೊಂಡು ಹೊರಟ ವಸುದೇವನಿಗೆ.
ಅವನಿಗೆ ಯಾಕೆ ಕರ್ಕೊಂಡು ಹೋಗುವಂತಾರೆ? ಇಲ್ಲಿದ್ರೇನಾಗುತ್ತೆ? ಅಲ್ಲ, ಈ ಕಂಸನ ಭಯ ಅಂತ ನೋಡುವ, ಇಲ್ಲಿದ್ರೂ ಬಿಡಲ್ಲ, ಅಲ್ಲಿದ್ರೂ ಬಿಡಲ್ಲ. ಅವನಿಗೇನು ಇಲ್ಲಿಂದ ಅಲ್ಲಿಗೆ ದೂರವ? ಎಲ್ಲ ಅವನ ಆಡಳಿತದಲ್ಲೇ ಇರುವಂತಹದ್ದು. ಇಡೀ ಆ ಊರಿನವರೆಲ್ಲ ಕರ ಅವನಿಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಬಿಡೋದೇನು, ಅಲ್ಲಿ ಬಿಡೋದೇನು? ಮತ್ತೆ ಇವನು ಯಾಕೆ ಕರ್ಕೊಂಡು ಹೋಗುವಂತಿದ್ದಾನೆ ಅರ್ಥ ಆಗಲಿಲ್ಲ. ಮತ್ತೆ ಇವನು ಕೇಳಿದ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಪ್ರಶ್ನೆನೂ ಇವನಿಗೆ ಉತ್ತರ ಸಿಗಲಿಲ್ಲ. ಪ್ರಶ್ನೆ ಏನು ಕೇಳಿದ? ಅವನು ಹೇಳಿದ್ದು ನನ್ನನ್ನು ತಲೆ ಮೇಲೆ ಇಟ್ಟುಕೊಂಡು ಹೋಗು ಅಂತ. ಇವನಿಗೆ ಏನು ಹೇಳ್ತದೆ? ನಿನ್ನನ್ನು ನನ್ನ ತಲೆ ಮೇಲೆ ಇಟ್ಟುಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ ಅಂದ. ಪ್ರಶ್ನೆ ಏನು? ನಿನ್ನನ್ನು ತಲೆಯಲ್ಲಿ ಇಟ್ಟುಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ. ಹಾಗಾದ್ರೆ ತಲೆಯಲ್ಲಿ ಇಟ್ಟುಕೊಂಡು ಹೋಗ್ಲಿಕ್ಕೆ ಆಗ್ತದ ಇಲ್ವಾ? ಅದಕ್ಕೇನಾದ್ರೂ ಕಾರಣ ಕೊಡ್ಬೇಕಲ್ಲ. ಇವನು ಉತ್ತರ ಕೊಡೋದೇ ಬೇರೆ. ಬಿದಿರಿನ ಬುಟ್ಟಿಯಲ್ಲಿ ನನ್ನನ್ನು ಇಟ್ಕೊಂಡು ಹೋಗು. ಅಲ್ಲೋ, ತಲೆ ಮೇಲೆ ಇಟ್ಕೊಳ್ಳಿಕ್ಕೆ ಆಗಲ್ಲ ಅಂದ್ರೆ ಬಿದಿರಿನ ಬುಟ್ಟಿ ಇಟ್ಕೊಂಡು ಅದನ್ನ ನೀನು ಇಟ್ಕೊಂಡು ಹೋಗು ಅಂತ. ಅದು ಹೆಂಗಾಗತ್ತೆ? ಯಾರಿಗಾದ್ರೂ ಪ್ರಶ್ನೆ ಬರೋದಲ್ಲ. ತಲೆ ಮೇಲೆ ಇಟ್ಟುಕೊಳ್ಳಿಕ್ಕೆ ಆಗಲ್ಲ, ನೀ ಬೇರೆ ಬಿದಿರಿನ ಬುಟ್ಟಿ ಇಟ್ಕೊಂಡು ಅದರೊಳಗೆ ಇಟ್ಕೊಂಡು ಹೋಗು ಅಂದ್ರೆ ಇನ್ನೂ ಎಷ್ಟು ಕಷ್ಟ. ಈಗ ಕೆಲವು ನೋಡಬೇಕು, ಒಳಗಡೆ ಸಾಮಾನು 2 ಪಂಚೆ 2 ಇದು ಸೀರೆ ಅಟ್ಟಿ ಇರ್ತದೆ. ಅದರ ಸೂಟ್ ಕೇಸ್ ಭಾರನೇ ನೋಡಬೇಕು. 15 kg ಅದೇ ಆಗೋಗಿರ್ತದೆ. ನೀನು ಮಾಡಿ ಅಲ್ರಿ, ನಾನು ಇಷ್ಟೇ ಸಾಮಾನು ತೊಗೊಂಡೋಗಿನ ಫ್ಲೈಟ್ನವ್ರು 15 kg, ಅದ್ರ ಸೂಟ್ ಕೇಸೇ ಅರ್ಧ ಭಾರ ಇದೆ. ಮತ್ತೆ ಏನು ಮಾಡಬೇಕು? ಈ ಬುದ್ಧಿವಂತ ಆದರೆ ತಾನು ಯಾವುದರೊಳಗೆ ಹಿಡಿಸ್ತಾನೋ ಅದು ವೈಟ್ಲೆಸ್ ಇರಬೇಕು. ಆವಾಗ ನಿಮ್ಮ ಸಾಮಾನು ಸೇಫ್ ಆಗಿರಬೇಕು, ವೈಟ್ಲೆಸ್ ಆಗಿರಬೇಕು, ಸೇಫ್ ಆಗಿರಬೇಕು. ಇದನ್ನು ಬುದ್ಧಿವಂತನ ಅಂತಾರ. ಹಾಗೆ ಇಲ್ಲಿ ಏನಾಗಿದೆ ಅಂದರೆ ನಿನ್ನನ್ನು ತಲೆಯಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗ್ತಿಲ್ಲ ಅಂದ. ಅದಕ್ಕೆ ಅವನು ಉತ್ತರ ಕೊಟ್ಟ, ಬಿದಿರಿನ ಬುಟ್ಟಿಯಲ್ಲಿ ನನ್ನನ್ನು ಇಟ್ಕೊಂಡು ತಗೊಂಡು ಹೋಗುವಂತ. ನನ್ನ ಪ್ರಶ್ನೆಗೆ ಇದೆಲ್ಲಿ ಉತ್ತರ ಬಂತು ಅಂತ ಕೇಳಿದಾಗ ನೋಡಿ, ಇದನ್ನ ಶ್ರೀಮದಾಚಾರ್ಯರು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಯಾಕೆ ಅಂದರೆ ಯಾವ ಕೃಷ್ಣನನ್ನ ತಲೆಯಲ್ಲಿ ಇಟ್ಟುಕೊಂಡ್ರೂ ಯಾಕೆ ಇರಲ್ಲ ಅಂದರೆ, ನೀವು ಎಷ್ಟೇ ಕೃಷ್ಣನ ಬಗ್ಗೆ ತಿಳ್ಕೊಳ್ಳಿ, ತಲೆಯಲ್ಲಿ ಉಳಿಯೋದೇ ಇಲ್ಲ. ಯಾಕೆ ಉಳಿಯಲ್ಲ? ಬಿದಿರಿನ ಬುಟ್ಟಿ ಇಲ್ಲ. ಆದ್ದರಿಂದ ಬಿದಿರಿನ ಬುಟ್ಟಿ ಯಾವುದು ಅಂದರೆ ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥವೇ ಬಿದಿರಿನ ಬುಟ್ಟಿ. ಎಲ್ಲಿಯ ತನಕ ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥ ತಲೆಯಲ್ಲಿ ಇರ್ತದೆ, ಅಲ್ಲಿ ತನಕ ಕೃಷ್ಣ ಬಿಟ್ಟು ಹೋಗಲ್ಲ. ಇದು ಎಲ್ಲಿ ಹೇಳಿದರೆ ಹಿಂದಿನ ಈ ಪ್ರಶ್ನೆಯವನಿಗೆ ಉತ್ತರ ಗೊತ್ತಿಲ್ಲ. ಅದರಿಂದ ಸಮನ್ವಯ ಮಾಡ್ಕೋ, ಅಧ್ಯಯನ ಮಾಡ್ಕೋ. ಇದನ್ನ ಹೇಳ್ತಾ ಇದ್ದಾರೆ. ಓಂ ವ್ಯತಿಹಾರೋ ವಿಶಂತಿ ಹಿ ಇತರತವತು ಓಂ ಬ್ರಹ್ಮಸೂತ್ರ. ಹಾಗಾದ್ರೆ ಏನ್ ಮಾಡಬೇಕು? ಅಧ್ಯಾಹಾರ ಮಾಡಬೇಕು. ಯಾಕೆ ಅಂದ್ರೆ ಅದು ಹೇಗೆ ಅಧ್ಯಾಹಾರ ಮಾಡಬೇಕು ಅಂತ ಇಲ್ಲಿ ಏನು ಹೇಳಲಿಲ್ಲಲ್ಲ ಬ್ರಹ್ಮಸೂತ್ರದಲ್ಲಿ. ಅದನ್ನು ವಿಜೇಂದ್ರ ಸ್ವಾಮಿ ಅಲ್ಲಿ ಹಿ ಅಂತ ಒಂದು ಶಬ್ದ ಇದೆ ನೋಡಿ. ಹಿ ಅಂತನು ಯಾವ ಎನ್ಸೈಕ್ಲೋಪೀಡಿಯಾದಲ್ಲಿ ಹುಡುಕಿದ್ರು ಹಿ ಅನ್ನುವ ಶಬ್ದಕ್ಕೆ ಅರ್ಥ ಇಲ್ಲ. ಆದ್ರೆ ಶ್ರೀಮದಾಚಾರ್ಯ ಹೇಳ್ತಾರೆ ಹಿ ಅನ್ನುವ ಶಬ್ದಕ್ಕೆ ಆ ಹಿಂದಿನ ಇದರಲ್ಲಿ ಇತ್ತಲ್ಲ ಅದನ್ನು ಅಧ್ಯಾಹಾರ ಮಾಡ್ಕೋ. ಯಾವ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಹಿಂದಿಂದಕ್ಕೆ ಕ್ಯಾಚ್ ಮಾಡ್ಕೊ, ಆಟೋಮೆಟಿಕ್ ಆಗಿ ಸಿಗುತ್ತೆ. ಈಗ ಏನು ಮಾಡ್ತಾರೆ, ನಿಮಗೆ ಸಾಲ ಕೊಟ್ಟಿರ್ತಾರೆ ಒಂದು ಫೈನಾನ್ಸ್ನವರು, ನೀವೇನು ಎಸ್ಕೇಪ್ ಆಗಿಬಿಟ್ರಿ, ನೀವು ಎಲ್ಲಿದ್ದೀರಿ ಗೊತ್ತಿಲ್ಲ. ಏನು ಮಾಡ್ತಾರೆ ಅವರು? ಮೊದಲಿಗೆ ಬಂದು ಏನು ಮಾಡ್ತಾರೆ ಗೊತ್ತಾ? ನಿಮ್ಮ ಮಗನೋ ನಿಮ್ಮ ಅಪ್ಪನ ಹಿಡ್ಕೊಂಡು ಹೊರಟೋಗ್ಬಿಡ್ತಾರೆ. ಅಲ್ಲ, ನಮ್ಗೆ ಗೊತ್ತಿಲ್ಲ, ನಮ್ಮಪ್ಪ ಏನು ಸಾಲ ಮಾಡಿದ ಅಲ್ಲ, ಮತ್ತೆ ಅವನು ಬಿಟ್ಟು ಅವನು ಯಾಕೆ ಹಿಡಿದ್ರಿ? ಇವನು ಹಿಡಿದ್ರೆ ಅವನು ಸಿಗ್ತಾನೆ ಅಂತ ಮೊದಲು ಅಧ್ಯಾಹಾರ ಮಾಡ್ಕೊಂಡ್ಬಿಡು. ನಿನಗೆ ಯಾವುದು ಅರ್ಥ ಆಗಿರ್ತದೆ ಅದನ್ನು ಮೊದಲು ಅಧ್ಯಾಹಾರ ಮಾಡ್ಕೊ. ಅದಕ್ಕೂ ಇದಕ್ಕೂ ಲಿಂಕ್ ಇರುತ್ತೆ ಅಂತ ತಿಳಿಸ್ಬೇಕು. ಇದು ಬ್ರಹ್ಮಸೂತ್ರ ಹೇಳ್ತಾ ಇದೆ. ಆದ್ದರಿಂದ ವ್ಯತಿಹಾರ ಅಂದರೆ ಯಾವ ಪ್ರಶ್ನ ಉತ್ತರಗಳು ಸಿಗದಿದ್ದಾಗ ಆಗ ಏನು ಮಾಡಬೇಕು? ಅದನ್ನು ಅಧ್ಯಾಹಾರ ಮಾಡ್ಕೋಬೇಕು. ಹಿಂದಿಂದನ್ನು ಅಧ್ಯಾಹಾರ ಮಾಡ್ಕೋರಿ. ಹೇಗಂದ್ರೆ ಇವು ಸುಮ್ಮನೆ ಸುಲಭವಾಗಿ ಅರ್ಥ ಹೇಳಬೇಕಾದ್ರೆ, ನಿನ್ನೆ ನೀವು ಆ ರಸ್ತೆಯಲ್ಲಿ ಹೋಗುವಾಗ ನೋಡಿದ್ರಲ್ವ, ನಿನ್ನೆ ನಿಮ್ಮ ಜೊತೆಗೆ ಜಗಳ ಆಡ್ತಿದ್ನಲ್ವ, ನಿಮ್ಮ ಎಲ್ಲ ಕುಶಲ ಪ್ರಶ್ನೆಗಳನ್ನೆಲ್ಲ ಕೇಳ್ತಿದ್ನಲ್ವ, ಈಗೆಲ್ಲ ಇದನ್ನು ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗಲ್ಲ. ಅಂದರೆ ಇವತ್ತು ನಿಮ್ಮ ಜೊತೆಗೆ ಊಟ ಕೂತವ್ರು ಯಾರು ಅಂತ ಪ್ರಶ್ನೆ ಎಲ್ಲೋ ಕೇಳಿರ್ತೀವಿ. ಅದಕ್ಕೆ ಉತ್ತರ ಕೊಡೋದು ಇವ್ರು ಏನೋ ಹೇಳ್ತಿದ್ದಾನೆ, ನಿನ್ನೆ ನೀವು ನೋಡಿದ್ರಲ್ಲ, ಅಲ್ಲಿ ನೋಡಿದ್ರಲ್ಲ, ಹಾಗೆ ಮಾತಾಡಿಸಿದ್ರಲ್ಲ, ನಿಮ್ಮ ಜೊತೆಗೆ ಇದು ಮಾಡಿದ್ರಲ್ವಾ, ಕೊನೆ ಫೈನಲ್ ಏನೋ ಅವರೇ ಇವರು ಅಂತ. ಅವರೇ ಇವರು ಅಂತ ಹೇಳಲಿಕ್ಕೆ ಒಂದಿಷ್ಟು ಉದ್ದ ನಮ್ಮಲ್ಲಿ ಇದು ಮಾಡ್ತಿರ್ತಾರೆ.
ಆಚಾರ್ಯ ನಾಳೆ ಊರಿಗೆ ಹೋಗಿ ಬರ್ತೀನಲ್ವ, ಪಕ್ಕದ ಮನೆಯವ್ರಿಗೆ ಹೇಳಿ ಬರ್ತೀನಿ. 3 ತಾಸು ಆಗ್ತದೆ. ಏನ್ರಿ? ಏನಿಲ್ಲ, ನಾಳೆ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದೆ ಅಷ್ಟೇ. ಅಂದರೆ 3 ತಾಸು ನಾಳೆ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದರೆ ಯಾವುದಕ್ಕೆ ಲಿಂಕ್ ಮಾಡ್ಕೋಬೇಕು? ಎಷ್ಟು ಕಷ್ಟ ಇದೆ, ಯಾವುದೂ ಇಲ್ಲ. ನಮ್ಮಲ್ಲಿ ಒಬ್ಬನಿದ್ದ, ಪರೀಕ್ಷೆ ಬರೆಯುವಾಗ ಭೀಮಸೇನ ದೇವರು ಜರಾಸಂಧನನ್ನ ಕೊಂದರು. ಇದನ್ನ ನೀವು ಒಂದು 3 ಪೇಜಿ ಬರಿಬೇಕು ಅಂದ್ರೆ ಏನು? ಗುದ್ದಿ 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 ಕೊಂದನು. ಏನ್ ಪ್ರಯೋಜನ? ಹಾಗಲ್ಲ. ಅಂದ್ರೆ ಎಲ್ಲಿಂದ ಸಂಬಂಧ ತಗೋಬೇಕು, ಯಾಕೆ ಸಂಬಂಧ ತಗೋಬೇಕು, ನಮಗೇನು ಅರ್ಥ ಆಯಿತೋ ಇದನ್ನ ಭಾಗವತದ ದೃಷ್ಟಾಂತವನ್ನು ಕೊಟ್ಟು ಎಷ್ಟು ಸರಳ. ಬ್ರಹ್ಮಸೂತ್ರ ಇಷ್ಟು ಸ್ಪಷ್ಟ ಇಲ್ಲ, ಆದರೆ ಇಷ್ಟು ಸ್ಪಷ್ಟೀಕರಣ ಮಾಡಿಕೊಡ್ತಾರೆ. ಎಂಥ ಮಕ್ಕಳಿಗೂ ಅರ್ಥ ಆಗಬೇಕು ಅಂತ ಹೇಳಿ ವ್ಯತಿಹಾರೋ ವಿಶಂತಿ ಇತರತವತು ಓಂ, ಈ ರೀತಿಯಾಗಿ ಅಲ್ಲಿ ವಿಶಂತಿ ಅಂದ್ರೆ ಏನು? ವಿಶಂತಿ ಅಂದ್ರೆ ಏನು? ಪ್ರಾಣವನ್ನ ಹೇಳೋದರಿಂದ. ಅಂದ್ರೆ ಏನಾಗಿದೆ ಅಂದ್ರೆ ಇತರವತು ಅಂದ್ರೆ ಬೇರೆ ಬೇರೆ ನಾಮಗಳಿಂದ ಮಾತುಗಳಿಂದ ಆ ಪ್ರಾಣವನ್ನ ಹೇಳುವಂತೆ ಸತ್ಯವನ್ನ ಉತ್ತಮ ಅಂತ ಹೇಳುವಂತಹದ್ದು ಹಿ ಎಂಬ ಶಬ್ದ. ಆ ಹಿ ಎಂಬ ಶಬ್ದ ಏನು ಹೇಳುತ್ತೆ? ಈಗ ನಮ್ಮಲ್ಲಿ ಹೇಳ್ತಾರೆ ನೋಡಿ, ಏನು ಅಂತ, ಇವರು ಅಂದ್ರೆ ನನಗೆ ಇವರು ಅಂದ್ರೆ ಪಂಚಪ್ರಾಣ. ಏನು ಇವರು ಅಂದ್ರೆ ಪಂಚಪ್ರಾಣ ಅಂದ್ರೆ ಏನು? 5ನೇ ಪ್ರಾಣ. ಹಾಗಾದ್ರೆ ಇವ್ರನ್ನ ತೆಗೆದು ಬಿಟ್ರೆ ಪ್ರಾಣ ಹೊಟ್ಟೋಗುತ್ತಾ? ಅಲ್ಲ. ಅಂದ್ರೆ ತಾತ್ಪರ್ಯ, ನನ್ನ ಒಳಗಿರತಕ್ಕಂಥ ಪ್ರಾಣಕ್ಕೆ ಎಷ್ಟು ಮಹತ್ವವೋ ಇವರಿಗೆ ನಾನು ಅಷ್ಟು ಮಹತ್ವ ಕೊಡ್ತೇನೆ ಅಂತ ಅಷ್ಟೇ ಅಭಿಪ್ರಾಯ ಹೊರತು ನೀವು ಪ್ರಾಣವೇ ಇದು ಅಂತಂದ್ಬಿಟ್ರೆ ಹಾಗಾದ್ರೆ ಇವ್ನ ತಲೆ ತೆಗೆದು ಬಿಟ್ರೆ ನೀವು ಸತ್ತೋಗ್ಬಿಡ್ತೀರಾ? ಸತ್ತೋಗಲ್ಲ, ಬದುಕಿರ್ತೀವಿ. ಮತ್ತೆ ಹೇಳಿದ್ರಲ್ಲ, ಅಂದ್ರೆ ತಾತ್ಪರ್ಯ ಅಷ್ಟು ದುಃಖ ಆಗತ್ತೆ ಅನ್ನೋದನ್ನ ಹೇಳುವಂತಹದ್ದು ಅಂತ ಹೀಗೆ ಅದನ್ನ ವರ್ಣನೆ ಮಾಡ್ತಾರೆ. ಹಾಗೆ ಮುಂದಿನ ಸೂತ್ರ ನೋಡಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಉತ್ತರವನ್ನು ಬರೀತಾರೆ. ಓಂ ಸೈವಹಿ ಸತ್ಯಾದಯ ಓಂ ಅಂತ ಒಂದು ಸೂತ್ರ. ಯಾಕೆಂದ್ರೆ ನಿಮಗೆಲ್ಲ ಪಾಠ ಆಗ್ತಿದೆಯಲ್ಲ, ಅದಕ್ಕೋಸ್ಕರ ಅದನ್ನೇ ಇಟ್ಕೊಂಡೆ. ಇದೇ ಪಾಠಗಳಾಗ್ತಾ ಇರೋದು. 3ನೇ ಅಧ್ಯಾಯ 3ನೇ ಸೂತ್ರದ ಈಗ 42ನೇ ಸೂತ್ರ ಆಗ್ತಾ ಇದೆ ಅಂತ ಅಂದ್ರು. ಅದಕ್ಕೋಸ್ಕರ 39ನೇದ್ರಲ್ಲಿ ಓಂ ಸೈವಹಿ ಸತ್ಯಾದಯ ಓಂ ಸತ್ಯಾದಯ. ಆದಿ ಶಬ್ದವನ್ನು ಇಟ್ಟುಕೊಂಡ್ರೆ ಸತ್ಯ ಅನ್ನುವ ಶಬ್ದವನ್ನೇ ಮೊದಲು ಮಾಡಿಕೊಂಡು ಬ್ರಹ್ಮಸೂತ್ರ ಹೇಳ್ತಾ ಇದೆ. ಸತ್ಯ ಅನ್ನುವ ಶಬ್ದದ ಜೊತೆಗೆ ಉಳಿದವಲ್ಲ ವಿಜ್ಞಾನ, ಶ್ರದ್ಧಾ, ನಿಷ್ಠಾ, ಕೃತಿ, ಸುಖ, ಧೂಮ, ಅಹಂ, ಆತ್ಮ ಅಂತ ಇಷ್ಟೆಲ್ಲ ಶಬ್ದಗಳಿದೆ. ಇದೆಲ್ಲ ಶಬ್ದ ಎಲ್ಲಿದೆ? ಸತ್ಯ ಅನ್ನೋ ಶಬ್ದದೊಳಗಿದೆ. ಹೇಗೆ? ಸುಲಭವಾಗಿ ಶ್ರೀಮದಾಚಾರ್ಯ ಇನ್ನೊಂದು ಕಡೆ ಹೇಳಿದ್ದನ್ನು ಇವರು ಹೇಳ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಸತ್ಯಂ ಪರಂ ಧೀಮಹಿ ಅಂತ ಬರ್ತದೆ. ಅಂದರೆ ಧೀಮಹಿ ಅಂದರೆ ಧ್ಯಾನ ಮಾಡೋಣ. ಯಾರನ್ನ? ಸತ್ಯನನ್ನ ಧ್ಯಾನ ಮಾಡೋಣ. ಏನು ಸತ್ಯನ ಧ್ಯಾನ ಮಾಡೋದೇನು? ಸತ್ಯ 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 ಅಂತ ಧ್ಯಾನ ಮಾಡಬೇಕಾ? ಸುಳ್ಳು 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 ಅಂತ ಮಾಡಬಾರ್ದ? ಹಾಗಲ್ಲ. ಸತ್ಯ ಅನ್ನುವ ಶಬ್ದದ ಜಿಷ್ಟನ ಕೊಡ್ತಾರೆ ಶ್ರೀಮದಾಚಾರ್ಯರು. ಸತ್ ಶಬ್ದಂ ಉತ್ತಮಂ ಬ್ರೂಯಾತ್ ಆನಂದಂ ತೀತಿ ವೈವದೇತ್ ಯ ಜ್ಞಾನ ಉದೀರಿತಃ. ನೋಡಿ, ಸತ್ ತಿ ಯ 3 ಇದೆ. ಸತ್ ಅಂದ್ರೆ ಸೂಪರ್ ಕ್ವಾಲಿಟಿ, ಉತ್ತಮವಾದ. ಸತ್ ಅಂದ್ರೆ ಉತ್ತಮವಾದ. ಸತ್ ತಿ ಯ ಅಂತಿದೆ, ತಿ ಯ ಅಂತಿದೆ. ಆನಂದಂ ತೀತಿ ವೈವದೇ, ಆನಂದಕ್ಕೆ ತೀ ಅಂತ ಕರೀತಾರೆ. ಯ ಅಂದ್ರೆ ಜ್ಞಾನ. ಸತ್ ತಿ ಯ ಉತ್ತಮವಾದ ಜ್ಞಾನ ಆನಂದ. ಉತ್ತಮವಾದ ಜ್ಞಾನಾನಂದವೇ ಯಾರ ಶರೀರವೋ ಅವನಿಗೆ ಸತ್ಯ ಅಂತ ಕರೀತಾರೆ. ಇಷ್ಟರ್ಥ. ಇದನ್ನೆಲ್ಲ ಇಲ್ಲಿ ಹೇಳ್ಕೋಬೇಕು ಅಂತ. ಅದನ್ನೇ ಸೈವಹಿ ಸತ್ಯಾದಯ. ಹೇಗೆ ಸತ್ಯ ಶಬ್ದದೊಳಗೆ ಅಷ್ಟೆಲ್ಲ ಅರ್ಥಗಳನ್ನು ತುಂಬಿದೆಯೋ ಅದರಂತೆ ಪ್ರಾಣನಿಗೂ ಕೂಡ ಅನಂತರದಲ್ಲಿ ಹೇಳಲ್ಪಟ್ಟವನಾದ್ದರಿಂದ ಆ ಪ್ರಾಣ ಅನ್ನುವ ಶಬ್ದಕ್ಕೆ ಅರ್ಥ ಯಾರು? ಪರಮಾತ್ಮನೇ ಅಂತ ಅರ್ಥ. ಆ ಪ್ರಾಣ ಅನ್ನುವ ಶಬ್ದಕ್ಕೆ ಪರಮಾತ್ಮನೇ ಅಂತ ಅರ್ಥ. ಹಾಗಾಗಿ ಹಾಗೆ ಅರ್ಥ ಮಾಡ್ಕೋಬೇಕು. ಎಲ್ಲಿ ಹೇಳಿದ್ದಾರೆ ನೋಡಿ,
ಎಷ್ಟು ಕಷ್ಟ ಇದೆ ಬ್ರಹ್ಮಸೂತ್ರ ಅರ್ಥ ಮಾಡ್ಕೊಳ್ಳೋದು. ಇದಕ್ಕೆ ಇಷ್ಟು ಹೇಳಿ ಸರಳ ಮಾಡಿದರು. ಇದು ಎಲ್ಲಿದೆ? ಬ್ರಹ್ಮತರ್ಕದೊಳಗಿದೆ. ಬ್ರಹ್ಮತರ್ಕದಲ್ಲಿ ಏನಂತ ಇದೆ ಅಂದರೆ ಸತ್ಯಾದ್ಯ ಅಹಮಾತ್ಮಾಂತ ಯದ್ಗುಣ ಸಮುದೀರಿತಾ ತಸ್ಮೈ ನಮೋ ಭಗವತೆ ಯಸ್ಮಾದೇವ ವಿಮುಂಚತೆ. ಸ್ಪಷ್ಟವಾಗಿದೆ. ಸತ್ಯ ಮೊದಲಾಗಿರತಕ್ಕಂಥ ಎಲ್ಲ ಹೆಸರುಗಳು ಭಗವಂತನನ್ನೇ ಹೇಳುತ್ತೆ. ಸತ್ಯವನ್ನು ಮೊದಲು ಮಾಡಿಕೊಂಡು ಯಾಕೆ ಹೇಳಿದ್ರಿ? ಅದು ಉತ್ತಮವಾದ ಜ್ಞಾನಾನಂದ ಸ್ವರೂಪ. ನೀವು ಉತ್ತಮವಾದ ಜ್ಞಾನಾನಂದ ಸ್ವರೂಪವನ್ನು ಮೊದಲು ಇಟ್ಕೊಂಡ್ರೆ ಉಳಿದ ಎಲ್ಲ ಗುಣಗಳು ಗೌಣ. ಯಾಕೆಂದರೆ ಜ್ಞಾನಾನಂದವೇ ಪ್ರಧಾನ. ಯಾಕೆಂದರೆ ನಮ್ಮ ದೇವರದ್ದು ಶರೀರವೇ ಜ್ಞಾನಾನಂದಮಯ. ಕಲ್ಪನೆ ಮಾಡಿಕೊಳ್ಳಿಕ್ಕೆ ನಮಗೆ 6 ತಿಂಗಳು ಬೇಕು. ಯಾಕೆಂದರೆ ದಿನ ನಾವು ದೇವರನ್ನ ಉಪಾಸನೆ ಮಾಡ್ತೇವಲ್ವ, ಅನಂತ ಗುಣ ಪರಿಪೂರ್ಣ ಎಲ್ಲ ಹೌದು. ಅದಕ್ಕೊಂದು ಇದು ಕೊಡಬೇಕಲ್ಲ, ಒಂದು ಮೂರ್ತಿಯನ್ನು ಕೊಡಬೇಕಲ್ಲ, ಒಂದು ಆಕಾರವನ್ನು ಕೊಡಬೇಕಲ್ಲ. ಆಕಾರ ಹೇಗೆ ಅಲ್ಲ? ಪರಮಾತ್ಮ ಅನಂತ ಗುಣ ಪರಿಪೂರ್ಣ ಹೌದು. ಆ ಅನಂತ ಗುಣ ಪರಿಪೂರ್ಣತ್ವವನ್ನು ಎಲ್ಲಿ ಇಡ್ತೀರಿ? ಆ ಇಡ್ಲಿಕ್ಕೊಂದು ಡಬ್ಬ ಬೇಕಲ್ಲ, ಆ ರೂಪ ಬೇಕಲ್ಲ, ಆಕಾರ ಬೇಕಲ್ಲ. ಅದು ಯಾವುದು? ಅಲ್ಲ, ನಮ್ಮ ಫೋಟೋದಲ್ಲಿ ಸಿನಿಮಾದಲ್ಲಿ ಅವೇ ಕಣ್ಣಿಗೆ ಬರುತ್ತೆ. ಅದು ಬರಬಾರ್ದು ಅಂತ ಶಾಸ್ತ್ರ. ಇವತ್ತು ನಾವು ನೋಡಿದ್ಕೊಳ್ಳಿ, ಈಗ ಎಲ್ಲ ಗುಣಗಳನ್ನು ಕೇಳ್ತೇವೆ, ಅದಕ್ಕೊಂದು ಆಕಾರ ಬೇಕು. ದೇವರು ಆಕಾರ ಯಾವುದು ಅಂತ ಕೇಳಿದಾಗ ನಮ್ದು ತಲೆಯಲ್ಲಿ ಬರೋದೇ ಆ ಸಿನಿಮಾದಲ್ಲೋ ಅಥವಾ ಧಾರಾವಾಹಿಯಲ್ಲೋ ಏನೋ ಒಂದು ಕಿರೀಟ ಹೀಗೆಲ್ಲ ಮಾಡಿಕೊಂಡು ಬಂದ, ಅವನೊಳಗೆ ಇಷ್ಟೆಲ್ಲ ಗುಣ. ಇದು ಅಷ್ಟು ಮತ್ತೆ ಏನು ಮಾಡಬೇಕು? ಆ ರೂಪವನ್ನೇ ಮೊದಲು ತೆಗೆದು ಹಾಕಬೇಕು. ಮತ್ತೆ ಇನ್ನೆಂಥ ರೂಪ ಬರಬೇಕು ಅಂದರೆ ಕೇವಲ ಅದರೊಳಗೆ ಏನು ಗೊತ್ತಾ? ರಕ್ತ ಮಾಂಸ ಎಲ್ಲ ಇದೆ. ಬರೀ ಅವೇ ಬಂದರೆ ನಮ್ಮ ದೇವರ ಶರೀರ ಹಾಗಲ್ಲ. ರಾ ಮೆಟೀರಿಯಲ್ ಏನು? ಈಗ ಯಾವುದೇ ಒಂದು ಪ್ರಾಡಕ್ಟ್ ಬಂತು ಅಂದರೆ ಅದಕ್ಕೊಂದು ರಾ ಮೆಟೀರಿಯಲ್ ಬೇಕಲ್ಲ. ಹಾಗೆ ಭಗವಂತನ ಶರೀರಕ್ಕೆ ರಾ ಮೆಟೀರಿಯಲ್ ಯಾವುದು ಅಂತ ಕೇಳಿದ್ರೆ ಕೇವಲ ಜ್ಞಾನ ಆನಂದ, ಜ್ಞಾನ ಆನಂದ, ಜ್ಞಾನ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹೇಗೆ ಅಂದರೆ ಸಕ್ಕರೆ ಅಚ್ಚಿನ ಗೊಂಬೆಯನ್ನು ಮಾಡುವಾಗ ನಿಮಗೆ ನೋಡಲಿಕ್ಕೆ ಗೊಂಬೆ, ಆದರೆ ಇಡೀ ಗೊಂಬೆ ಎಲ್ಲ ಸಕ್ಕರೆ ಮಯ. ಹಾಗೆ ನನ್ನ ದೇವರದ್ದು ಎಂತ ಇದು, ಅಲ್ಲಿ ಸಕ್ಕರೆಯ ನಿರ್ಮಾಣ, ಸಕ್ಕರೆಯಿಂದ ನಿರ್ಮಾಣಗೊಂಡ ಗೊಂಬೆ ಹೇಗೋ ನಮ್ಮ ದೇವರದು ಕೇವಲ ಜ್ಞಾನಾನಂದ. ಬರೀ ಜ್ಞಾನಾನಂದ ಅಲ್ಲ, ಅದಕ್ಕೆ ಸತ್ ಉತ್ತಮವಾದ, ಉತ್ತಮ ಅನ್ನೋ ಶಬ್ದಕ್ಕೆ ಏನೋ ಇದಕ್ಕಿಂತ ಅದು ಬೆಟರ್ ಅಲ್ಲ. ಜಗತ್ನಲ್ಲಿ ನೀವು ಯಾವುದನ್ನು ತಿಳ್ಕೊಳ್ತೀರೋ ಅದ್ರ ಮೇಲೆ, ಅದನ್ನು ತಿಳ್ಕೊಂಡ್ರೆ ಅದರ ಮೇಲೆ, ಇನ್ನು ಅದರ ಮೇಲೆ ತಿಳ್ಕೊಳ್ಳಿಕ್ಕೇನು ಉಳಿದಿಲ್ಲ ಅನ್ನುವ ಸ್ಟೇಜಿಗೆ ಸತ್ ಅಂತ ಕರೀತಾರೆ. ಅಂತಹ ಜ್ಞಾನಾನಂದ. ಇನ್ನು ಅದರ ಮೇಲೆ ಇನ್ನೊಂದಿಲ್ಲ, ಅದೇ ಕೊನೆ ಹಂತ. ಅಂತಹ ಜ್ಞಾನಾನಂದ ಉಳ್ಳ ಶರೀರ ಭಗವಂತಂದು ಅಂತ ತಿಳಿಸ್ತದೆ ಶಾಸ್ತ್ರ. ಇಷ್ಟೆಲ್ಲ ಅರ್ಥ ಇದೆ ಅಂತ ನಮಗೆ ಏನು ಸೂತ್ರ ಏನಿದೆ ಗೊತ್ತಾ? ಓಂ ಸೈವಹಿ ಸತ್ಯಾದಯ ಓಂ ಅಷ್ಟೇ ಇದೆ. ಇಷ್ಟರೊಳಗೆ ಇಷ್ಟ ಅರ್ಥ ಇದೆ ಅಂತ ವಿಜೇಂದ್ರ ಸ್ವಾಮಿಗಳವರು ಇಷ್ಟ ಅರ್ಥವನ್ನು ತಲೆಯಲ್ಲಿ ಇಟ್ಟುಕೊಂಡು ಸೂತ್ರ ಹೋದ್ರಿ ನಿಮಗೆ ಅರ್ಥ ಆಗತ್ತೆ. ಇದನ್ನ ಪ್ರತಿನಿತ್ಯ ದೇವರ ಸಾಲಿಗ್ರಾಮಕ್ಕೆ ತುಳಸಿ ಅರ್ಚನೆ ಮಾಡುವಾಗ ಈ ಬ್ರಹ್ಮಸೂತ್ರಗಳನ್ನು ಹೇಳುತ್ತಾ ಅರ್ಚನೆ ಮಾಡಿಬಿಟ್ರೆ ಅವನಿಗೆ ಪುನರ್ಜನ್ಮವೇ ಇಲ್ಲ. ಯಾಕಂದ್ರೆ ಎಲ್ಲ ಶಾಸ್ತ್ರವೂ ಬಂತು. ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯ ರೂಪೋಸೌ ವೇದಾರ್ಥ ಪರಿಬ್ರಹ್ಮಿತ. ಬಹಳ ಅದ್ಭುತವಾದ ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಏನು ಅಧ್ಯಾಯಕ್ಕೆ ಹೆಸರು ಗೊತ್ತಾ? ಸತ್ಯಾಧಿಕರಣ. ಯಾಕಂದ್ರೆ ಸತ್ಯ ಶಬ್ದದ ವಿವರಣೆ ಕೊಡ್ತಾ ಇದ್ದಾರಲ್ಲ, ಆದ್ದರಿಂದ ಇದಕ್ಕೆ ಸತ್ಯಾಧಿಕರಣ. ಹಿಂದೆ ಹೇಳಿದ್ದಲ್ಲ ವ್ಯತಿಹಾರಾಧಿಕರಣ ಅಂತಲೇ ಹೆಸರು ಅದಕ್ಕೆ. ಅದ್ರದ್ದು ಒಂದು ವಿಮರ್ಶೆ ಮಾಡ್ತಾ ಅದು ಯಾಕೆ ಹಾಗಲ್ಲ, ಇದು ಯಾಕೆ ಹೀಗೆ ವಿಮರ್ಶೆ ಮಾಡೋದೇ ದೊಡ್ಡ ಸುಧಾದಿ ಗ್ರಂಥಗಳು. ನಾನು ಅಷ್ಟಕ್ಕೆ ಹೋಗ್ತಿಲ್ಲ. ಅಂದ್ರೆ ನಮಗೆ ಆ ಸುಧಾದಿ ಗ್ರಂಥಗಳನ್ನು ಓದಬೇಕಾದ್ರೆ ಬೇಸಿಕ್ ಏನಂದೇ ಗೊತ್ತಿಲ್ಲದೆ ನಾವು ಸುಧಾದಿ ಗ್ರಂಥಗಳನ್ನ ಏನು ಓದೋದು? ಬೇಸಿಕ್ ಬೇಕಲ್ಲ. ಆ ಬೇಸಿಕ್ ಅನ್ನು ವಿಜೇಂದ್ರ ಸ್ವಾಮಿಗಳವರು ನಮಗೆ ಬ್ರೀಫ್ ಆಗಿ ಸಣ್ಣದಾಗಿ ಮಾಡಿಕೊಟ್ರು. ಇದರ ಮೇಲೆ ನಿಮಗೇನಾದರೂ ಪ್ರಶ್ನೆ ಹುಟ್ಟಿತಾ
ಆಗ ಸುಧಾದಿಗಳನ್ನು ಓದ್ರಿ, ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾರೆ. ನಮಗೆ ಮೊದಲು ಪ್ರಶ್ನೆ ಹುಟ್ಟಬೇಕಾದ್ರೆ ಬೇಸಿಕ್ ಗೊತ್ತಿಲ್ಲದೆ, ಈಗ ನೀವು ಈ ಒಂದು ಮನೆ ತಗೊಳ್ಳಿಕ್ಕೆ ಹೊರಟಿದ್ದೀರಿ, ಈ ಮನೆಗೆ ಏನು ರೇಟ್ ಕೊಡ್ಬೋದು ಅಂತ ನೀವು ಮಾತಾಡಿ ಕೂತು ಚರ್ಚೆ ಮಾಡೋಣ. ಅಲ್ರಿ ಅದ್ರ ಬೇಸಿಕ್ ಅಮೌಂಟ್ ಏನಂತ ಗೊತ್ತಾದ್ರೆ ಕಡಿಮೆನೋ ಜಾಸ್ತಿನೋ ಕೇಳಬಹುದು. ನಿಮಗೊಂದು ರೇಟಿಗೆ ನೀವು ಹೇಳಿ, ನೋಡಿ ಇದಕ್ಕೆ ಒಂದು 40 ಲಕ್ಷ ಇದೆ, ನೀವು ಹೆಂಗೆ ಮಾತಾಡ್ತೀರ ಅಷ್ಟು ಹೇಳಿದ್ರೆ 40 ಲಕ್ಷ ಇದೆ ಅಂತ ಹೇಳಿದ್ರೆ ನಾವು 40 ಲಕ್ಷಕ್ಕೆ 35 ಅಥವಾ 45 ಹಿಂದೆ ಮುಂದೆ ಎಳೆದು ಬಳದು ಮಾಡ್ಬೋದು. ನಮಗೇನು ಬೇಸಿಕ್ ಏನಂತ ಗೊತ್ತಿಲ್ಲದಿದ್ರೆ ನೀವು ಹಿಂದೆ ಮುಂದೆ ಏನು ಮಾಡೋದು? ಹಾಗೇನೆ ಎಲ್ಲ ಗುಣಗಳನ್ನು ತಿಳ್ಕೊಳ್ತೀರಿ. ಆ ಗುಣಗಳಿಗೆ ಒಂದು ನಿಧಿ ಬೇಕಲ್ಲ, ಒಂದು ಆಶ್ರಯ ಬೇಕಲ್ಲ. ಅದು ಯಾವುದು? ಅದು ಜ್ಞಾನಾನಂದ. ಎಂಥ ಜ್ಞಾನಾನಂದ? ಇನ್ಯಾರು ತಂದ್ರು ಕೂಡ ಅದಕ್ಕಿಂತ ದೊಡ್ಡ ಜ್ಞಾನವನ್ನು ತಂದಿಟ್ರು ಅದ್ರ ಮುಂದೆ ನಡೆಯಲ್ಲ. ಯಾವುದು? ಅಂತಹ ಜ್ಞಾನ. ಅದಕ್ಕೆ ಸತ್ ತಿ ಯ ಕೂಡಿಸಿದ್ರೆ ಸತ್ಯ ಅಂತ ಅರ್ಥವನ್ನ ಮಾಡಬೇಕು ಅಂತ ಯಾವ ಅಧಿಕರಣದಲ್ಲಿ ಹೇಳ್ತಾರೋ ಅದೇ ಸತ್ಯಾಧಿಕರಣ ಅಂತ ಅದನ್ನ ಕರಿಬೇಕು. ಅದಕ್ಕೆ ಬ್ರಹ್ಮ ತರ್ಕದ ಉದಾಹರಣಾದಿಗಳನ್ನೇ ಹೇಳ್ತಾರೆ. ಇನ್ನ ಈಗ ಸತ್ಯ ಆಯಿತು, ಮುಂದೆ ಹೇಳ್ತಾರೆ ನಿತ್ಯ ಮುಕ್ತಳಾಗಿರತಕ್ಕಂತಹ, ಅವಳಿಗೆ ಏನು ಬೇಕಾಗಿ ನಿತ್ಯ ಮುಕ್ತಳು ಯಾರು? ಮಹಾಲಕ್ಷ್ಮೀ ದೇವಿ. ಅಂತ ಮಹಾಲಕ್ಷ್ಮೀ ದೇವಿ ಕೂಡ ಭಕ್ತಿ ವಿಶೇಷ, ಯಾರಲ್ಲೂ ಇಲ್ಲದಿರತಕ್ಕಂಥ ಭಕ್ತಿ ವಿಶೇಷವನ್ನು ಮಾಡ್ತಾಳೆ. ಮುಖ್ಯ ಪ್ರಾಣದೇವರಲ್ಲೂ ಇಲ್ಲದಿರುವಂಥ ಭಕ್ತಿಯನ್ನು ಅವಳು ಮಾಡ್ತಾಳಂತೆ. ಇನ್ನು ನಾವೆಲ್ಲ ಯಾಕೆ ಭಕ್ತಿ ಮಾಡಬೇಕು ಅಂತ ಹಿಂದಿನ ಅಧಿಕರಣಗಳಲ್ಲಿ ಹೇಳಿದ್ದಾರೆ. ಏನು? ನಮಗೆ ಮೋಕ್ಷ ಬೇಕು, ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥಗಳು ಸಿಗಬೇಕು, ಕೊನೆಗೆ ಮೋಕ್ಷ ಬೇಕು, ಅದಕ್ಕಾಗಿ ಇಷ್ಟೆಲ್ಲ ನಮ್ಮ ಪ್ರಯತ್ನ ಅಂತ ಹೇಳಿದ್ದಾರೆ ಹಿಂದೆ. ಅದನ್ನಿಟ್ಕೊಂಡು ಹೇಳ್ತಾ ಇದ್ದಾರೆ ಈ ಲಕ್ಷ್ಮೀನೂ ಮಾಡ್ತಾಳ. ಹೌದು, ಇವತ್ತಿಗೂ ಆ ಪುರುಷಾರ್ಥಕ್ಕಾಗಿ ರಮಾದೇವಿ ಮಾಡ್ತಾಳೆ. ಅದು ಯಾಕೆ ಅಂದ್ರೆ ಮುಕ್ತರಾಗಲಿಕ್ಕೆ ಮಾಡೋದಲ್ವ. ಅವಳು ನಿತ್ಯ ಮುಕ್ತಳಾದ ಮೇಲೆ ಇನ್ನು ಮುಕ್ತರಾಗಲಿಕ್ಕೆ ಮಾಡಬೇಕಾದ ಕೆಲಸ ಅವಳು ಯಾಕೆ ಮಾಡಬೇಕು? ಪ್ರಶ್ನೆ. ಇದರ ವಿಮರ್ಶೆಯೇ ಇಲ್ಲಿ ಹೇಳುವಂತಹದ್ದು. ಬಹಳ ಒಂದು ಬ್ರಹ್ಮಸೂತ್ರ ಯಾವುದು ಅಂದರೆ 3ನೇ ಅಧ್ಯಾಯ 3ನೇ ಪಾದ ಮತ್ತೆ 40ನೆಯ ಸೂತ್ರ. ಅಲ್ಲಿ ಏನು ಹೇಳ್ತಾರೆ ಅಂದ್ರೆ ಓಂ ಕಾಮಾದಿರತ್ರ ತತ್ರ ಚ ಇತರಾದಿಭ್ಯ ಓಂ ಅಂತ ಒಂದು ಬ್ರಹ್ಮಸೂತ್ರ. ಈ ಬ್ರಹ್ಮಸೂತ್ರ ಏನು ಹೇಳುತ್ತೆ ನೋಡಿ. ಇವೆಲ್ಲ ಸೂತ್ರಗಳು ಯಾಕೆ ಅಂದರೆ ವಾಕ್ಯ ಇಷ್ಟ ಇದೆ, ಅದನ್ನು ಬಿಡಿಸ್ತಾ 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 ಹೇಗೆ ಅಂದರೆ ನಿಮ್ಗೆ ಒಳ್ಳೆ ಉದಾಹರಣೆ ಕೊಡಬೇಕಾದ್ರೆ ಇರೋದಿಷ್ಟೇ, ಅದು ಬಿಡಿಸಿದ್ರೆ ಇಷ್ಟ ಆಗುತ್ತಾ ಅಂದರೆ ಹತ್ತಿ ಗಿಡದಿಂದ ಬರುವಾಗ ಇಷ್ಟೇ ಇರ್ತದೆ. ಎಳಿತಾರ ನೋಡಬೇಕು. ನಮ್ಮಲ್ಲಿ ಹೇಳ್ತಿರ್ತಾರೆ ಪ್ರವಚನ ಕೂತಾಗಲೇ ಇಷ್ಟು ಹತ್ತಿ ಹಾಕಿ ಬತ್ತಿ ಮಾಡ್ತಾ ಇರ್ತಾರೆ. ಏನ್ರಿ ಒಳ್ಳೇದಲ್ವಾ ಅಂದರೆ ಅದಕ್ಕೆ ಹೇಳಿದೆ, ಏನಿಲ್ಲ, ಬತ್ತಿ ಜಾಸ್ತಿ ಆಗಿದೆ ಅಂದರೆ ಪ್ರವಚನ ಚೆನ್ನಾಗಾಗಿಲ್ಲ ಅಂತ. ಬತ್ತಿ ಕಮ್ಮಿ ಆಗಿದೆ ಅಂದರೆ ಪ್ರವಚನ ಯಾಕೆ ಅಂದರೆ ಮನಸ್ಸು ಒಂದೇ ಗಟ್ಟಿ. ಅಲ್ಲಿ ಯಾವಾಗಾದ್ರೂ ವಿಷಯದಲ್ಲಿ ಸ್ವಲ್ಪ ಅನಾಸಕ್ತಿ ಬಂತು ಅಂದ್ರೆ ಬತ್ತಿ ಜಾಸ್ತಿ ಹೋಗುತ್ತೆ. ವಿಷಯದಲ್ಲಿ ಮೈಂಡ್ ಡೈವರ್ಟ್ ಆಗಿದ್ರೆ ಬತ್ತಿ ಅಲ್ಲೇ ನಿಂತು ಹೋಗುತ್ತೆ, ಏನು ಹೇಳಿದ್ರು ಅಂತ. ಹಾಗಾಗಿ 2 ಕಡೆ ನಾವು ಮಾಡೋದು ಸುಳ್ಳು. ಏಕಾಗ್ರತೆಯಿಂದ ಮಾಡಬೇಕು ಅಂತ. ಹಾಗೆ ನಮ್ಮ ಮಹಾತಾಯಿ, ಜಗತ್ತಿಗೆ ತಾಯಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಕಾಮಾದಿತಃ ಇತರತ್ರ ತತ್ರ ಚ ಅಯತ ಇತರಾಭ್ಯ ಓಂ. ಏನಿದರ ಅರ್ಥ ಅಂದರೆ ಕಾಮಾತು, ಕಾಮ ಅಂದರೆ ಇಚ್ಛಾ ಅಂತ ಅರ್ಥ. ಕಾಮ ಅಂದರೆ ಇಚ್ಛಾ, ಇಚ್ಛಾಧೀನವಾಗಿರತಕ್ಕಂತಹ ಅಂತ. ಕಾಮಾತು 2 ಸಲ ಅನ್ವಯ ಮಾಡ್ಕೋಬೇಕು ಅಂತ ಇವ್ರದ್ದು. ನಮಗೆ ಬರೀ ಕಾಮಾತು ಅಂದರೆ ಇಚ್ಛಾ. ಕಾಮಾತು ಅಂದರೆ ನಾವು ಇಚ್ಛೆ ಪಡ್ತೀವಲ್ವ, ಈ ಕಾಮ. ವಿಜೇಂದ್ರ ಸ್ವಾಮಿಗಳು ಇಲ್ಲದೆ ಹೋಗಿದ್ದಿದ್ರೆ ಅಲ್ಲ, ಭಾಷ್ಯದಲ್ಲೆಲ್ಲ ಇದೆ. ಸಡನ್ ಸೂತ್ರ ಓದಿದಾಗ ನಿಮ್ಗೆ ಅರ್ಥ ಆಗಲ್ಲ. ಅವ್ರೇನು ಹೇಳ್ತಾರೆ ಗೊತ್ತಾ? ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ವಿಷಯವನ್ನು ಕ್ರೋಢೀಕರಿಸಿ ಒಂದೇ ಕಾಮಾತು ಕಾಮಾತು ಅಂತ 2 ಸಲ ಮಾಡ್ಕೊಳ್ರಿ. ಪ್ರಶ್ನೆಗೆ ಏನು ಪ್ರಶ್ನೆ ಹುಟ್ಟಿತ್ತೋ ಉತ್ತರ ಸಿಕ್ಬಿಡ್ತು. ಕಾಮಾತ ಅಂದ್ರೆ ಏನು? ಕಾಮಾತ ಅಂದ್ರೆ ಇಚ್ಛೆ. ಯಾವ ಇಚ್ಛೆಯನ್ನು ಇಷ್ಟಪಡಬೇಕು? ಕಾಮಾತು ಈಶ್ವರ ಇಚ್ಛೆಯಿಂದ. ಅಂದರೆ ಯಾವ ಇಚ್ಛೆಯೂ ಕೂಡ
ಈಶ್ವರಾಧೀನವಾಗಿರತಕ್ಕಂಥ ಇಚ್ಛೆಗೆ ಹೊಂದಾಣಿಕೆ ಮಾಡ್ಕೋಬೇಕು, ಆವಾಗ ಈಡೇರುತ್ತೆ. ಇದನ್ನೇ ಇವತ್ತಿನ ದಾಸರ ಶಬ್ದದಲ್ಲಿ ಹೇಳಬೇಕು ಅಂತಂದರೆ, ಹರಿ ಇಚ್ಛಾ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯುದು. ಇನ್ನೂ ಸುಲಭವಾಗಿ ಹೇಳಬೇಕು ಅಂದರೆ, ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಯ್ಯ. ಇದನ್ನೇ ಹೇಳಿ. ಅಂದರೆ ಕಾಮಾತು ಅಂತ 2 ಸಲ. ನಮ್ಮ ಕಾಮನೆಗಳು ಭಗವಂತನ ಕಾಮನೆಗಳಿಗೆ ಅನುಗುಣವಾಗಿರಬೇಕು. ಅದು ಇರಬೇಕಾದ್ರೆ ಏನು ಮಾಡಬೇಕು? ನೀವು ದೇವರ ಹತ್ರ ಕೇಳಬೇಕು, ನಿನ್ನ ಇಚ್ಛೆ ಇದೆಯಲ್ಲ, ಆ ಇಚ್ಛೆ ಅನುಗುಣವಾಗಿರತಕ್ಕಂಥ ಇಚ್ಛೆಯನ್ನು ನನ್ನ ತಲೆಯಲ್ಲಿ ಬರುವ ಹಾಗೆ ಮಾಡು ಅಂತ ಕೇಳಬೇಕು. ದಿನನಿತ್ಯ ಕೇಳಬೇಕು. ನಾನು ಏನೇನೋ ಇಚ್ಛೆ ಪಟ್ಟುಬಿಡ್ತೀನಿ, ನೋಡಿದ್ರೆ ನಿನ್ನ ಇಚ್ಛೆಗೆ ಸಂಬಂಧವೇ ಇರಲ್ಲ, ಅದು ಆಗೋದೂ ಇಲ್ಲ. ಅದರ ಬದಲಿಗೆ ನಿನ್ನ ಇಚ್ಛೆ ಏನಿದೆಯೋ ನನ್ನ ಇಚ್ಛೆ ಅದಕ್ಕೆ ಅನುಗುಣವಾಗಿರಬೇಕು. ನಮ್ಮ ವಾಯುದೇವರನ್ನ ಅದಕ್ಕೆ ನಾವು ಹಿಡಿಯೋದು. ಯಾಕೆ ಅಂದರೆ ಅವರು ಒಂದು ದಿನ ಅಲ್ಲ, ಒಂದು ಕ್ಷಣವೂ ಕೂಡ ಭಗವಂತನ ಇಚ್ಛೆಗೆ ವಿರುದ್ಧವಾದ ಇಚ್ಛೆ ಮಾಡಲೇ ಇಲ್ಲ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ ಏನು ಅಂತ, ತ್ವಚ್ಚಿತ್ತ ಅಭಿಜ್ಞೇನ ತ್ವಚ್ಚಿತ್ತಾನುಸಾರಿ ಚಿತ್ತೇನ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಿನ್ನ ಚಿತ್ತವನ್ನು ತಿಳ್ಕೊಂಡಿದ್ದಾರೆ, ನಿನ್ನ ಚಿತ್ತಕ್ಕನುಗುಣವಾಗಿ ಅವರು ಚಿತ್ತ ಮಾಡ್ತಾರೆ ಹೊರತು ಆ ಚಿತ್ತ ಬಿಟ್ಟು ಆ ಕಡೆ ಈ ಕಡೆ ಕದಲಲ್ಲ. ಎಷ್ಟು ಅದ್ಭುತವಾದ ವಿಚಾರ. ಅದನ್ನೇ ನೋಡಿ, ಇಷ್ಟೆಲ್ಲ ಅನುಸಂಧಾನಗಳು ಬರಬೇಕು ಅಂತಂದ್ರೆ ಈ ಬ್ರಹ್ಮಸೂತ್ರದ ಕಾಮಾತು ಅಂತಿದೆ ನೋಡಿ, ಅದನ್ನು 2 ಸಲ ಮಾಡ್ಕೋಬೇಕು, ಇಲ್ಲದ್ರೆ ಅರ್ಥ ಆಗಲ್ಲ. ಕಾಮಾತು ಅಂದರೆ ಭಗವಂತನ. ನೀವು ಒತ್ತು ತಿಳ್ಕೊಳ್ಳಿ, ನಾವು ಏನು ಇಚ್ಛೆ ಪಡ್ತೇವೋ ಗೊತ್ತಿಲ್ಲ. ನೀವೇನಾದ್ರೂ ಇಚ್ಛೆ ಪಟ್ರೆ ದೇವರ ಹತ್ರ ಏನೋ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಉದ್ಯೋಗ ಬೇಕು, ಕೇಳಿ ಕೊನೆಗೊಂದು ಮಾತು ಹೇಳಿ, ಸ್ವಾಮಿ ಇದು ನಿನ್ನ ಇಚ್ಛೆಗೆ ಅನುಗುಣವಾಗಿದ್ದರೆ ನಡೆಸು, ಇಲ್ಲದಿದ್ದರೆ ಬೇಡ. ಅಂದರೆ ನಮ್ಮ ಮೈಂಡ್ ಎಷ್ಟು ಸ್ಟಡಿ ಆಗಿರಬೇಕು ಅಂದರೆ, ಇವತ್ತು ನೀವು ಯಾರೋ ನಿಮ್ಗೇನೋ ಒಂದು ಕೆಲಸ ಆಗಬೇಕಾಗಿದೆ, ಆಚಾರ್ಯ ನನಗೆ ಒಂದು ಉದ್ಯೋಗ ಸಿಗಬೇಕಾಗಿದೆ, ಹೌದಾ? ಆಚಾರ್ಯ ಏನಂತಾರೆ, ಯಾಕಿದನ್ನು ಈ ಬ್ರಹ್ಮಸೂತ್ರಾದಿಗಳನ್ನು ಕರಗತ ಮಾಡಿಕೊಂಡ್ರೆ ನೀವು ಎಷ್ಟು ಸ್ಟಡಿ ಆಗಿರ್ತೀರಿ ಅಂತ ಹೇಳಲಿಕ್ಕೆ. ಆಚಾರ್ಯ ಒಂದು ಉದ್ಯೋಗ ಸಿಗಬೇಕು, ಏನಾರು ಮಾಡಿ ಉದ್ಯೋಗ ಸಿಗಬೇಕು. ಸರಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ನಿಮ್ಗೆ ಉದ್ಯೋಗ ಸಿಗುತ್ತೆ, ಹರಿ ಇಚ್ಛೆ. ಸರಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ವಿ, ಉದ್ಯೋಗ ಸಿಗ್ತಾ ಇಲ್ಲ, ಯಾರಿಗೋ ಹೊರಟಾಯ್ತು. ಈಗ ನಿಮ್ಮ ಮುಂದೆ ಪ್ರಶ್ನೆ ಏನಂತ, ಇಷ್ಟು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೂ ಕೂಡ ಉದ್ಯೋಗ ಸಿಗಲಿಲ್ಲಲ್ಲ, ಹಾಗಾದರೆ ಈ ಪಾರಾಯಣ ಮಾಡೋದು ವೇಸ್ಟಾ? ನಿಮ್ಮ ಕಣ್ಣು ಮುಂದೆ ಬರುತ್ತೆ. ನಾನು ಇದರೊಂದು ಉದಾಹರಣೆ ಕೊಟ್ಟದ್ದಷ್ಟೇ. ಇಂಥದ್ದು ನಮ್ಮ ಜೀವನದಲ್ಲಿ ಎಷ್ಟಾಗಲ್ಲ. ಹೋಮ ಮಾಡಿಸ್ತೀವಿ, ಪೂಜಾ ಮಾಡಿಸ್ತೀವಿ, ಪಾರಾಯಣ ಮಾಡ್ತೀವಿ, ಜಪತಪ ಮಾಡ್ತೀವಿ, ದೇವರಿಗೆ ತುಪ್ಪ ದೀಪ ದಿನೋ ಬಿಡದೆ ಹಚ್ತೀವಿ. ಆದರೂ ಕೂಡ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆದಾಗ ನಿಮಗೇನು ಅನ್ನಿಸ್ತದೆ? ನಾನು ಇಷ್ಟು ದಿವಸ ದೀಪ ಹಚ್ಚಿದ್ದು ವೇಸ್ಟು, ಇಷ್ಟು ದಿವಸ ನಾನು ಪಾರಾಯಣ ಮಾಡಿದ್ದು ವೇಸ್ಟು, ಇಷ್ಟು ಗುರುಮಂತ್ರ ಮಾಡಿದ್ದು ವೇಸ್ಟು, ಇಷ್ಟು ತುಳಸಿ ಪೂಜೆ ಮಾಡಿದ್ದು ವೇಸ್ಟು. ಹಾಗಾದ್ರೆ ಮತ್ತೆ ಮಾಡ್ತೀವಲ್ವ? ಅದೇನು ಗೊತ್ತಾ? ಭಯ. ಪ್ರೀತಿಯಿಂದ ಅಲ್ಲ, ಭಯ. ನಾಳೇನಾದರೂ ನಾನು ಮಾಡಲಿಲ್ಲ ಅಂದರೆ ನನ್ನ ಗಂಡನಿಗೆ ಏನಾರು ಆಗಿಬಿಟ್ರೆ, ಮಕ್ಕಳಿಗೆ ಏನಾರು ಆಗಿಬಿಟ್ರೆ ಅಂತ ಭಯವೇ ಹೊರತು ಅಲ್ಲಿ ಪ್ರೀತಿ ಇಲ್ಲ. ಆ ಪ್ರೀತಿ ಬರಬೇಕು, ಭಯ ಪ್ರಯೋಜನ ಇಲ್ಲ. ಸ್ಟಾರ್ಟಿಂಗ್ ಭಯದಿಂದಲೇ ಮಾಡಿ. ಮಕ್ಕಳು ಸಂಧ್ಯಾವಂದನೆ ಮಾಡಬೇಕಾದ್ರೆ ಉಪನಯನ ಆದ ಕೂಡಲೇ ಅಪ್ಪ ಬೈತಾರೆ ಅಂತ ಸಂಧ್ಯಾವನೆ ಮಾಡ್ತಾವೆ. ಅದು ಪ್ರಾರಂಭಕ್ಕೆ ಆ ಭಯದಿಂದ ಮಾಡಿದರೆ ತಪ್ಪಲ್ಲ, ಅದೇ ಫೈನಲ್ ಆಗಬಾರ್ದು. ಬರ್ತಾ ಬರ್ತಾ ಏನು ಮಾಡಬೇಕು? ಭಯ ಹೋಗಬೇಕು, ನಿಮಗೆ ಇನ್ವಾಲ್ವ್ಮೆಂಟ್ ಬರಬೇಕು. ಈ ಸಂಧ್ಯಾವಂದನೆ ಮಾಡಲಿಲ್ಲ ಅಂತಂದ್ರೆ ನನ್ನ ಆತ್ಮೋದ್ಧಾರ ಆಗಲ್ಲ, ಭಗವಂತನ ಪ್ರೀತಿ ಸಿಗಲ್ಲ ಅನ್ನುವ ಇನ್ವಾಲ್ವ್ಮೆಂಟ್ ಬರಬೇಕು. ಅಂದರೆ ಈ ಭಯ ಇನ್ವಾಲ್ವ್ಮೆಂಟಿಗೆ ಕಾರಣ ಆಗಬೇಕೇ ಹೊರತು ಭಯವಾಗೇ ಉಳಿದ್ರೆ ಪ್ರಯೋಜನ ಇಲ್ಲ. ಅದು ಏನು ಮಾಡಿದರೂ ವೇಸ್ಟ್. ಹಾಗೆ ಇವತ್ತು ನಾನು ಎಲ್ಲ ಪಾರಾಯಣ ಜಪ ತಪಾದಿಗಳನ್ನು ಮಾಡ್ತೇನೆ. ಇದರಿಂದ ನನಗೇನಾದರೂ ಆಗಲಿಲ್ಲ ಅಂದರೆ ಸಡನ್ನಾಗಿ ಮೈಂಡ್ ನೋಡಬೇಕು, ಸಡನ್ನಾಗಿ ಚೇಂಜೆ. ಏನ್ರಿ ಪಾರಾಯಣ, ಅಯ್ಯೋ ಅದೆಲ್ಲ ಏನ್ರಿ, ಬಿಡ್ರಿ, ಅದು ಬಿಟ್ಟಾಕ್ರಿ. ಏನು ಬಿಟ್ಟಾಕ್ರಿ ಅಂದರೆ ಅದರಿಂದ, ಅದು ಬಾಯಿ ಬಿಟ್ಟು ಹೇಳಲ್ಲ, ಅದರಿಂದ ಏನು ಫಲ ಇಲ್ಲ, ನೀವು ಅದನ್ನು ನಂಬ್ಕೊಂಡು ಕೂಡಬೇಡ್ರಿ ಅಂತ ಒಳಗೆ
ಅದು ಶಬ್ದ ಬರಲ್ಲ, ಬಿಟ್ಟಾಕ್ರಿ, ಅದು ಹೋಗ್ಲಿ ಬಿಡ್ರಿ. ಆ ಹೋಗ್ಲಿ ಬಿಡ್ರಿ ಅಂದ್ರೆ ಏನು ಅಂದರೆ ನಮ್ಮ ಇದನ್ನು ಹೇಳೋದು ಅದೇ. ಏನು ಅಂದರೆ ನಿಮಗೆ ಈ ಪಾರಾಯಣ ಮಾಡಿದರೆ ಈ ಫಲ ಸಿಗುತ್ತೆ, ಈ ಪಾರಾಯಣ ಮಾಡಿ ಜಪ ಮಾಡಿದರೆ ಈ ಫಲ ಸಿಗುತ್ತೆ ಅಂತ ಇರುತ್ತಲ್ಲ, ನೀವು ಅದನ್ನ ಯಾವಾಗ ನಂಬಬೇಕು ಗೊತ್ತಾ? ಯಾವಾಗ ನಂಬಬೇಕು ಗೊತ್ತಾ? ಒಂದು ವೇಳೆ ನಿಮಗೆ ಆ ಪಾರಾಯಣ ಮಾಡಿದ ಮೇಲೂ ಕೆಲಸ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ಆ ಮೊದಲಿಗೆ ಆ ಪಾರಾಯಣದ ಮೇಲೆ ಏನು ಶ್ರದ್ಧೆ ವಿಶ್ವಾಸ ಇತ್ತಲ್ಲ, ಅದ್ರಲ್ಲಿ ಎಳ್ಳಷ್ಟು ಕಡಿಮೆ ಆಗಲಿಲ್ಲ ಅಂತಂದ್ರೆ ಮಾತ್ರ ಆ ಪಾರಾಯಣ ಸಾರ್ಥಕ ಹೊರತು, ಇಲ್ದಿದ್ರೆ ಅಲ್ಲಾಡೆ ಹೋಯ್ತು. ನಮ್ದೆಲ್ಲ ಯಾವಾಗಲೂ ಅಲ್ಲಾಡ್ತಾನೆ ಇರ್ತದೆ, ಗಟ್ಟಿ ನಿಲ್ಲೋದೇ ಇಲ್ಲ. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಾ ತುಂಡಂ ವೃದ್ಧೋ ಯಾತಿ ಗೃಹೀತ್ವ ದಂಡಂ ತದಪಿನ ಮುಂಚತ್ಯಾಸಾ ಪಿಂಡಂ. ಈ ಆಸೆ ಅನ್ನೋದು ಅಂಗಂ ಗಲಿತಂ, ಕೈಕಾಲು ಅಲ್ಲಾಡ್ತಾ ಇರ್ತದೆ ಆದರೂ ಆಸೆ ಹೋಗಲ್ಲ. ಫಲಿತಂ ಮುಂಡಂ, ತಲೆ ಹಣ್ಣಾಗೋಗಿರ್ತದೆ ಆದರೂ ಆಸೆ. ಫಲಿತಂ ಮುಂಡಂ ದಶನ ವಿಹೀನಂ ಜಾತಾ ತುಂಡಂ ವೃದ್ಧೋ ಯಾತಿ ಗೃಹೀತ್ವ ದಂಡಂ, ಕೋಲು ಊರ್ಕೊಂಡು ಹೋಗ್ತಿರ್ತಾನೆ ಆದರೂ ಆಸೆ. ಅಷ್ಟೇ ಯಾಕೆ ಅಂತಾರೆ ತದಪಿನ ಮುಂಚತ್ಯಾಸ ಪಿಂಡಂ. ಕಾಗೆ ಪಿಂಡ ನೋಡಿ, ಏನು ಪಿಂಡ ಇಟ್ಟು ಸಾಯಂಕಾಲ ಆದರೂ ಮುಟ್ಟಲ್ಲ, ಬೇರೆ ಎಲ್ಲ ಅನ್ನ ಮುಟ್ಟುತ್ತೆ, ಪಿಂಡ ಮುಟ್ಟಲ್ಲ. ಯಾಕೆ? ಏನೋ ಒಂದು ಆಸೆ ಇದೆ ರೀ. ಸತ್ತು ಮೇಲೆ ಇನ್ನೇನು ಆಸೆ? ಸತ್ತು ಹೋಗಿ ಆಯ್ತು, ಮತ್ತೆ ಆಸೆ. ಆಸೆಗೆ ಕೊನೆ ಇಲ್ಲ. ಮೊದಲು ಅದನ್ನು ಬಿಡಿ. ಯಾವ ಆಸೆ? ಆ ವಿಶ್ವಾಸ ಎಲ್ಲಿ ತನಕ ಅಂದ್ರೆ ಈ ಪಾರಾಯಣ ಯಾವತ್ತೂ ವ್ಯರ್ಥ ಆಗಲ್ಲ. ಇದನ್ನೇ ಹೇಳ್ತಾರೆ ಈ ಸೂತ್ರ. ಏನು ಹೇಳುತ್ತೆ ಗೊತ್ತಾ? ನೀವು ಹಾಗಾದ್ರೆ ನಾನು ಈ ಕೆಲಸವನ್ನು ಇಟ್ಟುಕೊಂಡು ನಾನು ಪಾರಾಯಣ ಮಾಡಿದೆ, ಕೆಲಸ ಆಗಲಿಲ್ಲಲ್ಲ, ಹಾಗಾದ್ರೆ ಪಾರಾಯಣ ವ್ಯರ್ಥವಾ? ಖಂಡಿತ ವ್ಯರ್ಥ. ಮತ್ತೆ ಯಾಕೆ ದೇವರು ಆ ಕೆಲಸ ಕೊಡಲಿಲ್ಲ? ಅದು ನಿನಗೆ ಗೊತ್ತಾಗಲಿಲ್ಲ ಅಷ್ಟೆ. ಯಾಕೆ ಗೊತ್ತಾ? ಒಂದು ವೇಳೆ ನೀನು ಕೆಲಸ ಸಿಕ್ಕಿ ಆ ಕೆಲಸ ನೀನು ಮಾಡಿದ್ರೆ ಅದರಿಂದ ಅನಾಹುತವೇ ಆಗ್ತಿತ್ತು, ಅಪಕೀರ್ತಿನೇ ಬರ್ತಿತ್ತು. ಈ ಪಾರಾಯಣ ಮಾಡಿದ್ದರಿಂದ ಆ ಅಪಕೀರ್ತಿಯನ್ನು ತಪ್ಪಿಸಲಿ. ಕೆಲಸ ಇದಿಲ್ದಿದ್ರೆ ಇನ್ನೊಂದು, ಈ ಅಪಕೀರ್ತಿ ಲೈಫ್ ಲಾಂಗ್ ಯಾವನು ಹೊತ್ಕೊಳ್ಳೋನು ಅಂತ ಪರಿಸ್ಥಿತಿ ಆಗ್ತಿತ್ತು ನಿನಗೆ. ಯಾರೋ ಒಂದು ಮಗು ತುಂಬ ಹಠ ಮಾಡ್ತಾನೆ, ನೀವು ಹೋಗ್ಬೇಡಿ 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 ಅಂತ. ಮೊನ್ನೆ ಯಾವುದೋ ನಾನು ಊರಿಗೆ ಹೋಗ್ಬೇಕು ಇಲ್ಲ ಹೋಗ್ಬೇಡಿ ತುಂಬ ಹಠ ಮಾಡಿದ್ದೆ. ಯಾವತ್ತೂ ಹಠ ಮಾಡದಿದ್ದದ್ದು ಮಗು ಅಷ್ಟು ಹಠ ಮಾಡಿದ್ದು. ಇವನು ಆಲೋಚನೆ ಮಾಡ್ಬೋದಾಗಿತ್ತು, ಆದರೂ ಹೋದ. ನೋಡಿ ಏನಾಯಿತು? ಹೋದ, ಸತ್ತು ಹೋದ. ಅಂದರೆ ಏನರ್ಥ? ಅಂದರೆ ದೇವರ ಹತ್ರ ಸ್ತೋತ್ರ ಮಾಡಿ ಹೋಗಿದ್ದು ತಪ್ಪ? ಅದಲ್ಲ. ಮುಖ್ಯವಾಗಿ ನಮಗೆ ಬೇಕಾಗಿರತಕ್ಕಂಥದ್ದು ಏನೇ ಪ್ರಸಂಗ ಬಂದರೂ ಕೂಡ ನಾವು ಕೆಲಸ ಆಗಲಿ ಬಿಡಲಿ, ಅದಕ್ಕೆ ನಮ್ಮ ಆಚಾರ್ಯ ಯಾವಾಗಲೂ ಹೇಳೋರು. ನಾನು ಯಾವುದೋ ಒಂದು ಮನೆ ತಗೊಳ್ಬೇಕಾಗಿತ್ತು, ಅನುಭವನೇ ಹೇಳ್ತೀನಿ. ಮನೆ ತಗೊಳ್ಬೇಕಾದ್ರೆ ನಾನು ಆಚಾರ ಹತ್ರ ಹೋಗಿ ಮನೆ ತಗೊಳ್ಳಿಕ್ಕೆ ಅಂತ ಹೊರಟಿದ್ದೇನೆ. ಏನು ಮಾಡಿದೆ? ಇಲ್ಲ, ಈ ಮನೆ ನನಗೆ ಆಗಬೇಕು ಅಂತ ಹೇಳಿ 1108 ಬಾರಿ ನಾನು ಗುರುಗಳ ಸ್ತೋತ್ರ ಜಪ ಮಾಡಿದೆ ಅಂದೆ. ಇದೇ ತಪ್ಪು ಮಾಡೋದು ನೀವು. ಯಾಕೆ ಅಂದರೆ, ಅಲ್ಲ ನನಗೆ ಮನೆ ಸಿಗಬೇಕು ಅಂತ ನಾನು ಹಠಕ್ಕೆ ಬಿದ್ದು 1108 ಸಲ ಸ್ತೋತ್ರ ಜಪ ಮಾಡಿದ್ದೀನಿ, ಆಚಾರ್ಯದ ಜಪ ಮಾಡಿದ್ದೀನಿ. ಆಗ ಒಂದೇ ಮಾತು ಕೇಳಿದರು ಜಗ್ಗಂತ. ಏನು ಅಂದರೆ, ಒಂದು ವೇಳೆ ಇಷ್ಟು 1108 ಬಾರಿ ಗುರುಗಳ ಮೇಲೆ ವಿಶ್ವಾಸ ಇಟ್ಟು ಜಪ ಮಾಡಿದ್ದಿ, ಒಂದು ವೇಳೆ ಆ ಮನೆ ನಿನ್ನ ಕೈಗೆ ಸಿಗಲಿಲ್ಲ ಅಂತ ಇಟ್ಕೊ, ಹಾಗೆ ಏನು ಯೋಚನೆ ಮಾಡ್ತೀಯ? ಅಯ್ಯೋ ನಾನು ಇಷ್ಟು ಜಪ ಮಾಡಿದೆ, ನನಗೆ ಮನೆ ಸಿಗಲಿಲ್ಲ. ಇದು ಬಂತ, ನಿನ್ನ ಇಷ್ಟು ಜೀವನದ ಸಾಧನೆ ನೀರಿನಲ್ಲಿ ಹೋಗ್ತದೆ. ಅದು ಏನು? ಅಷ್ಟು ಜಪ ಮಾಡಿದ್ರೂ ಮನೆ ಸಿಗಲಿಲ್ಲ ಅಂದರೆ ಈ ಜಪದಿಂದಲೇನೆ ನನಗೆ ಯೋಗವಿಲ್ಲದಿದ್ದ ಮನೆ ತಪ್ಪಿಸಿದ ಅಂತ ಬರಬೇಕು. ನಿನ್ನ ತಲೆಯಲ್ಲಿ ಏನು ಬರಬೇಕು ಅಂದರೆ, ಈ ಬಗ್ಗೆ ಜಪ ತಪದ ಬಗ್ಗೆ ಸಾಧನೆ ಬಗ್ಗೆ ಎಳ್ಳಷ್ಟು ಸಂಶಯ ಬರಬಾರ್ದು. ಏನಿದ್ರೂ ಫಲದಲ್ಲೇ ಸಂಶಯ ಬರಬೇಕೇ ಹೊರತು ಇವತ್ತು ಕೊಟ್ಟಿಲ್ಲ ಅಂದರೆ. ರಾಯರು ಒಂದು ಕಡೆ ಹಾಗೆ ಏನಾಯಿತು ಅಂತಂದರೆ, ಯಾವುದೋ ಒಂದು ವಾರ ಮಂತ್ರಾಲಯದಲ್ಲಿ ಸೇವಾ ಮಾಡಿದ. ಒಂದು ವಾರ ಸೇವಾ ಮಾಡಿದ. ಇವನು ಒಂದು ವಾರ ಸೇವಾ ಮಾಡಿದ, ಅವನಿಗೂ ಒಂದು ವಾರ ಸೇವಾ ಆಯಿತು. ಆದರೆ ಇವನಿಗೆ ನೋಡಿ, ಇವನಿಗೆ ಉದ್ಯೋಗ ಒಂದು ವಾರ ಕೆಲಸ ಮಾಡಿದರೆ ಉದ್ಯೋಗ ಸಿಗಬೇಕಾಗಿತ್ತು. ಇವನೇನು ಮಾಡಿದ? ಯಾವ ಉದ್ಯೋಗ ಸಿಗಬೇಕು ಅಂತ ಒಂದು ವಾರ ಸೇವಾ ಮಾಡಿದ,
ಒಂದು ವಾರ ಸೇವಾ ಆದಮೇಲೆ ಆ ಉದ್ಯೋಗ ನಿನಗಿಲ್ಲ, ಬೇರೆಯವ್ರಿಗೆ ಕೊಟ್ಟರು. ಇವನು ಏನು ಚಿಂತನೆ ಮಾಡಬೇಕು? ಉದ್ಯೋಗ ಸಿಗಬೇಕು, ಅದಕ್ಕಾಗಿ ರಾಯರ ಸೇವಾ ಮಾಡಬೇಕು. ಬಂದ, ಒಂದು ವಾರ ಸೇವಾ ಮಾಡಿದ, ರಾಯರ ಸೇವೆಯನ್ನು ಸ್ವೀಕಾರ ಮಾಡಿದರು. ಒಂದು ವಾರ ಆದಮೇಲೆ ಇನ್ಫಾರ್ಮೇಶನ್ ಬಂತು, ಅದು ಬೇರೆಯವ್ರಿಗೆ ಕೊಟ್ಟರು. ಇವನೇನು ತಿಳ್ಕೊಬೇಕು? ಒಂದು ವಾರ ಸೇವಾ ಮಾಡಿದ್ರು ನನಗೆ ಕೆಲಸ ಸಿಗಲಿಲ್ವಾ, ಇದ್ದ ಕೆಲಸ ಹೋಯ್ತಾ, ಏನು ತಿಳ್ಕೊಬೋದು? ನಾವೆಲ್ಲ ಆಗಿದ್ರೆ ಏನು ಇಷ್ಟು ಸೇವಾ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತಿತ್ತು. ಆಮೇಲೆ ಗೊತ್ತಾಯಿತು ಏನಾಯಿತು ಅಂದರೆ, ಆಮೇಲೆ 3 ತಿಂಗಳು ಬಿಟ್ಟು ಮತ್ತೆ ಮಂತ್ರಾಲಯಕ್ಕೆ ಬಂದ. ಮಂತ್ರಾಲಯಕ್ಕೆ ಬಂದು ಸ್ವಾಮಿಗಳ ಹತ್ರ ಹೇಳಿದ, ಸ್ವಾಮಿ, ಯಾವ ಕೆಲಸಕ್ಕಾಗಿ ನಾನು 1 ವಾರ ಸೇವಾ ಮಾಡಿದ್ನೋ ಆ ಬ್ಯಾಂಕ್ನಲ್ಲಿ ಕೆಲಸಕ್ಕೆ ನಾನು ಅಪ್ಲಿಕೇಶನ್ ಹಾಕಿ ಬಂದಿದ್ದೆ, ರಾಯರು ಕೊಡಲಿಲ್ಲ, ಇನ್ಯಾರಿಗೂ ಕೊಟ್ಟರೆ ಕೆಲಸ ಇಲ್ಲ ಅಂತ ಆಯಿತು. ಆದರೆ 3 ತಿಂಗಳಾದ್ಮೇಲೆ ಗೊತ್ತಾಯಿತು ಯಾವ ಬ್ಯಾಂಕಲ್ಲಿ ನಾನು ಕೆಲಸಕ್ಕೆ ಸೇರಬೇಕಾಗಿತ್ತೋ ಆ ಬ್ಯಾಂಕು ಸೀಸ್ ಆಗೋಗಿದೆ. ಅಂದರೆ ರಾಯರು ಯಾಕೆ ಅದನ್ನು ಕೊಡಿಸಲಿಲ್ಲ? ಈ 1 ವಾರ ಸೇವಾ ಮಾಡಿದ್ದರಿಂದ ನೀನು ಸೀಸಾಗಿ ಅಪಕೀರ್ತಿಗೊಳಗಾಗೋದು ಬೇಡ, ಇವತ್ತು ನೀನು ಕೆಲಸ ಇಲ್ಲದಿದ್ರೂ ಪರವಾಗಿಲ್ಲ, ಹೇಗಾದ್ರೂ ನಾನು ಬದುಕಿಸ್ತೇನೆ ಅಂತ. ಅಂದರೆ ನಾವು ಫಲವನ್ನು ನೋಡಿ ಕಾರಣವನ್ನು ಜಡ್ಜ್ಮೆಂಟ್ ಮಾಡಬಾರ್ದು. ಗೊತ್ತಾಗಿದೆ, ಏನೋ ರಾಯರ ಇಚ್ಛೆಗೆ ಬರಲಿಲ್ಲ, ಏನೋ ಒಂದು ಅನಾಹುತ ಆಗಿದೆ, ಕಾಪಾಡ್ತಾ ಇದ್ದಾನೆ ಅನ್ನುವ ದೃಢ ನಂಬಿಕೆಯನ್ನು ಉಳಿಸ್ಕೋಬೇಕು ಅಂತನ್ನುವುದಕ್ಕೆ ಮಹಾಲಕ್ಷ್ಮೀ ದೇವಿ. ಇಲ್ಲದ್ರೆ ನಿಮಗೆ ನೋಡಿ, ನಿತ್ಯ ಮುಕ್ತಳು ಮಹಾಲಕ್ಷ್ಮಿ, ಅವಳು ಯಾಕೆ ಸೇವಾ ಮಾಡಬೇಕು? ಆ ದಾರ್ಢ್ಯತೆಗೆ ಅದನ್ನೇ ಹೇಳ್ತಾರೆ, ಆ ದಾರ್ಢ್ಯತೆ ನಿಮ್ಮಲ್ಲಿ ಬೆಳಿಬೇಕು. ಏನಾದರೂ ಫಲಾಫಲಗಳ ಬಗ್ಗೆ ಯೋಚನೆನೇ ಮಾಡಬೇಕು, ಫಲ ಬರಲಿ ಬಿಡ್ಲಿ, ನಾ ಇರೋದೇ ಹೀಗೆ ಅನ್ನುವಂಥ ರೀತಿಯಲ್ಲಿ ಕಾಮಾದಿರತ್ರ ತತ್ರ ಚ ಅಯಂತನಾದಿಭ್ಯ ಓ ಅಂತ ಒಂದು ಸೂತ್ರ. ಅಲ್ಲಿ ಕಾಮಾತ ಅಂತಂದ್ರೆ ಇಚ್ಛಾದಿ ಮೊದಲು, ಕಾಮಾತ ಅಂದರೆ ಈಶ್ವರನ ಇಚ್ಛೆ, ಅದರ ಅಧೀನವಾಗಿರುವಂತಹದ್ದನ್ನು ಯಾವಾಗ ಲಕ್ಷ್ಮೀದೇವಿ ಪರಮಾತ್ಮನ ಸಮೀಪದಲ್ಲಿ ಮೂಲ ರೂಪದಿಂದ ಇರುವಂಥವಳಾಗ್ತಾಳೋ ಆವಾಗ ಭೂಮಿ ಶ್ರೀ ಭೂದುರ್ಗಾತ್ಮಕವಾಗಿರ್ತಕ್ಕಂಥ ಅವಳು ವಂದಿಸ್ತಾಳೆ ಅಂತ ಹೀಗೆ ವಿಚಾರವನ್ನು ಹೇಳ್ತಾ ಕೊನೆಗೆ ಇದಕ್ಕೆಲ್ಲ ಶ್ರುತಿ ಸ್ಮೃತಿಗಳೆಲ್ಲವೂ ಕೂಡ ಬಂಧಕ ಮೋಚಕಗಳೆರಡೂ ಇಲ್ಲದೆ ಇರತಕ್ಕಂಥವಳು, ನಿತ್ಯ ವಿನಿಯೋಗಿಯಾಗಿರ್ತಕ್ಕಂಥವಳು, ನಾಮಾದಿ ಗುಣಗಳಿಂದ ಅವಳು ಕರೆಸಿಕೊಳ್ಳಲ್ಪಡ್ತಾಳೆ. ಆದ್ದರಿಂದ ಅವಳನ್ನು ನಂಬಿದರೆ ಅದಕ್ಕೆ ಹೇಳ್ತಾರೆ ಶ್ರುತಿ ತತಿಗಳಿಗೆ ಅಭಿಮಾನಿ ಮಹಾಲಕ್ಷ್ಮೀ ದೇವಿಯರು. ಅದಕ್ಕೆ ಹರಿಕಥಾನುಸಾರ ಹೇಳುವಾಗ ನೋಡಿ, ಏನು ಮಹಾಭಾರತ ಪುರಾಣಗಳನ್ನು ತಿಳಿಸು ಅಂತ ಹೇಳಲಿಲ್ಲ, ಪುರಾಣಗಳ ತತ್ವಗಳ ರಹಸ್ಯಗಳನ್ನರಿವು. ಪುರಾಣ ಎಲ್ರಿಗೂ ಗೊತ್ತಾ, ಅದರ ಒಳಗಿರ್ತಕ್ಕಂಥ ತತ್ವಗಳ ರಹಸ್ಯ ಇದೆಯಲ್ಲ, ಅದು ನಮ್ಗೆ ಗೊತ್ತಾಗ್ಬೇಕು. ಆ ರಹಸ್ಯ ಏನೋ ಜೀವನದಲ್ಲಿ ಯಾವುದೇ ಬಂದರೂ ಕೂಡ ನಾವು ಹೆದರಬಾರದು. ನಮ್ಮ ಸೇವೆ ಒಂದೇ ಥರ ಇರಬೇಕು. ಏನು ಬೇಕಾದ್ರೆ ರಾಯರಿಗೆ ಬಂದಂಥ ಕಡು ದಾರಿದ್ರ್ಯ ನಮಗೆ ಬಂದಿದೆಯೇ, ಆದರೂ ರಾಯರು ನಮಗೆ ಏನು ತಿಳಿಸಿಕೊಟ್ರು, ಏನು ಬಂದರೂ ದೇವರನ್ನು ಮರೀಲಿಲ್ಲ. ಒಂದೇ ಥರ ಶಾಂತಿ ಮೇವಾಲಭಿಷ್ಟ. ಈ ರೀತಿಯಾಗಿ ಯಥಾ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಯಥಾ ಶ್ರೀನಿತ್ಯ ಮುಕ್ತಾಪಿ ಪ್ರಾಪ್ತ ಕಾಮಾಪಿ ಸರ್ವದಾ ಉಪಾಸ್ತೆ ನಿತ್ಯತೋ ವಿಷ್ಣುರ್ಮೇವೋ ಭಕ್ತ್ಯೋ ಹರೇರ್ಭವೇತ್. ಆದ್ದರಿಂದ ಭಕ್ತಿಯ ಅತಿಶಯವಾಗಲಿದ್ದ ಬೇಡ್ಕೊಂಡ್ಲೆ ಹೊರತು ಮುಕ್ತಿಯಾಗಬೇಕು ಅಂತ ಬೇಡ್ಕೊಂಡದ್ದಲ್ಲ ಅಂತ ಹೀಗೆ ಅನೇಕ ರಹಸ್ಯ ತತ್ವಗಳನ್ನು ತಿಳಿಸುವಂತಹ ಬ್ರಹ್ಮಸೂತ್ರ. ಇಂಥ ಬ್ರಹ್ಮಸೂತ್ರಗಳಲ್ಲಿ ವಿಜಯೇಂದ್ರ ಸ್ವಾಮಿಗಳವರು ಈ ಥರ ಸರಳವಾದ ಅರ್ಥವನ್ನು ಸಂಗ್ರಹ ಮಾಡಿ ಕೊಡದಿದ್ದರೆ ತಳಸ್ಪರ್ಶಿಯಾದ ಪಾಂಡಿತ್ಯ ನಮಗೆ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಇದೆಲ್ಲ ಬರಬೇಕು ಅಂದರೆ ಮೊದಲು ವಿಜಯೇಂದ್ರ ಸ್ವಾಮಿಗಳವರ ಗ್ರಂಥ. ಅದಕ್ಕೆ ಹೇಳ್ತಾರೆ 104 ಗ್ರಂಥಗಳ ಹೆಸರನ್ನು ಹೇಳೋದೇ ಒಂದು ಪರೀಕ್ಷೆ. ಅದನ್ನು ಬರೆದ್ರೆ ಸಾಕು, ನಿನಗೆ ಪ್ರೈಸ್ ಕೊಡ್ತೇನೆ ಅಂತನ್ನುವ ಕಾಲ ಇತ್ತು. ಹಾಗೆ ಇವತ್ತು ವಿಜಯೇಂದ್ರ ಸ್ವಾಮಿಗಳವರು ನಿಜವಾಗಿ ಅವರ ಮಹಿಮೆಯೆಲ್ಲ ಪ್ರತಿ ವರ್ಷ ಕೇಳ್ತಾ ಇದ್ದೀರಿ. ಯಾವ್ಯಾವ ರೀತಿಯಲ್ಲಿ ಮಾಯಾವಿದ್ಯೆಯನ್ನು ತೋರಿಸಿಕೊಟ್ರು, ಹಾವಾಡಿಗನನ್ನು ಸೋಲಿಸಿದರು, ಚಪ್ಪಲು ಪಾದರಕ್ಷೆಯನ್ನು ಹೊಲಿಸಿ ವೇಶ್ಯೆಯ ಸಂಘ ಮಾಡಿದ್ದೀರಿ ಅಂತನ್ನುವಾಗ ಅದಕ್ಕೆ ಹೇಗೆ ಪ್ರತಿವಿದ್ಯೆಯನ್ನು ತೋರಿಸಿಕೊಟ್ರು. ಹೀಗೆಲ್ಲವನ್ನು ಕೂಡ ಅಪ್ಪಯ್ಯ ದೀಕ್ಷಿತರಂತಹ ಮಹಾಮೇಧಾವಿಗಳು ಜೊತೆಗಿಟ್ಟುಕೊಂಡು
ತನ್ನ ಸಾಧನೆಯನ್ನು ಮರಿಲಿಲ್ಲ, ತನ್ನ ತತ್ವವನ್ನು ಮರಿಲಿಲ್ಲ. ಅವರನ್ನು ಸನ್ಮಾರ್ಗಕ್ಕೆ ಹಚ್ಚಿರತಕ್ಕಂಥ ಮಹಾತ್ಮರು ನಮ್ಮ ವಿಜಯೇಂದ್ರ ಸ್ವಾಮಿಗಳವರು. ಅಂಥ ಮಹಾನುಭಾವರು ಆ ಪೀಠಕ್ಕೆ ಬಂದದ್ದರಿಂದ ನಮಗೆ ಮಂತ್ರಾಲಯ ಪ್ರಭುಗಳಂಥ ರಾಘವೇಂದ್ರ ಸ್ವಾಮಿಗಳವರು ನಮಗೆ ಸಿಕ್ಕಿದ್ದು, ಇಲ್ಲದ್ರೆ ನಮಗೇನು ಸಿಕ್ತಿದ್ರು ಅಂಥ ರಾಘವೇಂದ್ರ ಸ್ವಾಮಿ. ಅಂಥ ರಾಘವೇಂದ್ರ ಸ್ವಾಮಿಗಳವರನ್ನು ಜಗತ್ತಿಗೆ ಪರಿಚಯ ಮಾಡಿ ಕೊಡಲಿಕ್ಕಾಗಿ ಸುಧೀಂದ್ರ ತೀರ್ಥ, ಆ ಸುಧೀಂದ್ರನ ಜಗತ್ತಿಗೆ ಕೊಟ್ಟವರು ನಮ್ಮ ವಿಜಯೇಂದ್ರ ಸ್ವಾಮಿಗಳವರು. ವ್ಯಾಸೀನ ವ್ಯಪ್ತ ಬೀಜ ಶ್ರುತಿ ಭುವಿ ಭಗವತ್ ಪಾದಲಬ್ಧಾಂಕುರ ಶ್ರೀ ರತ್ನೈರೀಶ ಪ್ರಭಿನ್ನೋ ಜನಿಜಯ ಮುನಿನಾ ಸಮ್ಯಗುಬ್ಧಿನ್ನ ಶಾಖ. ಚೆನ್ನಾಗಿ ಪಕ್ವವಾಗಿ ಬೆಳೆದಂತೆ ಆ ವೇದಾಂತವೆಂಬ ಬೀಜ ಅದು ವಿಜಯೇಂದ್ರ ಸ್ವಾಮಿಗಳವರಿಂದ ಅಂತ. 64 ವಿದ್ಯೆಗಳಲ್ಲಿ ಇರೋದೇ 64, ಅದೆಲ್ಲದರಲ್ಲೂ ಹಂಗಾರೆ ಇವರಿಗೆ ಇನ್ನೂ ಇದ್ದಿದ್ರು ಕರಗತ ಮಾಡ್ಕೊಂತಿದ್ರ ಅಂತ ಮಹಾತ್ಮರು. ಅಂಥ ಮಹಾತ್ಮರ ಸ್ಮರಣೆ ಮಾಡೋದೇ ಒಂದು ದೊಡ್ಡ ಸೌಭಾಗ್ಯ. ಅಂಥ ಮಹಾತ್ಮರ ಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಆಗಲಿ. ನಮ್ಮ ವೆಂಕಟೇಶ್ ಅವರು ಪಾಪ ಪ್ರತಿ ವರ್ಷ ವೈಭವದಿಂದ ಮಾಡ್ತಾ ಇದ್ದಾರೆ. ಗ್ರಂಥಗಳ ಬಗ್ಗೆ ಆಯಿತು, ಈಗ ಚರಿತ್ರೆ ಆಯಿತು, ಈಗ ಗ್ರಂಥಗಳ ಬಗ್ಗೆನೂ ಜನರಿಗೆ ತಿಳಿಸ್ಬೇಕು. ಅಂದರೆ ಎಂತಹ ವ್ಯಕ್ತಿಗಳಿಗೂ ಕೂಡ ವಿಜಯೇಂದ್ರ ಸ್ವಾಮಿಗಳವರು ಅಂತ ಒಬ್ಬರು ಇದ್ದರೂ, ಯಾಕೆ ಅಂದರೆ ಇಂಥ ಆರಾಧನೆಗಳು ನಡೆಯದಿದ್ದರೆ ಕಾಲಾಂತರದಲ್ಲಿ ವಿಜಯೇಂದ್ರ ಸ್ವಾಮಿಗಳು ಅನ್ನೋ ಹೆಸರು ಮರ್ತು ಹೋಗುತ್ತೆ, ಅವರ ಮಹಿಮೆಯಂತೂ ಯಾರು. ಈಗ ಇಂಥ ಆರಾಧನೆಗಳು ನಡೆಯೋದರಿಂದ ಇವತ್ತಿನ ಯಂಗ್ ಜನ್ರೇಷನ್ನಿಗೆ ಸ್ವಲ್ಪ ಆದರೂ ವಿಷಯಗಳು ಬಂದು ಕೂತ್ರೆ, ಇಲ್ಲದ್ರೆ ಇಲ್ಲ. ಅಂತೂ ಈ ರೀತಿಯಾಗಿ ಶ್ರವಣಾದಿಗಳಾಗುತ್ತೆ. ಇಲ್ದಿದ್ರೆ ಇಂಥ ಮಹಾತ್ಮರು ಇದ್ರು ಅನ್ನೋದೇ ಕಾಲಗರ್ಭದೊಳಗೆ ಸೇರಿ ಹೋಗುತ್ತೆ. ಅದಕ್ಕೆ ಭಗವಂತ ಆ ಗುರುಗಳು ಒಬ್ಬೊಬ್ಬರಲ್ಲಿ ನಿಂತು ತನ್ನ ವಿಭೂತಿ ರೂಪವನ್ನು ಇಟ್ಟು ಆರಾಧನೆಯನ್ನು ಮಾಡಿಸಿಕೊಳ್ತಾರೆ. ಮಾಡಿಸಿಕೊಳ್ಬೇಕಾದ್ರೂ ಕೂಡ ನಾವು ಮಾಡ್ತೀವಿ ಅಲ್ಲಿಗೆ ನಾವು ಯಾರು? ಅದರಿಂದ ಪ್ರಾಚೀನ ಚೀರ್ಣ ಪುಣ್ಯೋ ಚಯ ಚತುರಚರ ಚಾರತಶ್ಚಾರು ಚಿತ್ತಾಮಂತ ಇರೋದರಿಂದ ಅಂತಹ ಪುಣ್ಯ ಇದ್ದರೆ ಮಾತ್ರ ಅದಾಗತ್ತೆ. ಅಂತಹ ಪುಣ್ಯವನ್ನು ಅವರು ಪಡೆದಿದ್ದಾರೆ, ಹಿರಿಯರವರಿಗೆ ಕೊಟ್ಟಿದ್ದಾರೆ. ನಿಮ್ಮ ಕುಟುಂಬ ಈ ಒಂದು ಆರಾಧನೆಯನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗಲಿ. ಆ ವಿಜಯೇಂದ್ರ ಗುರು ಸಾರ್ವಭೌಮರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರತಕ್ಕಂತಹ ಸೀತಾಪತಿ ಶ್ರೀರಾಮಚಂದ್ರ ದೇವರ ಹಾಗೂ ಕುಲಸ್ವಾಮಿಯಾದ ಲಕ್ಷ್ಮೀ ವೆಂಕಟೇಶ್ವರ ದೇವರ ಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಸದಾ ಉಂಟಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೇಣಯಾಮೋ ವಾಸುದೇವಂ